ಸಂಘದ 100 ವರ್ಷಗಳ ಅನುಭವದ ಆಧಾರದಲ್ಲಿ ಕಳೆದ 1 ವರ್ಷಗಳಿಂದ ಸಂಘದ ಶತಾಬ್ದಿ ವರ್ಷದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಈ ಶತಾಬ್ದಿ ವರ್ಷದಲ್ಲಿ ಪ್ರಮುಖವಾಗಿ 4-5 ಬಿಂದುಗಳನ್ನು ಇಟ್ಕೊಂಡು ಇವತ್ತು ಈ ಶತಾಬ್ದಿಯ ಕಾರ್ಯಕ್ರಮಗಳ ಯೋಜನೆಯನ್ನು ಮಾಡಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಹೇಳ್ಬೋದಾದ್ರೆ 3 ಸಂಗತಿಗಳನ್ನು ಹೇಳ್ಬೋದು. ಮೊದಲನೇದು, ಸರ್ವವ್ಯಾಪಿ ಮತ್ತು ಸರ್ವಸ್ಪರ್ಶಿಯಾಗಿ ಸಂಘ ಕಾರ್ಯವನ್ನ ಎಲ್ಲ ವಯೋಮಾನದವರಿಗೂ, ಎಲ್ಲ ವರ್ಗ, ಸಮುದಾಯ, ಜಾತಿಯ ಎಲ್ಲರೂ ಕೂಡ ಒಳಗೊಂಡಂತೆ ಸಂಘದ ಈ ವಿಚಾರವನ್ನ ಒಪ್ಪಿ ಇದರ ಜೊತೆಗೆ ಸೇರಬೇಕು ಅನ್ನೋ ದೃಷ್ಟಿಯಿಂದ ಸರ್ವವ್ಯಾಪಿ ಮತ್ತು ಸರ್ವಸ್ಪರ್ಶಿಯಾಗಿ ಈ ಕಾರ್ಯವನ್ನ ಮುಂತೆಗೆದುಕೊಂಡು ಹೋಗಬೇಕು ಅನ್ನೋಂಥ ಅಪೇಕ್ಷೆ. ಎರಡನೇದು, ಸಜ್ಜನ ಶಕ್ತಿಯ ಜಾಗರಣ. ಸಮಾಜದಲ್ಲಿ ಸಂಘ ಅಷ್ಟೇ ಅಲ್ಲದಲೆ ಇನ್ನು ಅನೇಕ ವ್ಯಕ್ತಿ ಮತ್ತು ಸಂಸ್ಥೆಗಳು ಸಮಾಜಕ್ಕೆ ಪೂರಕವಾಗಿರುವಂತಹ ಅನೇಕ ಸಂಗತಿಗಳನ್ನು ಮಾಡ್ತಾ ಇದೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ಸಂಘದ ವಿಚಾರವನ್ನು ಪರಿಚಯಿಸುವುದು ಮತ್ತು ಅವರು ಮಾಡ್ತಿರುವಂತಹ ಒಳ್ಳೆಯ ಕೆಲಸಗಳಿಗೆ ಸಂಘದ ಸಹಕಾರವನ್ನು ಕೊಡುವ ನಿಟ್ಟಿನಲ್ಲಿ ಈ ವರ್ಷ ಸಂಘ ಆ ಕೆಲಸ ಮಾಡ್ತಾ ಇದೆ. ಇನ್ನು 3ನೇ ಸಂಗತಿ, ವೈಚಾರಿಕ ವಿಮರ್ಶೆ. ಇವತ್ತು ಸಮಾಜದಲ್ಲಿ ಸಂಘವನ್ನ ಬೇರೆ ಬೇರೆ ರೀತಿಯಲ್ಲಿ ನೆರೇಟಿವ್ಗಳು ನಾವು ಕಾಣ್ತೀವಿ. ಹಾಗಾಗಿ ಸಂಘದ ಸರಿಯಾದ ಮಾಹಿತಿಯನ್ನ, ಸಂಘದ ಸರಿಯಾದ ಪರಿಚಯವನ್ನ ಸಮಾಜದ ಮುಂದೆ ಇಟ್ಟು ಸಮಾಜದ ಅಭಿಪ್ರಾಯ ಮತ್ತು ಸಲಹೆಗಳನ್ನು ಪಡಿಬೇಕು ಅನ್ನೋಂಥ ಬಿಂದುಗಳನ್ನು ಇಟ್ಕೊಂಡು ಶತಾಬ್ದಿ ಕಾರ್ಯಕ್ರಮವನ್ನು ಯೋಜನೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಒಟ್ಟು 7 ಕಾರ್ಯಕ್ರಮಗಳು ಈ ಶತಾಬ್ದಿಯ ವರ್ಷದಲ್ಲಿ ನಾವು ಸಂಘ ತೆಗೆದುಕೊಂಡಿದೆ. ಮೊದಲನೇದು ವಿಜಯದಶಮಿ ಉತ್ಸವ ಮತ್ತು ಸಂಚಲನ, ಪಥಸಂಚಲನ. ನಾವೀಗಾಗಲೇ ಪತ್ರಿಕೆಗಳಲ್ಲಿ ಮತ್ತು ಪ್ರತ್ಯಕ್ಷವಾಗಿ ನೋಡಿರಬಹುದು. ಶಿವಮೊಗ್ಗ ನಗರ, ಗ್ರಾಮಾಂತರ ಮತ್ತು 500 ತಾಲೂಕುಗಳನ್ನು ಒಳಗೊಂಡಂತೆ ಸುಮಾರು 80 ಕಡೆಗಳಲ್ಲಿ, 80 ಸ್ಥಾನಗಳಲ್ಲಿ, ಅಂದರೆ ಮಂಡಲ, ಪಂಚಾಯಿತಿ, ನಗರದಲ್ಲಿ, ವಾರ್ಡ್ಗಳಲ್ಲಿ ವಿಜಯದಶಮಿಯ ಕಾರ್ಯಕ್ರಮವನ್ನು ಮಾಡಲಾಯಿತು. ವಿಜಯದಶಮಿಯ ಪಥಸಂಚಲನವನ್ನು 3 ತಾಲೂಕಿನಲ್ಲಿ ಮಾಡಲಾಯಿತು. ಸುಮಾರು 5,000ಕ್ಕಿಂತ ಹೆಚ್ಚು ಸ್ವಯಂ ಸೇವಕರು ಗಣವೇಶಧಾರಿಗಳಾಗಿ ಪಥಸಂಚಲನದಲ್ಲಿ ಭಾಗವಹಿಸಿದರು. 2ನೇ ಕಾರ್ಯಕ್ರಮ ನವೆಂಬರ್ ತಿಂಗಳಲ್ಲಿ ನಡೆಯಿತು. ಇವತ್ತು ಸಮಾಜದ ಒಂದು ಮುಖ್ಯ ಅಂಗ ಆ ಯುವ ಪೀಳಿಗೆಯನ್ನು ಗುರಿಯಾಗಿಟ್ಕೊಂಡು 18ರಿಂದ 28 ವಯಸ್ಸಿನ ಯುವಕರನ್ನ ಸಮಾವೇಶದ ಮೂಲಕ ಸೇರಿಸಲಾಯಿತು. ಅದರ ಯುವ ಸಮಾವೇಶ ನವೆಂಬರ್ ತಿಂಗಳಲ್ಲಿ 2 ಕಡೆಗಳಲ್ಲಿ ಶಿವಮೊಗ್ಗದಲ್ಲಿ ಆಯಿತು. ಶಿವಮೊಗ್ಗ ನಗರ ಮತ್ತು ಗ್ರಾಮಾಂತರದ ಮತ್ತೂರಿನಲ್ಲಿ ಈ ಕಾರ್ಯಕ್ರಮ ಆಯಿತು. ಈ ಕಾರ್ಯಕ್ರಮದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಯುವಕರು ಈ ಸಮಾವೇಶದಲ್ಲಿ ಭಾಗವಹಿಸಿದರು. 3ನೇ ಕಾರ್ಯಕ್ರಮ ಸಂಘ ಸಮಾಜದ ಮಧ್ಯದಲ್ಲಿ ತೆರೆದ ಮೈದಾನದಲ್ಲಿ ಮಾಡ್ತಿರುವಂತಹ ಒಂದು ಸಂಘಟನೆ. ಆದರೂ ಕೂಡ ಸಮಾಜಕ್ಕೆ ಸಂಘದ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ತಲುಪಿಸೋ ದೃಷ್ಟಿಯಿಂದ ಗೃಹ ಸಂಪರ್ಕ ಅಭಿಯಾನವನ್ನ ನಮ್ಮ ಈ 3ನೇ ಕಾರ್ಯಕ್ರಮವಾಗಿ ನಾವು ಮಾಡಲಾಯಿತು. ಕಳೆದ ಡಿಸೆಂಬರ್ ತಿಂಗಳಲ್ಲಿ ಪ್ರತಿ ಮನೆಗಳಿಗೂ ತೆರಳಿ ಸಂಘದ ಮಾಹಿತಿ ಇರುವಂಥ ಕರಪತ್ರ ಮತ್ತು ಸಮಾಜ ಪರಿವರ್ತನೆ ದೃಷ್ಟಿಯಿಂದ ನಾವೇನು ಅದರಲ್ಲಿ ಪಾಲ್ಗೊಳ್ಳಬಹುದು ಅನ್ನೋಂಥ ಹೊತ್ತಿಗೆ ಇಟ್ಕೊಂಡು ಎಲ್ಲ ಸ್ವಯಂ ಸೇವಕರು ಈ ಗೃಹ ಸಂಪರ್ಕ ಅಭಿಯಾನದಲ್ಲಿ ಭಾಗವಹಿಸಿದ್ದು. ಇದರಲ್ಲಿ ಸುಮಾರು ಶಿವಮೊಗ್ಗ ನಗರ, ಗ್ರಾಮಾಂತರ 500ನ 80,000ಕ್ಕಿಂತ ಹೆಚ್ಚು ಮನೆಗಳಿಗೆ ಸಂಘದ ಸ್ವಯಂ ಸೇವಕರು ತಲುಪಿ ಸಂಘದ ಮಾಹಿತಿಯನ್ನು ತಿಳಿಸಿಕೊಡಲಾಯಿತು. ಜನವರಿ ತಿಂಗಳಿನಲ್ಲಿ ಸಮಾಜದ ಎಲ್ಲ ಜಾತಿ, ಸಮುದಾಯ, ಪಂಥ ಯಾವುದೇ ಭೇದರಹಿತವಾಗಿ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅನ್ನುವಂಥ ಭಾವ ಜಾಗೃತಿ ಮತ್ತು ಇದನ್ನ ಹೊರಗೆ ಮುಖದಲ್ಲಿ ತೋರಿಸುವ ದೃಷ್ಟಿಯಿಂದ ಹಿಂದೂ ಸಂಗಮ ಕಾರ್ಯಕ್ರಮದ ಆಯೋಜನೆಯನ್ನು ಕೂಡ ಮಾಡಲಾಗಿತ್ತು. ಈ ಒಟ್ಟು 50 ಕಾರ್ಯಕ್ರಮಗಳು ಈ ಜನವರಿ ತಿಂಗಳು ಹಿಂದೂ ಸಂಗಮದ ಹೆಸರಿನಲ್ಲಿ ನಡೆಯಿತು. 5ನೇ ಕಾರ್ಯಕ್ರಮ ಸಾಮಾಜಿಕ ಸದ್ಭಾವ ಗೋಷ್ಠಿ. ಸಾಮಾಜಿಕ ಸದ್ಭಾವ ಗೋಷ್ಠಿಯಲ್ಲಿ ಸಮಾಜದಲ್ಲಿರುವಂತಹ ಬೇರೆ ಬೇರೆ ಜಾತಿ, ಸಮುದಾಯ ಪ್ರಮುಖರನ್ನ ಒಂದೆಡೆ ಸೇರಿ ಅವರಲ್ಲಿ ರಾಷ್ಟ್ರೀಯ ಚಿಂತನೆಯನ್ನ ವಿಕಸಿತಗೊಳಿಸಲಿಕ್ಕೋಸ್ಕರ ಒಂದು ಗೋಷ್ಠಿಯನ್ನ ಏರ್ಪಡಿಸಲಾಗಿತ್ತು. ಅದು ಶಿವಮೊಗ್ಗ ನಗರದಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ 100 ಸಂಖ್ಯೆಯಲ್ಲಿ ಅತಿಥಿಗಳು ಭಾಗವಹಿಸಿದರು. ಸುಮಾರು 33 ವಿವಿಧ ಜಾತಿ ಸಮುದಾಯಗಳ ಪ್ರಮುಖರು ಈ ಗೋಷ್ಠಿನಲ್ಲಿ ಭಾಗವಹಿಸಿದರು. ಈಗ ನಾವು 6ನೇ ಕಾರ್ಯಕ್ರಮದಲ್ಲಿದ್ದೀವಿ. ಇದು ಶಿವಮೊಗ್ಗ ಪ್ರಮುಖ ನಾಗರಿಕರ ಗೋಷ್ಠಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಇನ್ನು 7ನೇ ಮತ್ತು ಕೊನೆಯ ಕಾರ್ಯಕ್ರಮ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯೋದಿದೆ. ಅದು ಶಾಖಾ ವಿಸ್ತಾರದ ದೃಷ್ಟಿಯಿಂದ
ಈಗೇನು ದೇಶದಲ್ಲಿ 51,730 ಸ್ಥಾನಗಳಲ್ಲಿ ಸಂಘದ ಶಾಖೆಗಳಿದೆ, ಸುಮಾರು 83,000 ಶಾಖೆಗಳಿದೆ. ಇದನ್ನು 1,00,000 ಸ್ಥಾನದವರೆಗೆ ತಲುಪಬೇಕು ಅನ್ನುವಂಥ ಒಂದು ಗುರಿಯನ್ನು ಸಂಘ ಇಟ್ಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಎಲ್ಲ ಗ್ರಾಮಗಳಲ್ಲಿ ಸಂಘದ ಶಾಖೆ ಆಗಬೇಕು ಅನ್ನೋ ಉದ್ದೇಶದಿಂದ ಶಾಖಾ ಸಪ್ತಾಹ ಅನ್ನುವಂಥ ಕೊನೆಯ ಕಾರ್ಯಕ್ರಮ ಶತಾಬ್ದಿ ಕಾರ್ಯಕ್ರಮದಲ್ಲಿ ಇರುತ್ತೆ. ಇದು ಸೆಪ್ಟೆಂಬರ್ ತಿಂಗಳು ನಡೆಯುತ್ತೆ. ಸುಮಾರು ಶಿವಮೊಗ್ಗ ನಗರ, ಗ್ರಾಮಾಂತರ ಮತ್ತು 500 ತಾಲೂಕುಗಳನ್ನು ಒಳಗೊಂಡಂತಹ ಸುಮಾರು 750-800 ಗ್ರಾಮಗಳಲ್ಲಿ ಸಂಘದ 1 ವಾರದ ಶಾಖೆಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡೋದಿದ್ದೀವಿ. ಬಂಧುಗಳೇ, ಈ ಪ್ರಸ್ತಾವನಾ ಅವಧಿಯಲ್ಲಿ ನಂತರದಲ್ಲಿ ಸಂಘ ಮತ್ತು ಸಂಘದ ವೈಚಾರಿಕತೆ ಬಗ್ಗೆ ಒಂದು ಅವಧಿ ಇರುತ್ತೆ. ಅದನ್ನು ಶ್ರೀಯುತರು ರಾಜೇಶ್ ಪದ್ಮಾರವರು ಅದನ್ನು ಪ್ರಸ್ತುತಿಪಡಿಸ್ತಾರೆ ಮತ್ತು ನಂತರದಲ್ಲಿ ಅದರದ್ದು ಸಂವಾದ ಕೂಡ ಇರುತ್ತೆ. ನಂತರದಲ್ಲಿ ಸಮಾಜ ಪರಿವರ್ತನೆ ಮತ್ತು ಪಂಚ ಪರಿವರ್ತನೆ ಇದರ ಆಧಾರದಲ್ಲಿ 2ನೇ ಅವಧಿ ಇರುತ್ತೆ. ಅದರ ನಂತರದಲ್ಲಿ ಕೂಡ ಗೋಷ್ಠಿ ಇರುತ್ತೆ. ಬಂಧುಗಳಲ್ಲಿ ಒಂದು ವಿನಂತಿ, ಈ ಸಂಪೂರ್ಣ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದು ಸಂವಾದದಲ್ಲಿ ಕೂಡ ಭಾಗವಹಿಸಿ ಈ ರಾಷ್ಟ್ರ ಕಟ್ಟುವಂತಹ ಸಮಾಜ ಪರಿವರ್ತನೆಯ ಈ ಕೆಲಸದಲ್ಲಿ ನಿಮ್ಮೆಲ್ಲರ ಸಹಭಾಗಿತ್ವ, ನಿಮ್ಮೆಲ್ಲರ ಯೋಚನೆ, ಚಿಂತನೆ, ಸಲಹೆ, ಮಾರ್ಗದರ್ಶನವನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು. ಹಾಗೂ ಈ ಕಾರ್ಯಕ್ರಮದ ಸಂಪೂರ್ಣ ನಮ್ಮ ಜೊತೆಲಿದ್ದು ಸಹಕಾರ ನೀಡಬೇಕಾಗಿ ವಿನಂತಿ ಮಾಡ್ತಾ ನನ್ನ ಪ್ರಸ್ತಾವನೆಯನ್ನು ಮುಕ್ತಾಯ ಮಾಡ್ತೀನಿ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯ ಮಾನ್ಯ ಸಂಘ ಚಾಲಕರಾಗಿರ್ತಕ್ಕಂಥ BA ರಂಗನಾಥ್ ಅವರೇ, ನೆರೆದಿರ್ತಕ್ಕಂಥ ಎಲ್ಲ ವಂದನೀಯ ಮಾತಾ ಭಗಿನಿಯರೇ, ಸಜ್ಜನ ಸಮಾಜದ ಬಂಧುಗಳೇ, ಮಾಧ್ಯಮದ ಬಂಧುಗಳೇ ಹಾಗೂ ಆತ್ಮೀಯ ಕಾರ್ಯಕರ್ತರೇ, ಸಂಘದ ಶತಾಬ್ದಿಯ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಈ ರೀತಿಯ ಪ್ರಮುಖ ನಾಗರಿಕ ಗೋಷ್ಠಿಗಳು ಜಿಲ್ಲಾ ಕೇಂದ್ರಗಳಲ್ಲಿ ನಡೀತಾ ಇದೆ. ಇವತ್ತು ಜೂನ್ 21 ಭಾನುವಾರ ನಮ್ಮ ಕರ್ನಾಟಕದ ಅನೇಕ ಜಿಲ್ಲಾ ಕೇಂದ್ರಗಳಲ್ಲೂ ಇದೇ ರೀತಿಯ ಕಾರ್ಯಕ್ರಮ ಸಮಾನ ರೂಪದಲ್ಲಿ ನಡೀತಾ ಇದೆ. ಸಂಘದ ಶತಾಬ್ದಿ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಗಳ ಮುಖ್ಯ ಉದ್ದೇಶನೇ ಸಂಘ ಏನು ಮಾಡ್ತಾ ಇದೆ, ಸಂಘ ಮಾಡ್ತಾ ಇರ್ತಕ್ಕಂತಹ ಕಾರ್ಯಕ್ರಮಗಳ ಬಗ್ಗೆ ಒಂದಷ್ಟು ಮಾಹಿತಿ, ಸಂಘ ಮಾಡುವ ಈ ಸಾಮಾಜಿಕ ಪರಿವರ್ತನೆಯಲ್ಲಿ ನಾವು ಕೂಡ ಹೇಗೆ ಕೈ ಜೋಡಿಸಬಹುದು ಅನ್ನುವ ಒಂದಷ್ಟು ಸಂಗತಿಗಳನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ ಭೋಜನದವರೆಗೆ ಇದೆ ಅನ್ನೋದನ್ನ ಆಯೋಜಕರು ತಿಳಿಸಿದ್ರು. ಅಲ್ಲಿ ತನಕ ಚರ್ಚೆ, ಸಂವಾದಗಳ ಮೂಲಕ ಒಂದಷ್ಟು ವಿಷಯಗಳನ್ನ ಪರಸ್ಪರ ತಿಳಿತಕ್ಕಂಥ ಪ್ರಯತ್ನಗಳನ್ನ ನಾವು ಮಾಡೋಣ. ನಮ್ಮ ದೇಶ ಭಾರತ ಜಗತ್ತಿನ ಬೇರೆ ಬೇರೆ ದೇಶಗಳ ಇತಿಹಾಸವನ್ನ ಗಮನಿಸಿದ್ರೆ, ತುಲನೆ ಮಾಡಿದ್ರೆ ಸ್ವಲ್ಪ ಭಿನ್ನವಾಗಿರ್ತಕ್ಕಂತಹ ಸಾಂಸ್ಕೃತಿಕ ಪರಂಪರೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ದೀರ್ಘಕಾಲದ ನಾಗರಿಕತೆಯನ್ನು ಹೊಂದಿರತಕ್ಕಂಥ ಒಂದು ದೇಶ. ಜಗತ್ತಿನ ಕೆಲವು ದೇಶಗಳಿಗೆ ಇಲ್ಲದ ಒಂದು ಪಾರಂಪರಿಕ ಇತಿಹಾಸದ ಅವಲೋಕನ ಮತ್ತು ಅದರ ಒಂದು ಸಂಗತಿ ನಮ್ಮ ದೇಶದಲ್ಲಿ ಇದೆ. ನಮ್ಮ ದೇಶದ ಮೇಲೆ ಅನೇಕ ಮಂದಿ ಅನೇಕ ಕಾಲಗಳಿಂದ ಆಕ್ರಮಣ ಮಾಡ್ತಾ ಬಂದರು. ಬಹಳ ದೀರ್ಘಕಾಲದ ಆಕ್ರಮಣ. ಬಹುಶಃ ಇಷ್ಟು ದೀರ್ಘಕಾಲದ ಆಕ್ರಮಣವನ್ನ ಎದುರಿಸಿದ ಇನ್ನೊಂದು ಸಿವಿಲೈಸೇಷನ್, ನಾಗರಿಕತೆ ಬಹುಶಃ ಇರಲಿಕ್ಕಿಲ್ಲ. ಸುಮಾರು 2000 ದೀರ್ಘಕಾಲದ ಸತತ ಆಕ್ರಮಣ, ಒಂದಾದ ನಂತರ ಆಕ್ರಮಣ. ಸೈಯದ್ಗಳು, ಲೋಧಿಗಳು, ಮೊಘಲರು, ತುರ್ಕರು, ಪಠಾಣರು, ಅನೇಕ ಮಂದಿ ಅಲೆಕ್ಸಾಂಡರ್ನ ಕಾಲದಿಂದ ಹಿಡ್ಕೊಂಡು ಆಧುನಿಕ ಕಾಲಘಟ್ಟದವರೆಗೆ ಅನೇಕ ರೀತಿಯ ಆಕ್ರಮಣಗಳನ್ನು ಎದುರಿಸ್ತಾ ಬಂದ್ವಿ. ಯುರೋಪಿಯನ್ನರ ಆಕ್ರಮಣ ಮತ್ತು ಆಗಮನದ ನಂತರನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇಶದಲ್ಲಿ ಆ ಎಲ್ಲ ಆಕ್ರಮಣಗಳನ್ನು ಎದುರಿಸುವ ಒಂದು ಸಂಘರ್ಷಮಯ ಹೋರಾಟ ದೇಶದಲ್ಲಿ ಕಾಲ ಕಾಲಕ್ಕೆ ನಡೆಯಿತು. ಯಾವ ಕಾಲದಲ್ಲಿ ಆಕ್ರಮಣಕಾರಿಗಳು ಬಂದ್ರು, ಆಗಿನ ಕಾಲದ ಯುವಜನತೆ, ಆಗಿನ ಕಾಲದ ರಾಜರುಗಳು, ಆಗಿನ ಕಾಲದ ಸಾಮಾಜಿಕ ವ್ಯವಸ್ಥೆ ಎಲ್ಲರೂ ಒಗ್ಗೂಡಿ ಒಂದಾಗಿ ಆಕ್ರಮಣವನ್ನ ಯಶಸ್ವಿಯಾಗಿ ಎದುರಿಸ್ತಾ ಬಂತು. ಹಾಗಾಗಿ ಯಾವುದೇ ಆಕ್ರಮಣಕಾರಿನೂ ಕೂಡ ನಮ್ಮ ದೇಶದಲ್ಲಿ ಶಾಶ್ವತವಾಗಿ ನೆಲೆ ನಿಲ್ಲಕ್ಕೆ ಸಾಧ್ಯ ಆಗಲಿಲ್ಲ. ಬಂದ್ರು, ಆಕ್ರಮಣ ಮಾಡಿದ್ರು, ಆದ್ರೆ ನಮ್ಮವರ ಪ್ರತಿರೋಧದ ಕಾರಣಕ್ಕೋಸ್ಕರ ಅವರು ವಾಪಸ್ ಹೋದರು. ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಮಂದಿಯವರು ಬಂದರು. ಅದು ಮಹಾರಾಣಾ ಪ್ರತಾಪ್ ಇರ್ಬೋದು, ಛತ್ರಪತಿ ಶಿವಾಜಿ ಮಹಾರಾಜರು ಇರ್ಬೋದು. ದೀರ್ಘ ಪರಂಪರೆ ನಮ್ಮ ದೇಶದಲ್ಲಿ ಇದೆ.
ಆ ರೀತಿಯ ಆಕ್ರಮಣಗಳ ಪರಂಪರೆಯಲ್ಲಿ ಕಳೆದ 19-20ನೇ ಶತಮಾನದ ಆದಿಭಾಗದಲ್ಲಿ ಅನೇಕ ಮಂದಿಯ ಹೋರಾಟವನ್ನ ನಾವು ಒಟ್ಟಾಗಿ ಸೇರಿ ಸ್ವಾತಂತ್ರ್ಯ ಹೋರಾಟ ಅಂತ ಕರೀತೀವಿ. ಬ್ರಿಟಿಷ್ ಸೇರಿಕೊಂಡ ಹಾಗೆ ಬ್ರಿಟನ್ ಅಕ್ಕಪಕ್ಕದ ದೇಶಗಳಿಂದ ಬಂದಂತಹ ಯುರೋಪಿಯನ್ನರ ಆಕ್ರಮಣವನ್ನು ಎದುರಿಸ್ತಾ ಸ್ವಾತಂತ್ರ್ಯ ಸಂಗ್ರಾಮ ಒಂದು ರೀತಿಯಲ್ಲಿ ದೇಶದ ಎಲ್ಲ ಜನಸಾಮಾನ್ಯರನ್ನು ಒಳಗೊಂಡು ದೊಡ್ಡ ಹೋರಾಟವನ್ನು ಸಂಘಟಿಸಿತು. ಲಾಹೋರಿಯಿಂದ ಮೊದಲುಗೊಂಡು ದೇಶದ ಎಲ್ಲ ಕಡೆಗಳಲ್ಲೂ ಆ ರೀತಿಯ ಹೋರಾಟಗಳು ಪ್ರಾರಂಭವಾಗಿ ನಿರ್ಣಾಯಕ ಹಂತವನ್ನು ದಾಟಿ 1947ನೇ ಇಸ್ವಿಯಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. ಆದ್ರೆ ಈ ಪ್ರಕ್ರಿಯೆ, ಈ ಪ್ರೊಸೆಸ್ ಏನು ಜಾರಿಯಲ್ಲಿತ್ತೋ ಅದೇ ಸಂದರ್ಭದಲ್ಲಿ ಅನೇಕ ಮಂದಿ ನಮ್ಮ ದೇಶ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಾ ಸ್ವತಂತ್ರರಾದ ಮೇಲೆ ಹೇಗೆ ನಮ್ಮ ರಾಷ್ಟ್ರ ಇರಬೇಕು ಅನ್ನೋದ್ರ ಬಗ್ಗೆ ಅವರವರ ಯೋಚನೆಗಳನ್ನು ಹೇಳ್ತಾ ಇದ್ದಾರೆ. ಆ ರೀತಿಯ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಟರ್ನಿಂಗ್ ಪಾಯಿಂಟ್ ಆದದ್ದೇ 1893ರ ಸ್ವಾಮಿ ವಿವೇಕಾನಂದರ ಶಿಕಾಗೋ ಭಾಷಣದ ನಂತರ ರಾಷ್ಟ್ರೀಯ ಚಿಂತನೆಯ ಒಂದು ಹೊಸ ಅಲೆ, ನ್ಯೂ ವೇವ್ ಇಡೀ ದೇಶದಲ್ಲಿ ಮೊಳಗ್ತಾ ಬಂತು. 1920ರ ದಶಕದಲ್ಲಿ ಲೋಕಮಾನ್ಯ ತಿಲಕರ ನಿಧನ ನಂತರ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಹೊಸ ರೂಪ, ಹೊಸ ಚೈತನ್ಯ, ಹೊಸ ವೇಗ, ಹೊಸ ದಿಕ್ಕಿನಲ್ಲಿ ಬರತಕ್ಕಂಥ ಕೆಲವು ಪ್ರಯತ್ನಗಳ ಕುರುಹುಗಳು ಕಾಣ್ತಾ ಬಂತು. ಆ ಎಲ್ಲ ಪ್ರಯತ್ನಗಳನ್ನ ನಾವು ಕ್ರೋಢೀಕರಿಸಿ ಹೇಳ್ತಾ ಇದ್ರೆ ಸ್ವಾತಂತ್ರ್ಯ ಪ್ರಾಪ್ತಿಗಿಂತ ಮುಂಚಿನ ಒಂದು 30-35 ವರ್ಷಗಳ ಕಾಲ ನಮ್ಮ ದೇಶದ ಚಿಂತನ ಮಂಥನಗಳು ರಾಷ್ಟ್ರದ ಸ್ವಾತಂತ್ರ್ಯ ಪ್ರಾಪ್ತಿ ಮತ್ತು ನಂತರದ ದಿನಗಳ ಬಗ್ಗೆ ಯೋಚನೆ ಮಾಡ್ತಾ ಇವೆ. ಆ ಪೈಕಿ ಅತ್ಯಂತ ಸಮಗ್ರವಾಗಿ ಯೋಚನೆ ಮಾಡಿದಂತಹ ಒಬ್ಬ ಹಿರಿಯರೇ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡಗೇವಾರ್. ಆ ಚಿತ್ರದಲ್ಲಿ ಈ ಕಡೆ ಇದ್ದಾರೆ, ಟೋಪಿ ಹಾಕಿದಂತಹ ವ್ಯಕ್ತಿ. ಅವರು ಒಬ್ಬ ಜನ್ಮದಾತ ದೇಶಭಕ್ತ ಮತ್ತು ಒಬ್ಬ ಕ್ರಾಂತಿಕಾರಿ ಹೋರಾಟಗಾರ. ಕಲ್ಕತ್ತಾದಲ್ಲಿ ವೈದ್ಯಕೀಯ ಶಿಕ್ಷಣದ ಜೊತೆಗೆ ಕ್ರಾಂತಿಕಾರಿ ಸಂಘಟನೆಗಳಲ್ಲಿ ಭಾಗವಹಿಸಿ ತಮ್ಮ ನಾಗ್ಪುರದ ಊರಿಗೆ ಬಂದ ನಂತರ ಸ್ವಾತಂತ್ರ್ಯ ಹೋರಾಟದ ಸ್ವರೂಪಗಳ ಬಗ್ಗೆ ಚಿಂತನ ಮಂಥನ ಮಾಡ್ತಾ ಬಂದರು. ವಿಶೇಷವಾಗಿ 1921ನೇ ಇಸವಿಯ ಸಂದರ್ಭದಲ್ಲಿ ಸ್ವತಃ ಒಬ್ಬ ಕ್ರಾಂತಿಕಾರಿ ಹೋರಾಟಗಾರರಾಗಿದ್ದ ಡಾಕ್ಟರ್ ಹೆಡಗೇವಾರ್ ಅವರ ಸಂಗಡಿಗರು, ಅವರ ಜೊತೆಗಿರ್ತಕ್ಕಂಥ ಸಹವರ್ತಿಗಳ ಜೊತೆಗೆ ಸ್ವಾತಂತ್ರ್ಯ ಹೋರಾಟದ ಅನೇಕ ಕಾರ್ಯಕ್ರಮಗಳನ್ನ, ಹೋರಾಟಗಳನ್ನ ನಾಗ್ಪುರದಲ್ಲಿ ಸಂಘಟಿಸುವ ಸಂದರ್ಭದಲ್ಲೇ ಸ್ವಾತಂತ್ರ್ಯ ಪ್ರಾಪ್ತಿ ಬಗ್ಗೆ ಮಾತಾಡ್ತಾ ಹೋದರು. 1921ರ ಸಂದರ್ಭದಲ್ಲಿ ಅಸಹಕಾರ ಚಳವಳಿಯ ಆ ದಿನಗಳು, ಆ ಸಂದರ್ಭದವರ ಹೋರಾಟ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಅವರನ್ನ ಬ್ರಿಟಿಷ್ ಸರ್ಕಾರ ಬಂಧಿಸುತ್ತೆ, ಜೈಲೊಳಗೆ ಹಾಕುತ್ತೆ. ಜೈಲಿನ ಬಿಡುಗಡೆ ನಂತರ ಕೂಡ ದೇಶದ ಬಗ್ಗೆ ಯೋಚನೆ ಮಾಡ್ತಾ ಬಂದರು. ಅವರ ಯೋಚನೆಯಲ್ಲಿದ್ದ ಒಂದು ಮುಖ್ಯ ಅಂಶನೇ ನಮ್ಮ ದೇಶ ಸರ್ವಾಂಗೀಣ ವಿಕಾಸ ಆಗ್ಬೇಕು, ಸಶಕ್ತ ಆಗ್ಬೇಕು, ಯಾವುದೇ ಹೊರಗಿನ ಆಕ್ರಮಣಕಾರಿ ನಮ್ಮ ದೇಶದ ಮೇಲೆ ಕಣ್ಣೆತ್ತಿಯೂ ನೋಡದ ರೀತಿಯ ಸುಭದ್ರವಾದ, ಸುರಕ್ಷಿತವಾದಂತಹ ಒಂದು ಸಂಘಟಿತ ಭಾರತ ನಮ್ಮಲ್ಲಿ ಇರಬೇಕು. ಆ ಭಾರತವನ್ನ ಕಟ್ಟೋರು ಯಾರು? ಈ ದೇಶದ ಜನಸಾಮಾನ್ಯರು. ಹಾಗಾಗಿ ನಮಗೆ ಬ್ರಿಟಿಷರನ್ನ ಓಡಿಸುವ ಸ್ವಾತಂತ್ರ್ಯ ಸಂಗ್ರಾಮದ ಜೊತೆಗೆ ದೇಶವನ್ನ ಸಮಗ್ರವಾಗಿ ಸಂಘಟಿಸುವ, ದೇಶದ ಬಗ್ಗೆ ಯೋಚನೆ ಮಾಡುವ, ಸಮಾಜದ ಬಗ್ಗೆ ಕಾಳಜಿ ಮತ್ತು ದೃಷ್ಟಿಕೋನ ಹೊಂದಿರತಕ್ಕಂತಹ ಜನರನ್ನು ಒಂದುಗೂಡಿಸಬೇಕು, ಜನರದ್ದೇ ಒಂದು ದೊಡ್ಡ ಆಂದೋಲನ ಆಗ್ಬೇಕನ್ನುವಂತಹ ನಿಟ್ಟಿನಲ್ಲಿ ಅವರ ಮನಸ್ಸಿನಲ್ಲಿ ಯೋಚನೆಗಳು, ಥಾಟ್ ಪ್ರೊಸೆಸ್ಗಳು ಬರ್ತಾ ಇತ್ತು. ಆ ರೀತಿಯ ಚಿಂತನೆಗಳನ್ನ ಅವರ ಜೊತೆಗಿದ್ದ ಸಹವರ್ತಿಗಳ ಜೊತೆಗೆ ಹಂಚಿಕೊಳ್ತಾ ಇತ್ತು. ಹಿಂದೆನೆ 1893ರ ಶಿಕಾಗೋ ಭಾಷಣದ ನಂತರ 4 ವರ್ಷಗಳ ಕಾಲ ಅಮೆರಿಕ, ಯುರೋಪ್ ಖಂಡಗಳಲ್ಲಿ ಪ್ರವಾಸ ಮಾಡಿದ ನಂತರ ವಿವೇಕಾನಂದರು ಭಾರತಕ್ಕೆ ಬಂದಾಗ ಮದ್ರಾಸಲ್ಲಿ ಒಬ್ಬರು ಯುವಕರು ವಿವೇಕಾನಂದರಿಗೆ ಪ್ರಶ್ನೆ ಕೇಳಿದರು, ಸ್ವಾಮೀಜಿ, ನೀವು ಅಮೆರಿಕ, ಯುರೋಪಿಗೆ ಹೋಗಿ ಬಂದಿದ್ದೀರಿ, ಭಾರತದಂತ ನಿಮ್ಮ ಪ್ರವಾಸದ ಅನುಭವ ನಿಮ್ಗೆ ಇದೆ, ಯು ಕ್ಯಾನ್ ಕಾನ್ವರ್ಸ್ ಇನ್ ಇಂಗ್ಲಿಷ್, ನಿಮಗೆ ಬಹಳ ಚೆನ್ನಾಗಿ ಇಂಗ್ಲಿಷ್ ಗೊತ್ತು, ಬ್ರಿಟಿಷರ ಪಲ್ಸ್ ಗೊತ್ತು, ಅಂಡ್ ಯು ಆರ್ ಜಸ್ಟ್ 34, ಯೌವನ ನಿಮ್ಮ ಕೈಯಲ್ಲಿದೆ, ರಾಷ್ಟ್ರೀಯ ನಾಯಕತ್ವ ಸದ್ಯ ಯಾರಿಗೂ ಇಲ್ಲ. 1897ರ ಆ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರಾಗಿ ಸ್ವಾತಂತ್ರ್ಯ ಹೋರಾಟದ ಆಂದೋಲನದ ಗುರುಸಲ್ಪಟ್ಟವರು ಯಾರು ಇರಲಿಲ್ಲ. ಆ ಯುವಕ ಕೇಳಿದ್ರು, ಸ್ವಾಮೀಜಿ,
ವೈ ಕಾಂಟ್ ಯು ಟೇಕ್ ದ ಲೀಡರ್ಶಿಪ್ ಆಫ್ ಫ್ರೀಡಮ್ ಮೂವ್ಮೆಂಟ್? ನಮಗಿವತ್ತು ಸ್ವಾತಂತ್ರ್ಯ ಬೇಕು. ನೀವು ಭಾಷಣ ಮಾಡಿ ಎಲ್ಲರನ್ನ ಪ್ರೇರಣೆ ಮಾಡ್ತೀರಿ, ಹೋಗ್ತೀರಿ, ಸರಿ. ಆದರೆ ರಾಷ್ಟ್ರೀಯ ನಾಯಕತ್ವ ತಾವು ಯಾಕೆ ವಹಿಸ್ಕೋಬಾರದು ಅನ್ನೋ ಪ್ರಶ್ನೆಯನ್ನು ಕೇಳಿದಾಗ ವಿವೇಕಾನಂದರು ಆ ಯುವಕರನ್ನ ಕರೆದು ಹೇಳಿದ್ರು, ಮಗು, ಡು ಯು ವಾಂಟ್ ಫ್ರೀಡಮ್? ಸ್ವಾತಂತ್ರ್ಯ ಬೇಕಲ್ವೇ? ಐ ವಿಲ್ ಗೆಟ್ ಯು ದ ಫ್ರೀಡಮ್ ಬೈ ಡಾನ್. ನಾಳೆ ಬೆಳಿಗ್ಗೆ ಸೂರ್ಯೋದಯದ ಮುಂಚೆ ನಿಮಗೆ ಸ್ವಾತಂತ್ರ್ಯವನ್ನು ತಂದು ಕೊಡ್ತೀನಿ. ಗಿವ್ ಮಿ 100 ಯೂತ್. ನನಗೆ 100 ಯುವಕರನ್ನ ಕೊಡ್ಬೇಕು. ನಾವೆಲ್ಲ ಕೇಳಿದೀವಿ ಆ ಪ್ರಸಿದ್ಧ ಮಾತುಗಳನ್ನ. ಕಬ್ಬಿಣದ ಸ್ನಾಯುಗಳಿರಬೇಕು, ಉಕ್ಕಿನ ನರೆಮಂಡಲಗಳಿರಬೇಕು, ಸಿಡಿಲ್ನಂತಹ ಇಚ್ಛಾಶಕ್ತಿ ಇರತಕ್ಕಂಥ 100 ಮಂದಿಯನ್ನು ಕೊಡು. ಐ ವಿಲ್ ಚೇಂಜ್ ದ ಡೆಸ್ಟಿನಿ ಆಫ್ ದಿಸ್ ನೇಷನ್. ಐ ವಿಲ್ ಗೆಟ್ ಯು ದ ಫ್ರೀಡಮ್ ಬೈ ಡಾನ್. ಆ ಯುವಕನಿಗೆ ಏನ್ ಹೇಳಬೇಕು ಗೊತ್ತಾಗಿಲ್ಲ. ಆಗ ವಿವೇಕಾನಂದ ಹೇಳಿದ್ರು, ಮಗು, ವ್ಯಥೆ ಪಡಬೇಡ, ದುಃಖಿಸಬೇಡ, ಸ್ವಾತಂತ್ರ್ಯ ಬಂದೇ ಬರುತ್ತೆ. ಆದ್ರೆ ಬಂದಿರುವ ಸ್ವಾತಂತ್ರ್ಯವನ್ನ ಉಳಿಸ್ಕೊಳ್ಳಿಕ್ಕೆ ಜನರಲ್ಲಿ ನಮಗೆ ಸಿಗ್ತಾರೆ. ನಾನು ಸ್ವಾತಂತ್ರ್ಯ ತಂದು ಕೊಡ್ತೀನಿ. ಐ ವಿಲ್ ಗೆಟ್ ಯು ದ ಫ್ರೀಡಮ್. ವೆರ್ ಆರ್ ದ ಮೆನ್ ಟು ಡೈಜೆಸ್ಟ್? ಬಂದಿರುವ ಸ್ವಾತಂತ್ರ್ಯ ಉಳಿಸ್ಕೊಳ್ಳುವ ಜನರು ಈಗ ಸಿದ್ಧ ಆಗಿಲ್ಲ. ಜಾತಿ ಕಾರಣಕ್ಕೋಸ್ಕರ ಜಗಳ, ಭಾಷೆಗೋಸ್ಕರ ಜಗಳ, ಉಚ್ಚ ನೀಚ ಬಡವ ಶ್ರೀಮಂತ ಕಾರಣಕ್ಕೋಸ್ಕರ ಜಗಳ. ಜನರು ಒಂದಾಗಿಲ್ಲ, ಜನರು ಒಟ್ಟಾಗಿಲ್ಲ, ಸಮಾಜ ಒಂದಾಗಿಲ್ಲ, ಏಕತೆಯ ಕೊರತೆ ಇದೆ. ಯಾವಾಗ ಈ ಸಮಾಜದಲ್ಲಿ ಏಕತೆ, ಸಾಮಾಜಿಕ ಒಂದು ಸಂಘಟನೆ ಒಡಮೂಡುತ್ತೆ, ಆವಾಗ ಬಂದಿರೋ ಸ್ವಾತಂತ್ರ್ಯವನ್ನ ಪಡ್ಕೊಳ್ಬಹುದು ಅನ್ನೋದನ್ನ ಬಹಳ ಹಿಂದೆನೆ ಹೇಳಿದ್ರು. ಈ ಅಂಶವನ್ನು ಅನೇಕ ಮಂದಿ ಗಮನಿಸಿದ್ರು. ಆ ಪೈಕಿ ವಿದ್ಯಾರ್ಥಿ ಆಗಿದ್ದ ಡಾಕ್ಟರ್ ಹೆಡಗೇವಾರ್ ಈ ಅಂಶವನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ರು. 1923, 24, 25 ಪ್ರಾರಂಭದಲ್ಲೇ ಡಾಕ್ಟರ್ ಹೆಡಗೇವಾರ್ ಈ ಎಲ್ಲ ಯೋಚನೆಯನ್ನ ಕ್ರೋಢೀಕರಿಸಿ ತಾವು ಒಂದು ಹೊಸ ಜನಾಂದೋಲನಕ್ಕೆ ಕೈ ಹಾಕ್ತಾರೆ. ಸೆಪ್ಟೆಂಬರ್ 27, 1925 ವಿಜಯದಶಮಿಯ ಪುಣ್ಯದ ದಿನದಂದು ಒಂದು ಹೊಸ ರೀತಿಯ ಆಂದೋಲನ ಪ್ರಾರಂಭ ಆಗುತ್ತೆ. ನಂತರ ಆ ಸಂಘಟನೆಗೆ ಒಂದು ಹೆಸರು ಕೂಡ ಸಿಗುತ್ತೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಆ ರೀತಿಯ ಸಂಘ ಪ್ರಾರಂಭ ಆಗಿ ಇವತ್ತು 100 ವರ್ಷಗಳನ್ನು ಕ್ರಮಿಸಿ ನಾವು 101ನೇ ವರ್ಷದಲ್ಲಿದ್ದೀವಿ. ಕಳೆದ ವರ್ಷ 2025 ಅಕ್ಟೋಬರ್ 2ನೇ ತಾರೀಕು ಸಂಘ 100 ವರ್ಷಗಳನ್ನ ಸಂಪೂರ್ಣವಾಗಿ ಪೂರೈಸಿ 101ನೇ ವರ್ಷವನ್ನ ಶತಾಬ್ದಿ ವರ್ಷವನ್ನಾಗಿ ಇಡೀ ದೇಶದಲ್ಲಿ ಇವತ್ತು ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಸಂಘದ 100 ವರ್ಷಗಳ ಯಾತ್ರೆ ಅಷ್ಟು ಸುಲಭವಾಗಿರಲಿಲ್ಲ. ಪ್ರಾರಂಭದಲ್ಲಿ ಹೇಳಿದ್ರು, ಅನೇಕ ಹಂತಗಳನ್ನ ದಾಟಿ ಬಂದ್ರು. ಪ್ರಾರಂಭದಲ್ಲಿ ಸಂಘವನ್ನ ಅನೇಕ ಮಂದಿ ಹಾಸ್ಯದಿಂದ ನೋಡಿದವರು ಇದ್ದಾರೆ. ಒಂದು ರೀತಿಯಲ್ಲಿ ಪರಿಹಾಸ್ಯ ಮಾಡ್ತಾ ಇದ್ರು, ಏನೋ ಆಟ ಆಡ್ತಾ ಇದ್ದಾರೆ, ಇವರ ಕೈಯಿಂದ ಏನೂ ಆಗಲ್ಲ. ನಂತರ ಉಪೇಕ್ಷೆ, ಫೇಸ್ ಆಫ್ ನೆಗ್ಲಿಜೆನ್ಸ್ ಬಂತು. ಸಂಘ ಏನೋ ಮಾಡ್ತಾ ಇದೆ, ಆದ್ರೆ ಇವರನ್ನ ಸೀರಿಯಸ್ ಆಗಿ ತಗೊಳ್ಳೋ ಅಗತ್ಯ ಇಲ್ಲ ಅನ್ನೋ ರೀತಿಯ ಫೇಸ್ ಆಫ್ ನೆಗ್ಲಿಜೆನ್ಸ್. 3ನೇದಲ್ಲಿ ವಿರೋಧದ ಹಂತ ಬಂತು. ಸಂಘವನ್ನ ವಿರೋಧಿಸುವ ಅನೇಕ ಹಂತಗಳು, ಸಂಘದ ಕಾರ್ಯಾಲಯದ ಮೇಲೆ ದಾಳಿಗಳು, ಕಾರ್ಯಕರ್ತರನ್ನೇ ಗುರಿಯಾಗಿರಿಸಿ ಕಗ್ಗೊಲೆಗಳು, ಸಂಘದ ಮೇಲೆ ಅನೇಕ ಬಾರಿ ನಿಷೇಧಗಳು, ಬ್ಯಾನ್ಗಳು ಅನೇಕ ನಡೀತು. ಇದೆಲ್ಲವೂ ಕೂಡ ವಿರೋಧದ ಆಧಾರದ ಮೇಲೆ, RSS ಅನ್ನು ವಿರೋಧಿಸಬೇಕನ್ನೋ ಆಧಾರದ ಮೇಲೆನೆ ಅನೇಕ ಕಡೆಗಳಲ್ಲಿ ವಿರೋಧಗಳು ಕೂಡ ಬಂತು. ಅದಾದ ನಂತರ ನಾವು ಇವತ್ತು 4ನೇ ಹಂತದಲ್ಲಿ ದೇಶದ ಮುಂದೆ ಇದ್ದೀವಿ. ಅದೇ ಸಮಾಜದ ಸ್ವೀಕಾರದ ಹಂತ. ಇಡೀ ಸಮಾಜ ಇವತ್ತು ಸಂಘವನ್ನ ಬೇರೆ ಬೇರೆ ಹಂತಗಳಲ್ಲಿ, ಬೇರೆ ಬೇರೆ ರೂಪಗಳಲ್ಲಿ ಸ್ವೀಕಾರ ಮಾಡಿದ್ದಾರೆ. ಈ ಸ್ವೀಕೃತಿಯ ಹಂತ ಏನಿದೆ ಸಮಾಜದ್ದು, ಇಲ್ಲಿವರೆಗೆ ನಮ್ಮ ಸಮಾಜದ ಸ್ವೀಕೃತಿಗೆ ಅನೇಕ ದಿಗ್ದರ್ಶನಗಳು, ಕಾರಣಗಳು ಕೂಡ ಇದೆ. ವೈ ಸೊಸೈಟಿ ಇಸ್ ಆಕ್ಸೆಪ್ಟಿಂಗ್? ಸಂಘ ಸಮಾಜದ ಉನ್ನತಿಯನ್ನೇ ಸಮಾಜದ ಮಧ್ಯೆ ತಿಳಿ ಹೇಳ್ತಾ ಈ 100 ವರ್ಷಗಳನ್ನ ದಾಟಿಕೊಂಡು ಬರ್ತಾ ಇದೆ. ಆ ಎಲ್ಲ ಹಂತದಲ್ಲಿ ಸಂಘಕ್ಕೆ ಹೇಗೆ ಸಂಘಟನಾತ್ಮಕ ವಿಸ್ತಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಕಲ್ಪನೆ ಇತ್ತು. ಅದನ್ನ ಸಂಘದ ಕಾರ್ಯ ಪದ್ಧತಿ ಅಂತ ಕರಿತೀವಿ. ಸಂಘ ಹೇಗೆ ಕೆಲಸ ಮಾಡುತ್ತೆ, ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸಂಘದ ಪ್ರಾರಂಭದ ದಿನಗಳಿಂದ ಚಿಂತನೆ ಮಾಡ್ತಾ ಬಂದ್ರು. ನಿಸ್ವಾರ್ಥವಾದಂತಹ ಕೆಲಸ, ಆ ಕೆಲಸ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಬಂದಾಗ ಆ ಕೆಲಸ ಮಾಡಲಿಕ್ಕೆ ದೀರ್ಘಕಾಲ ತನ್ನನ್ನು ಸಮರ್ಪಿಸಿಕೊಳ್ಳತಕ್ಕಂಥದ್ದು ಮನೋಭಾವ, ಆ ವ್ಯಕ್ತಿಯನ್ನೇ ಸ್ವಯಂ ಸೇವಕ ಅನ್ನುವ ಶಬ್ದದಲ್ಲಿ ಗುರುತಿಸ್ತಾ ಬಂದರು. ಆ ರೀತಿ ಸಂಘ ಪ್ರಾರಂಭ ಆದ ದಿನಗಳಿಂದ ಸ್ವಯಂ ಸೇವಕರು ದೇಶಕ್ಕೋಸ್ಕರ ಸಮಾಜ ಕೆಲಸ ಮಾಡಲಿಕ್ಕೆ ಸಂಘದ ಮೂಲಕ ಸಮರ್ಪಿತಗೊಳ್ಳುವತಕ್ಕಂತಹ ವ್ಯಕ್ತಿಗಳು ಬರ್ತಾ ಬರ್ತಾ ಸಂಘ ದೊಡ್ಡ ಪ್ರಮಾಣದಲ್ಲಿ ಸಮಾಜದಲ್ಲಿ ಸ್ವಯಂ ಸೇವಕರನ್ನ ಒಳಗೊಳ್ಳುತ್ತಾ ಇವತ್ತು ಬರ್ತಾ ಇದೆ, ದೊಡ್ಡ ಹಂತದಲ್ಲಿ ಬರ್ತಾ ಇದೆ.
ಆ ಎಲ್ಲ ಸ್ವಯಂ ಸೇವಕರನ್ನ ನಿರ್ಮಾಣಗೊಳ್ಳತಕ್ಕಂಥ, ಆ ಸ್ವಯಂ ಸೇವಕರಿಗೆ ಕಾರ್ಯದ ಸ್ಪಷ್ಟನೆ ಗೊತ್ತಿರತಕ್ಕಂಥ ಕಾರ್ಯಪದ್ಧತಿಯ ಪ್ರಮುಖ ಭಾಗ, ಅದನ್ನೇ ಸಂಘದಲ್ಲಿ ನಿತ್ಯ ಶಾಖೆ ಅಂತ ಕರೆದರು. ಸಂಘ ಇವತ್ತು 4 ಹಂತಗಳಲ್ಲಿ ತನ್ನ ಕೆಲಸಗಳನ್ನು ಮಾಡ್ತಾ ವಿಸ್ತಾರ ಮಾಡ್ತಾ ಬರ್ತಾ ಇದೆ. ಪ್ರಾರಂಭದ ದಿನಗಳಿಂದಲೂ ಸಂಘದ ಯೋಚನೆ ಇಲ್ಲದೆ ಈ ದೇಶದ ಸರ್ವಾಂಗೀಣ ಉನ್ನತಿಯನ್ನು ಮಾಡಲಿಕ್ಕೆ ಜನರು ತಯಾರಾಗಬೇಕು, ಜನರ ಮನಸ್ಸು ಒಂದಾಗಬೇಕು. ಹಾಗಾಗಿ ಜನರು ಸಮಾಜದ ಬಗ್ಗೆ ಯೋಚನೆ ಮಾಡತಕ್ಕಂಥ ಆ ಪ್ರೊಸೆಸ್ ಏನಿದೆ ಅದನ್ನ ವ್ಯಕ್ತಿ ನಿರ್ಮಾಣ ಅಂತ ಕರೆದರು. ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ. ಈ ವ್ಯಕ್ತಿ ಎಲ್ಲಿದ್ದಾರೆ? ಇಡೀ ದೇಶದಲ್ಲಿದ್ದಾನೆ. ತಾನು ಎಲ್ಲಿದ್ದೀನೋ ಅಲ್ಲಿನ ಸಮಾಜದ ಬಗ್ಗೆ ಯೋಚನೆ. ಭಾರತ ಅನ್ನೋ ದೇಶ ಎಲ್ಲಿದೆ? ದೇಶ ಎಲ್ಲ ಕಡೆಯೂ ಇದೆ. ತಾನು ಎಲ್ಲಿ ನಿಂತಿದ್ದೀನೋ ಅದೇ ನನ್ನ ದೇಶ. ಜಹಾ ಮೇ ಖಡಾ ಹೂಂ ವಹಿ ಮೇರಾ ದೇಶ ಹೈ. ನಾವು ಶಿವಮೊಗ್ಗದಲ್ಲಿದ್ದೀವಿ, ನಮ್ಮ ಭಾರತ ಎಲ್ಲಿದೆ? ನಮ್ಮ ಭಾರತ ಇಲ್ಲೇ ಇದೆ. ನಾವೆಲ್ಲಿ ನಿಂತಿದ್ದೀವೋ ಅದೇ ನಮ್ಮ ದೇಶ. ಪ್ರತಿಯೊಬ್ಬ ದೇಶವಾಸಿಯು ಅದನ್ನ ಯೋಚನೆ ಮಾಡ್ತಾ ತಾನು ಇರುವ ಸುತ್ತಮುತ್ತಲಿನ ಸಮಾಜದ ಬಗ್ಗೆ ಯೋಚನೆ ಮಾಡಿ ಕೆಲಸ ಮಾಡತಕ್ಕಂತ ವ್ಯಕ್ತಿ ನಿರ್ಮಾಣದ ಕೆಲಸ. ಅದಕ್ಕೋಸ್ಕರ ಸಂಘದ ಶಾಖೆಯನ್ನ ಪ್ರಾರಂಭ ಮಾಡಿದ್ರು. ಸಂಘದ ಆ ರೀತಿಯ ಮೊದಲ ಶಾಖೆ 1926ನೇ ಇಸವಿಯ ಮೇ 28ನೇ ತಾರೀಕು ಶುರುವಾಯಿತು. ಪ್ರಾರಂಭದ ಮೊದಲ 15 ವರ್ಷ 1925ರಿಂದ 40ನೇ ಇಸವಿ ತನಕ ವ್ಯಕ್ತಿ ನಿರ್ಮಾಣ ಕೇಂದ್ರಿತವಾಗಿರ್ತಕ್ಕಂಥ ಯೋಚನೆಗಳಿತ್ತು. ಕ್ರಮೇಣ 2ನೇ 3ನೇ ಹಂತಗಳು ವಿಸ್ತಾರ ಆಗ್ತಾ ಬಂತು. 1940ರ ನಂತರ ವ್ಯಕ್ತಿ ನಿರ್ಮಾಣದ ಜೊತೆಗೆ 2ನೇ ಹಂತ ಫೇಸ್ ಅನ್ನಬಹುದಾದ ಸಮಾಜ ಜಾಗರಣ, ಸೋಷಿಯಲ್ ಅವೇಕನಿಂಗ್ ನ ಫೇಸ್ ಬಂತು. ಸಮಾಜದ ಎಲ್ಲರೂ ಕೂಡ ಸಂಘದ ಥಾಟ್ ಪ್ರೊಸೆಸ್ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡುವುದು. ಅದನ್ನ ಸಂಘದ ಪರಿಭಾಷೆಯಲ್ಲಿ ವಿವಿಧ ಕ್ಷೇತ್ರಗಳು ಅಥವಾ ಮೀಡಿಯಾದಲ್ಲಿ ಕೆಲವೊಮ್ಮೆ ಸಂಘ ಪರಿವಾರ, ವಿವಿಧ ಸಂಘಟನೆಗಳು ಅಂತ ಹೇಳ್ತಾರೆ. ಆ ಮೂಲಕ ಸಮಾಜದ ಜಾಗರಣ ಕೆಲಸಗಳು ಶುರುವಾಯಿತು. ಸಂಘದ ಸ್ವಯಂ ಸೇವಕರು ಯೋಚನೆ ಮಾಡ್ತಾ ಒಂದೊಂದು ಕ್ಷೇತ್ರದಲ್ಲಿ ಕೆಲಸವನ್ನ ಪ್ರಾರಂಭ ಮಾಡ್ತಾ ಹೋದರು. ಸ್ವತಃ 1936ರಲ್ಲಿ ಡಾಕ್ಟರ್ ಹೆಡಗೇವಾರ್ ಅವರನ್ನೇ ನಾಗ್ಪುರದ ಪಕ್ಕದ ವಾರ್ಧಾದಲ್ಲಿರ್ತಕ್ಕಂಥ ಸಾಮಾಜಿಕ ಹೋರಾಟಗಾರ್ತಿ ಲಕ್ಷ್ಮೀಬಾಯಿ ಕೇಳ್ಕರ್ ಅವರ ಜೊತೆ ಮಾತನಾಡಿ ಮಹಿಳೆಯರು ರಾಷ್ಟ್ರದ ಸರ್ವಾಂಗೀಣ ವಿಕಾಸದ ಈ ಪ್ರಕ್ರಿಯೆ ಜೊತೆಗೆ ಹೆಗಲು ಜೋಡಿಸುವುದರ ಮೂಲಕ ಆ ಕೆಲಸವನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಷ್ಟ್ರ ಸೇವಿಕಾ ಸಮಿತಿ 1936ನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು. 1949ನೇ ಇಸ್ವಿಯಲ್ಲಿ ದೇಶದ ಬಹುದೊಡ್ಡ ಯುವ ಸಮೂಹ ವಿದ್ಯಾರ್ಥಿಗಳಾಗಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸುವ ಮೂಲಕ ಅವರಿಗೊಂದು ರಾಷ್ಟ್ರೀಯ ದೃಷ್ಟಿಕೋನ ಕೊಡಬೇಕು, ಸಾಮಾಜಿಕ ಹೊಣೆಗಾರಿಕೆಯನ್ನ ಯೌವನದಲ್ಲೇ ಅರಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ 1952ನೇ ಇಸ್ವಿನಲ್ಲಿ ವನವಾಸಿಗಳು ಟ್ರೈಬಲ್ ವೆಲ್ಫೇರ್ ದೃಷ್ಟಿಯಿಂದ ವನವಾಸಿ ಕಲ್ಯಾಣ, 55ನೇ ಇಸ್ವಿಯಲ್ಲಿ ಶ್ರಮಿಕರು ಯಾರು ಕಾರ್ಮಿಕರಿದ್ದಾರೆ ಆ ಕಾರ್ಮಿಕರನ್ನು ಒಗ್ಗೂಡಿಸಲಿಕ್ಕೆ ಭಾರತೀಯ ಮಜ್ದೂರ್ ಸಂಘ, ನಂತರ ಕೃಷಿಕರಿಗೋಸ್ಕರ ಭಾರತೀಯ ಕಿಸಾನ್ ಸಂಘ, ಧಾರ್ಮಿಕ ಕ್ಷೇತ್ರದ ಏಕತೆಗೋಸ್ಕರ 64ನೇ ಇಸ್ವಿಯಲ್ಲಿ ವಿಶ್ವ ಹಿಂದೂ ಪರಿಷತ್. ಹೀಗೆ ಒಂದೊಂದೇ ಕ್ಷೇತ್ರದಲ್ಲಿ ಒಂದೊಂದೇ ಸಂಘಟನೆಗಳು. ಕಲಾವಿದರ ಮಧ್ಯೆ ಸಂಸ್ಕಾರ ಭಾರತಿ, ಹಾಗೆಯೇ ಸಂಸ್ಕೃತ ಭಾರತಿ, ವಿಜ್ಞಾನ ಭಾರತಿ, ಸಾಹಿತಿಗಳ ಮಧ್ಯೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್. ಹೀಗೆ ಒಂದೊಂದೇ ಸಂಘಟನೆಗಳು ವಿಕಾಸ ಆಗ್ತಾ ಬಂತು. ಬೇರೆ ಬೇರೆ ಕಡೆಗಳಲ್ಲಿ ಅವರು ಆಕ್ಟಿವ್ ಆಗ್ತಾ ಬಂದರು. ಸ್ಥಾನೀಯವಾಗಿ ರಾಜ್ಯದ ಒಳಗಡೆ ಕೆಲವು ಸಂಘಟನೆಗಳು ಬಂತು. ಕರ್ನಾಟಕದಲ್ಲೇ 1965ನೇ ಇಸ್ವಿಯಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ ಶುರುವಾಯಿತು. ಇವತ್ತು ದೊಡ್ಡ ವಿಸ್ತೃತವಾಗಿರ್ತಕ್ಕಂಥ ಜನಸೇವೆಯಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ ತೊಡಗಿದೆ. 80ನೇ ಇಸ್ವಿಯಲ್ಲಿ ಹಿಂದೂ ಸೇವಾ ಪ್ರತಿಷ್ಠಾನ ಸಮಾಜದ ಎಲ್ಲ ವರ್ಗಗಳಿಗೆ ಸೇವೆಯನ್ನ ಮುಂದೆ ಕೊಂಡೋಗ್ತಕ್ಕಂಥ ಕೆಲಸವನ್ನು ಹಿಂದೂ ಸೇವಾ ಪ್ರತಿಷ್ಠಾನ ಮಾಡ್ತಾರೆ. 3-4 ಗುರುಕುಲಗಳ ಮೂಲಕ ಅನೇಕ ಪ್ರಾಚೀನ ಪರಂಪರೆಯ ಸಂಸ್ಕೃತಿಗಳನ್ನ ಅಧ್ಯಯನದ ಮೂಲಕ ತಿಳಿಸೋ ಕೆಲಸವನ್ನ ಮಾಡಿದರು. ಹೀಗೆ ಕೆಲವು ರಾಜ್ಯದ ಒಳಗಡೆ ಕೆಲವೊಂದು ಅಖಿಲ ಭಾರತೀಯ ಎರಡೂ ರೀತಿಯ ಪ್ರಯತ್ನಗಳನ್ನು ಗಮನಿಸಿದ್ರೆ ಸುಮಾರು 50ಕ್ಕಿಂತಲೂ ಹೆಚ್ಚು ಅಖಿಲ ಭಾರತೀಯ ಸ್ಥಾನೀಯ ಸಂಘಟನೆಗಳ ಮೂಲಕ ಸಮಾಜ ಜಾಗರಣದ ಕೆಲಸವನ್ನ ಮಾಡ್ತಾ ಬಂತು. 3ನೇ ಹಂತ 1993ನೇ ಇಸವಿಯಿಂದ ಶುರುವಾಯಿತು. ಅದನ್ನ ಸಾಮಾಜಿಕ ಪರಿವರ್ತನೆ ಹಂತ, ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್ ಹಂತ ಅಂತ ಗುರುತಿಸಿದ್ವಿ. ಸಮಾಜದಲ್ಲಿ ಅನೇಕ ಕೆಲಸಗಳಲ್ಲಿ ಪರಿವರ್ತನೆ ತರತಕ್ಕಂತಹ ಸಂಗತಿಗಳಿದೆ. ಆ ಪರಿವರ್ತನೆ ಸಂಗತಿಗಳು ಜನಸಾಮಾನ್ಯರ ಜೊತೆಗೂ ಮಾಡಬೇಕು, ಎಲ್ಲರೂ ಸೇರಿ ಮಾಡಬೇಕು. ಅದಕ್ಕೋಸ್ಕರ 96ನೇ ಇಸವಿಯಲ್ಲಿ ಗತಿವಿಧಿಗಳು ಇನಿಷಿಯೇಟಿವ್ ಶುರುವಾಯಿತು. ಮೊದಲ ಗತಿವಿಧಿನೇ ಧರ್ಮ ಜಾಗರಣದ ಮೂಲಕ. ಈ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಮತಾಂತರದ ಸಮಸ್ಯೆ ಇದೆ.
ಮತಾಂತರವನ್ನು ತಡೀತಾ ಮತಾಂತರಗೊಂಡವರನ್ನ ವಾಪಸ್ ತರತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗೇನೆ ಅನೇಕ ಕಡೆಗಳಲ್ಲಿ ಫ್ಯಾಮಿಲಿ ವೆಲ್ಫೇರ್ ದೃಷ್ಟಿಯಿಂದ ಕುಟುಂಬ ಪ್ರಬೋಧನ, ಪರಿಸರ ದೃಷ್ಟಿಯಿಂದ ಪರ್ಯಾವರಣ ಸಂರಕ್ಷಣೆ, ಗ್ರಾಮದ ಅಭ್ಯುದಯಕ್ಕೋಸ್ಕರ ಗ್ರಾಮ ವಿಕಾಸ, ಗೋ ಸಂರಕ್ಷಣೆ ದೃಷ್ಟಿಯಿಂದ ಗೋ ಸೇವಾ, ಸಮಾಜದ ಎಲ್ಲ ಬಂಧುಗಳನ್ನು ಒಂದು ಸೇರತಕ್ಕಂಥ ಸಾಮಾಜಿಕ ಸಾಮರಸ್ಯ, ಹೀಗೆ ವಿವಿಧ ಶ್ರೇಣಿಗಳಲ್ಲಿ ಸಂಘದ ಪರಿವರ್ತನೆ ಹಂತ ಶುರುವಾಯಿತು. 2013ನೇ ಇಸವಿಯಲ್ಲಿ ಸ್ವಾಮಿ ವಿವೇಕಾನಂದರ 150ನೇ ಜಯಂತಿಯ ವರ್ಷದ ನಂತರ ವ್ಯವಸ್ಥಾ ಪರಿವರ್ತನೆಯ ದಿಕ್ಕಿನತ್ತ ಅನೇಕ ಸ್ವಯಂ ಸೇವಕರು ಕೆಲಸ ಮಾಡ್ತಾ ಇದ್ದಾರೆ. ಈ ದೇಶದ ಕೆಲವೊಂದು ವ್ಯವಸ್ಥೆಗಳು, ಧಾರ್ಮಿಕ ವ್ಯವಸ್ಥೆ ಅಲ್ಲಿ ಪರಿವರ್ತನೆ, ಶಿಕ್ಷಣ ವ್ಯವಸ್ಥೆ ಅಲ್ಲಿ ಪರಿವರ್ತನೆ, ಆಡಳಿತ ವ್ಯವಸ್ಥೆ ಅದರಲ್ಲೊಂದಷ್ಟು ಪರಿವರ್ತನೆ, ಈ ಕೆಲಸವನ್ನು ಮಾಡಬೇಕು. ಮಾಡುವಾಗ ಈ 4 ಜೊತೆಗೆ ಸಾಗಿಸ್ತಾ ಬರ್ತೇವೆ. ವ್ಯಕ್ತಿ ನಿರ್ಮಾಣ ಜೊತೆಗೆ ಸಮಾಜ ಜಾಗರಣ, ಸಮಾಜ ಪರಿವರ್ತನೆ ಹಾಗೂ ವ್ಯವಸ್ಥಾ ಪರಿವರ್ತನೆ ಕೆಲಸವನ್ನ ಸಮಾನ ರೂಪದಲ್ಲಿ ಕಳೆದ 4 ಹಂತಗಳ ಈ ಬೆಳವಣಿಗೆ ಏನಿದೆ ಕಳೆದ 100 ವರ್ಷಗಳಲ್ಲಿ ದಾಟ್ತಾ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಸಂಘದ ವಿಕಾಸ ಏನಿದೆ ಅದು ಒಂದೇ ಕಡೆ ನಿಂತಿಲ್ಲ, ಎಲ್ಲ ಕಡೆನೂ ಪಸರಿಸ್ತು. ಅದನ್ನ ಸರ್ವಸ್ಪರ್ಶಿ ಮತ್ತು ಸರ್ವವ್ಯಾಪಿ ಅಂತ ಕರಿತೀವಿ. ಸರ್ವವ್ಯಾಪಿ ಅಂದಾಗ ಭೌಗೋಳಿಕವಾಗಿ ಸಂಘ ಎಲ್ಲ ಕಡೆಗಳನ್ನು ತಲುಪಿದೆ. ಸಂಘ ಪ್ರಾರಂಭ ಆದದ್ದು ನಾಗ್ಪುರದಲ್ಲಿ, ಆದ್ರೆ ಇವತ್ತು ಸಂಘ ಎಲ್ಲಿದೆ ಅಂದ್ರೆ ದೇಶದ ಎಲ್ಲ ಕಡೆಗಳಲ್ಲೂ ಇದೆ, ವಿದೇಶಗಳಲ್ಲೂ ಇದೆ. 63 ದೇಶಗಳಲ್ಲಿ ಸಂಘದ ಸ್ವಯಂ ಸೇವಕರು ಪ್ರತಿನಿತ್ಯ ಶಾಖೆಗಳನ್ನ ನಡೆಸ್ತಾ ಇದ್ದಾರೆ. ವಿಸ್ತೃತವಾಗಿರ್ತಕ್ಕಂಥ ಸಂಘದ ಕಾರ್ಯದ ವಿಸ್ತಾರ ಆಗಿದೆ. ಇವತ್ತು ದೇಶದ ಎಲ್ಲ ಕಡೆನೂ ನಡೆದಿದೆ. 1940ನೇ ಇಸವಿಯಲ್ಲಿ ಸಂಘ, ಆಗ ದೇಶದ ಎಲ್ಲ ಪ್ರಾಂತಗಳನ್ನು, ಸ್ಟೇಟ್ಗಳಿರಲಿಲ್ಲ, ಪ್ರಾಂತ್ಯಗಳ ರಚನೆ ಇತ್ತು, ಪ್ರಾಂತಗಳನ್ನ ತಲುಪಿತು. 1980ರ ದಶಕದಲ್ಲಿ ದೇಶದ ಎಲ್ಲ ಜಿಲ್ಲೆಗಳಿಗೆ RSS ನ ಒಂದು ಘಟಕ ವಿಸ್ತೃತವಾಗಿ ತಲುಪಿತು. 96ನೇ ಇಸವಿಯ ಸಂದರ್ಭದಲ್ಲಿ ಎಲ್ಲ ತಾಲೂಕುಗಳಲ್ಲೂ ಒಂದು ಸಂಘದ ಯೂನಿಟ್. ಅದಾದ 30 ವರ್ಷಗಳ ನಂತರ ಈ ವರ್ಷ ಸಂಘ ದೇಶದ ಎಲ್ಲ ಮಂಡಲಗಳು, ಗ್ರಾಮೀಣ ಪ್ರದೇಶದಲ್ಲಿ, ಸಿಟಿಗಳಲ್ಲಿ, ವಾರ್ಡ್ ಅಥವಾ ವಸತಿಯನ್ನ ಇಡೀ ದೇಶದಲ್ಲಿ ತಲುಪ್ತಾ ಇದೆ. ಹೀಗಾಗಿ ಪ್ರಾರಂಭಗೊಂಡಂತಹ ನಾಗ್ಪುರದಿಂದ ಸಂಘ ವಿಸ್ತಾರ ಆಗ್ತಾ ಇಡೀ ದೇಶಾದ್ಯಂತ ಏನು ವಿಸ್ತರಣೆಗೊಂಡಿದೆ ಇದನ್ನೇ ನಾವು ಸರ್ವವ್ಯಾಪಿ ಅಂತ ಕರಿತೀವಿ. ಹೋಗುವಾಗ ಸಂಘ ಎಲ್ಲ ರೀತಿಯ ಭೌಗೋಳಿಕ ಪ್ರದೇಶಗಳನ್ನು ತಲುಪಿತು. ನಗರ, ಗ್ರಾಮೀಣ ಪ್ರದೇಶ, ಗುಡ್ಡಗಾಡಿನ ಪ್ರದೇಶಗಳು, ಕಾಡಿನ ಪ್ರದೇಶಗಳು, ದ್ವೀಪಗಳು, ಕರಾವಳಿಯ ತೀರ, ಸಮುದ್ರದ ಕಡಲ ತಡಿಗಳು, ಅನೇಕ ಪರ್ವತ ಶ್ರೇಣಿಯ ಪ್ರದೇಶಗಳು, ಉದಾಹರಣೆಗೆ ಅರುಣಾಚಲದ ತವಾಂಗ್ನಿಂದ ಹಿಡ್ಕೊಂಡು ಕನ್ಯಾಕುಮಾರಿಯ ಕಡಲ ತೀರದವರೆಗೆ, ಅದೇ ಲಡಾಖಿನ ಗುಡ್ಡಗಾಡು ಪ್ರದೇಶಗಳಿಂದ ಹಿಡ್ಕೊಂಡು ನಮ್ಮ ಗುಜರಾತ್ನ, ರಾಜಸ್ಥಾನದ ಅನೇಕ ತೀರ ಪ್ರದೇಶಗಳವರೆಗೆ, ಮರುಭೂಮಿಯ ತಾಣಗಳಲ್ಲೂ ಕೂಡ ಸಂಘದ ಸ್ವಯಂ ಸೇವಕರು ಸೇವೆ, ಶಾಖಾ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಭೌಗೋಳಿಕವಾಗಿ ಸಂಘ ಸರ್ವವ್ಯಾಪಿ. ಹಾಗೇನೆ ಸರ್ವಸ್ಪರ್ಶಿ ಅಂದಾಗ ಸಂಘದಲ್ಲಿ ಯಾರಿದ್ದಾರೆ? RSS ನಲ್ಲಿ ಸಮಾಜದ ಎಲ್ಲ ವರ್ಗಗಳ ಸಹಭಾಗಿತ್ವ ಕಳೆದ 100 ವರ್ಷಗಳಲ್ಲಿ ನಾವು ಕಾಣ್ತಾ ಇದ್ವಿ. ಸಮಾಜ ಪದ್ಧತಿ ಆಧಾರದ ಮೇಲೆ ರಾಮಕೃಷ್ಣ ದುರ್ಗಿ ಈ ತರ ದೇವರನ್ನ ಪೂಜಿಸುವ ಆಧಾರದ ಮೇಲೆ ಹೇಳಿಲ್ಲ. ವಿವೇಕಾನಂದರು ಬಳಸಿದ ಹಿಂದೂ ಶಬ್ದ ಇಟ್ ವಾಸ್ ಎ ನ್ಯಾಷನಲಿಸ್ಟ್ ಕೊನೋಟೇಷನ್, ರಾಷ್ಟ್ರೀಯ ಪದವಾಚಕ. ಹಿಂದೂ ಅಂದ್ರೆ ರಾಷ್ಟ್ರೀಯ ಪದವಾಚಕವೇ ಹಿಂದುತ್ವ, ಅದೇ ನಮ್ಮ ರಾಷ್ಟ್ರೀಯತೆ. ಹಿಂದುತ್ವದ ಆಧಾರದ ಮೇಲೆ ನಮ್ಮ ನ್ಯಾಷನಾಲಿಟಿ ಅಥವಾ ರಾಷ್ಟ್ರೀಯತೆ ಒಳಗೊಂಡಿದೆ. ಈ ಕುರಿತು ಅನೇಕ ಮಂದಿ ಅನೇಕ ಕಡೆಗಳಲ್ಲಿ ಹೇಳಿದ್ರು. ಸ್ವಾಮಿ ವಿವೇಕಾನಂದರು 1902ನೇ ಇಸವಿಯಲ್ಲಿ ತೀರ್ಕೊಂಡ್ರು. ಅವರ ನಂತರ ವಿದೇಶಗಳಲ್ಲಿ ಅತ್ಯಂತ ಹೆಚ್ಚು ಬಾರಿ ಹಿಂದುತ್ವದ ಪ್ರಚಾರ, ವಿಮರ್ಶೆಗಳು, ಚರ್ಚೆಗಳಲ್ಲಿ ಭಾಗವಹಿಸಿದವರೇ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್. ನಾವು ಅವ್ರನ್ನ ಕೇವಲ ಶಿಕ್ಷಕರ ದಿನಾಚರಣೆಗೆ ಮಾತ್ರ ಸೀಮಿತ ಮಾಡಿದ್ವಿ. ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಈ ದೇಶ ಕಂಡ ಒಬ್ಬ ಮಹಾನ್ ಹಿಂದೂ ಫಿಲಾಸಫರ್. ಅವರು ಮಾಡಿದ ಅನೇಕ ಭಾಷಣಗಳು, ವಿಶೇಷವಾಗಿ 1926ನೇ ಇಸವಿಯಲ್ಲಿ ಆಕ್ಸ್ಫರ್ಡ್ ನಲ್ಲಿ ಮಾಡಿದ ಭಾಷಣದ ಒಂದು ಪುಸ್ತಕ ಬಂದಿದೆ. ಆ ಪುಸ್ತಕದ ಹೆಸರೇ ಹಿಂದೂ ವ್ಯೂ ಆಫ್ ಲೈಫ್. ಹಿಂದೂ ಅನ್ನುವಂಥದ್ದು ಜೀವನ ದೃಷ್ಟಿ, ಜೀವನವನ್ನು ಹೇಗೆ ನೋಡಬೇಕು ಅನ್ನುವ ದೃಷ್ಟಿ. 1923ನೇ ಇಸವಿಯಲ್ಲಿ ಸ್ವಾತಂತ್ರ್ಯ ವೀರ ವಿನಾಯಕ್ ದಾಮೋದರ ಸಾವರ್ಕರ್ ಒಂದು ಪುಸ್ತಕವನ್ನು ಬರೆದ್ರು. ಆ ಪುಸ್ತಕದ ಹೆಸರೇ ಹಿಂದುತ್ವ. ಹಿಂದೂ ಅಂದ್ರೆ ಯಾರು ಅನ್ನುವ ಚರ್ಚೆಗಳಿದ್ದಂತಹ ಆ ದಶಕದಲ್ಲಿ ಅವರು ಹಿಂದೂ ಅನ್ನೋದಕ್ಕೊಂದು ಸ್ಪಷ್ಟ ಡೆಫಿನಿಷನ್ ಕೊಟ್ಟರು. ಆ ಸಿಂಧು ಸಿಂಧು ಪರ್ಯಂತ ಯಸ್ಯ ಭಾರತ ಭೂಮಿಕ ಪಿತೃಭೂ ಪುಣ್ಯಭೂಶ್ಚೈವ ಸವೈ ಹಿಂದೂ ರೀತಿ ಸ್ಮೃತಃ. ಸಿಂಧು ನದಿಯಿಂದ ಸಿಂಧು ಸಾಗರದವರೆಗೆ ಈ ನೆಲದಲ್ಲಿ ಇರುವವರು
ಈ ನೆಲವನ್ನ ಪುಣ್ಯಭೂಮಿ ಪಿತೃಭೂಮಿ ಅಂತ ಭಾವಿಸುವವರು ಹಿಂದೂಗಳು. ಹಿಂದೆ ಬೃಹಸ್ಪತಿ ಆಧಾರದ ಬಾಹುಸ್ಪತ್ಯ ಶಾಸ್ತ್ರದಲ್ಲಿ ಹಿಮಾಲಯಂ ಸಮಾರಭ್ಯ ಯಾವುದಿಂದು ಸರೋವರಂ ತಮ್ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ. ಹಿಮಾಲಯದಿಂದ ದಕ್ಷಿಣಕ್ಕೆ ಹಿಂದೂ ಸಾಗರ, ಇಂಡಿಯನ್ ಓಷನ್ಗಿಂತ ಮೇಲೆ ಇರತಕ್ಕಂಥ ಭೂಭಾಗದಲ್ಲಿ ವಾಸಿಸುವವರೆಲ್ಲರೂ ಹಿಂದೂಗಳು. ಇದು ಹಿಂದೂ ದೇಶ, ದೇವ ನಿರ್ಮಿತ ದೇಶ ಅಂತ ಇದೆ. ಹಾಗಾಗಿ ಹಿಂದೂ ಅಂದ್ರೆ ಯಾರು? ಹಿಂದೂ ಅಂದ್ರೆ ಭಾರತದಲ್ಲಿರುವ ಪ್ರತಿಯೊಬ್ಬರು ಹಿಂದೂಗಳೇ. ಸಂಘದ ವಿಚಾರದಲ್ಲಿ ಹಿಂದೂಗಳು ಅಂದ್ರೆ ಈ ದೇಶದಲ್ಲಿರುವ ಪ್ರತಿಯೊಬ್ಬರು ಹಿಂದೂಗಳೇ. ಎಲ್ಲರಿಗೂ ಸಮಾನ ಪೂರ್ವಜರಿದ್ದಾರೆ, ಸಮಾನ ಇತಿಹಾಸ ಇದೆ, ಸಮಾನ ಸಂಸ್ಕೃತಿ ಇದೆ. ಇವತ್ತು ಉಪಾಸನಾ ಪದ್ಧತಿಯಿಂದ ಸ್ವಲ್ಪ ಬದಲಾಗಿರ್ಬಹುದು, ದೇವರೇ ಬೇಡ ಅನ್ನುವಂತಹ ನಾಸ್ತಿಕರು ಇರಬಹುದು. ಎಲ್ಲರೂ ಹಿಂದೂಗಳೇ. ಸಮಾನ ಪೂರ್ವಜರ ಪ್ರಜ್ಞೆ, ಕಾಮನ್ ಆನ್ಸಿಸ್ಟ್ರಲ್ ಕಾನ್ಶಿಯಸ್ನೆಸ್, ಸಮಾನ ಇತಿಹಾಸ ಪ್ರಜ್ಞೆ, ಕಾಮನ್ ಹಿಸ್ಟಾರಿಕಲ್ ಕಾನ್ಶಿಯಸ್ನೆಸ್, ಸಮಾನ ಸಂಸ್ಕೃತಿಯ ಪ್ರಜ್ಞೆ, ಕಾಮನ್ ಕಲ್ಚರಲ್ ಕಾನ್ಶಿಯಸ್ನೆಸ್ ಈ ದೇಶದ ಎಲ್ಲರಿಗೂ ಇದೆ. ಇವತ್ತು ಯಾರೋ ಒಬ್ಬ ತನ್ನ ದೇವರನ್ನು ಬದಲಾಯಿಸಿದ ಅಂದ್ರೆ ಆತನ ಪೂರ್ವಜ ರಾಮ ಕೃಷ್ಣ ಯಾರು ಬದಲಾಗಲ್ಲ, ಇತಿಹಾಸ ಬದಲಾಗಲ್ಲ. ಹಾಗಾಗಿ ಭಾರತದಲ್ಲಿರುವ ಎಲ್ಲರೂ ಹಿಂದೂಗಳು. ಭಾರತ ಹಿಂದೂ ರಾಷ್ಟ್ರ. ನಮ್ಮ ಜೀವನ ಪದ್ಧತಿ ಹಿಂದುತ್ವ ಅನ್ನೋದನ್ನ ಸಂಘದ ಅನೇಕ ಚಿಂತಕರು ಅನೇಕ ಸಂದರ್ಭದಲ್ಲಿ ಹೇಳಿದರು. 96ನೇ ಇಸ್ವಿಲಿ ಸುಪ್ರೀಂ ಕೋರ್ಟ್ನಲ್ಲಿ ಹಿಂದುತ್ವದ ಬಗ್ಗೆ ಚರ್ಚೆ ಬಂತು. ಹಿಂದುತ್ವದ ಆಧಾರದ ಮೇಲೆ ರಾಜಕೀಯ ಚರ್ಚೆಗಳು ನಡೀಬಹುದಾ, ವೋಟ್ ಮತದಾನದ ಚಿಂತನೆಗಳಾಗಬಹುದಾ? ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹಿಂದುತ್ವ ಜಡ್ಜ್ಮೆಂಟ್ ಅನ್ನ ಕೊಡ್ತು. ಆ ಜಡ್ಜ್ಮೆಂಟ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೈಂಡಿಂಗ್ ಏನಂದ್ರೆ ಹಿಂದುತ್ವ ಈಸ್ ಎ ವೇ ಆಫ್ ಲೈಫ್. ಹಿಂದುತ್ವ ಅನ್ನುವಂಥದ್ದು ಜೀವನ ಪದ್ಧತಿ. ಹೌ ಎ ಹಿಂದೂ ವಿಲ್ ಬಿ ಲೀಡಿಂಗ್ ಹಿಸ್ ಲೈಫ್, ಹೇಗೆ ನಡ್ಕೊಳ್ತಾರೆ, ಹಿಂದುವಿನ ಜೀವನದ ಲಕ್ಷಣಗಳು, ಹಿಂದೂ ಚಿಂತನೆಗಳು. ನಾವು ಸಾಮಾನ್ಯ 4 ಶಬ್ದಗಳನ್ನು ಬಳಸ್ತೀವಿ. RSS ಅದನ್ನು ಆಗಾಗ ಪ್ರತಿಪಾದಿಸ್ತಾ ಇರುತ್ತೆ. ಧರ್ಮ, ಸಂಸ್ಕೃತಿ, ಸಮಾಜ ಮತ್ತು ರಾಷ್ಟ್ರ. ಈ 4 ಕೂಡ ನಮ್ಮದು ಅನ್ನೋ ಐಡೆಂಟಿಟಿ ಸ್ಪಷ್ಟವಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜ, ಹಿಂದೂ ರಾಷ್ಟ್ರ ಅನ್ನೋದನ್ನ ನಾವು ಗಮನಕ್ಕೆ ತರ್ತೀವಿ. ಧರ್ಮ ಅನ್ನುವಂಥದ್ದು ಅನೇಕ ರೀತಿಯ ವ್ಯಾಖ್ಯೆಗೆ ಒಳಪಟ್ಟಿದೆ. ಧರ್ಮಕ್ಕೆ ಇಂಗ್ಲಿಷ್ ನಲ್ಲಿ ರಿಲಿಜನ್ ಅನ್ನುವ ತಪ್ಪು ಅರ್ಥವನ್ನ ಕಲ್ಪಿಸಿ ಅದಕ್ಕೆ ರಿಲಿಜನ್ ಟ್ಯಾಗ್ ಅನ್ನು ಕೊಟ್ಬಿಟ್ಟಿದ್ದಾರೆ. ಹಿಂದೂ ಅನ್ನುವಂಥದ್ದು ಒಂದು ಧರ್ಮವಾಗಿ ನಾವು ನೋಡುವಾಗ ಧರ್ಮ ಮತ್ತು ರಿಲಿಜನ್ಗೆ ವ್ಯತ್ಯಾಸ ಇದೆ. ರಿಲಿಜನ್ ಅನ್ನ ಇವತ್ತಿನ ಸಾಮಾಜಿಕ ಚಿಂತಕರು ಬಿಕಾಸ್ ಆಫ್ ದೇರ್ ಕನ್ಸೆನ್ಸಸ್ ಸಹಮತದಿಂದ ವಾಟ್ ಈಸ್ ಎ ರಿಲಿಜನ್ ಅನ್ನೋದಕ್ಕೆ ವೇ ಆಫ್ ವರ್ಷಿಪ್, ಉಪಾಸನ ಪದ್ಧತಿ, ದೇವರನ್ನ ತಲುಪುವ ದಾರಿಯನ್ನು ಇವತ್ತು ರಿಲಿಜನ್ ಅಂತ ಗುರುತಿಸ್ತಾರೆ. ಧರ್ಮಕ್ಕೆ ಇಂಗ್ಲಿಷ್ ನಲ್ಲಿ ಪರ್ಯಾಯ ಶಬ್ದ ಇಲ್ಲ. ಧರ್ಮ ಈಸ್ ಧರ್ಮ ಓನ್ಲಿ. ಧರ್ಮ ತಾತ್ವಿಕವಾಗಿ ಅನೇಕ ಚಿಂತನೆಗಳನ್ನು ನಮಗೆ ಹೇಳುತ್ತೆ. ಸತ್ಯಂ ವದ, ಸತ್ಯವನ್ನೇ ಹೇಳಿ. ಧರ್ಮಂ ಚರ, ಸರ್ವೇ ಭವಂತು ಸುಖಿನಃ, ಎಲ್ಲರೂ ಸುಖಿಗಳಾಗ್ಲಿ. ಈಶಾವಾಸ್ಯಂ ಇದಂ ಸರ್ವಂ, ಕಣಕಣದಲ್ಲೂ ಭಗವಂತನಿದ್ದಾನೆ. ವಸುಧೈವ ಕುಟುಂಬಕಂ, ಜಗತ್ತೇ ಒಂದು ಕುಟುಂಬ. ಈ ತರ ಅನೇಕ ಚಿಂತನೆಗಳನ್ನ ತರುವಂತದ್ದೇ ಧರ್ಮದ ಆಧಾರಿತವಾಗಿರ್ತಕ್ಕಂತಹ ಚಿಂತನೆಯ ಪ್ರೊಸೆಸ್ಸಿನಿಂದ ಬರುವಂಥದ್ದು. ಧರ್ಮ ಆಚರಣೆಗೆ ಬರಬೇಕಿದ್ರೆ ಸಂಸ್ಕೃತಿ ಬೇಕು. ಸಂಸ್ಕೃತಿ ಅನ್ನುವಂಥದ್ದು ಧರ್ಮವನ್ನ ಪ್ರತ್ಯಕ್ಷ ಆಚರಣೆಗೆ, ಇಂಪ್ಲಿಮೆಂಟೇಷನ್ಗೆ ತರುತ್ತೆ. ಸಂಸ್ಕೃತಿ ಇಲ್ಲದಿದ್ರೆ ಧರ್ಮ ಅಭಿವ್ಯಕ್ತಗೊಳ್ಳಲ್ಲ. ಆ ಸಂಸ್ಕೃತಿಯನ್ನ ಸಂರಕ್ಷಣೆ ಮಾಡಲಿಕ್ಕೆ ಸಮಾಜ ಬೇಕು. ಹಿಂದೂ ಸಂಸ್ಕೃತಿಯ ಸಂರಕ್ಷಣೆಗೆ ಹಿಂದೂ ಸಮಾಜ ಬೇಕು. ಸಮಾಜ ಇಲ್ಲ ಅಂದ್ರೆ ಸಂಸ್ಕೃತಿ ಉಳಿಯೋದಿಲ್ಲ. ಸಮಾಜದ ವಿಸ್ತೃತ ರೂಪವನ್ನೇ ನಾವು ರಾಷ್ಟ್ರ ಅಂತ ಕರಿತೀವಿ. ಶಿವಮೊಗ್ಗದ ಸಮಾಜ, ಚಿತ್ರದುರ್ಗದ ಸಮಾಜ, ದಾವಣಗೆರೆ ಸಮಾಜ, ಗುಜರಾತ್ನ ಸಮಾಜ, ಅಸ್ಸಾಂನ ಸಮಾಜ, ಎಲ್ಲ ಸಮಾಜದ ಸಂಗಮವೇ ರಾಷ್ಟ್ರವಾಗಿ ನಮ್ಮ ಮುಂದೆ ಇದೆ. ಹೀಗಾಗಿ ಸಮಾನ ಆಚಾರ, ಸಮಾನ ವಿಚಾರ, ಸಮಾನ ಸಂಸ್ಕೃತಿಯೊಂದಿಗೆ ಒಂದು ರಾಷ್ಟ್ರ ಜೀವನವನ್ನು ಒಟ್ಟಾಗಿ ನಾವು ಅನೇಕ ವರ್ಷಗಳಿಂದ ನಡೆಸ್ತಾ ಇದ್ವಿ. ಇಡೀ ದೇಶದಲ್ಲಿ ಆ ರೀತಿಯ ಸಾಂಸ್ಕೃತಿಕ ಏಕತೆ ಇದೆ, ಎಲ್ಲ ಕಡೆ ಇದೆ. ಗೋವಿನ ಬಗ್ಗೆ ಶ್ರದ್ಧೆ, ನೆಲದ ಬಗ್ಗೆ ಶ್ರದ್ಧೆ, ಸೂರ್ಯನ ಬಗ್ಗೆ ಶ್ರದ್ಧೆ, ಎಲ್ಲ ಶ್ರದ್ಧಾ ಭಾವನೆಗಳು ಇಡೀ ದೇಶದಲ್ಲಿ ಸಮಾನ. ಮಾತೃತ್ವದ ಬಗ್ಗೆ ಶ್ರದ್ಧೆ, ಈ ಎಲ್ಲವನ್ನು ಒಳಗೊಂಡ ರಾಷ್ಟ್ರೀಯತೆ ಇದೆಯಲ್ಲ, ಇದನ್ನೇ ಹಿಂದುತ್ವ ಅಂತ ಕರೆದರು. ಆ ಹಿಂದುತ್ವ ಪ್ರತಿ ಹಿಂದುವಿನಲ್ಲಿ ವ್ಯಕ್ತ ಆಗಬೇಕು. ಅದನ್ನ ನೆನಪಿಸುವ ಕೆಲಸವನ್ನ ಸಂಘ ಮಾಡ್ತಾ ಇದೆ. ಸಂಘ ಪ್ರಾರಂಭವಾದ ಸಂದರ್ಭದಲ್ಲೂ ಅನೇಕ ಮಂದಿ ಹೇಳ್ತಾ ಇದ್ರು, ಕಾಲ್ ಮಿ ಆಸ್ ಎ ಡಾಂಕಿ, ನನ್ನ ಕತ್ತೆ ಅಂತ ಕರೆಯಿರಿ, ಆದ್ರೆ ಹಿಂದೂ ಅಂತ ಕರಿಬೇಡಿ. ಹಿಂದೂ ಶಬ್ದ ಇಷ್ಟೊಂದು ಅಪಭ್ರಂಶಗೊಂಡು ನ್ಯಾರೋ ಮೀನಿಂಗ್ ಬಂದು ಕೆಲವರಿಗೆ
ನಾನೊಬ್ಬ ಹಿಂದೂ ಅನ್ನುವ ಸ್ವಾಭಿಮಾನದ ಪ್ರಜ್ಞೆ ಹೊರಟೋಗಿ, ಸ್ವಾಭಿಮಾನದಿಂದ ನಾನೊಬ್ಬ ಹಿಂದೂ ಅನ್ನೋದನ್ನು ಕೂಡ ಹೇಳ್ತಾ ಇರಲಿಲ್ಲ. ಆದರೆ ಸಂಘ ಪ್ರತಿಯೊಬ್ಬನಿಗೂ ಕೂಡ ತಾನು ಯಾರು, ತಾನೊಬ್ಬ ಹಿಂದೂ, ನನ್ನದು ಹಿಂದೂ ಧರ್ಮ, ಇದು ಹಿಂದೂ ಸಮಾಜ, ನಮ್ದು ಹಿಂದೂ ರಾಷ್ಟ್ರ ಅನ್ನುವ ಹಿಂದುತ್ವದ ಆಧಾರದ ನೆನಪನ್ನ ಕಾಲ ಕಾಲಕ್ಕೆ ಚರ್ಚೆ ಸಂವಾದಗಳ ಮೂಲಕ ಕರ್ಕೊಂಡು ಬರ್ತಾ ಇದೆ. ಹಾಗಾಗಿ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ, ಹಿಂದುತ್ವವೇ ನಮ್ಮ ರಾಷ್ಟ್ರೀಯತೆ, ಈ ಎರಡು ಪ್ರಮುಖ ಅಂಶಗಳನ್ನ ನಿಮ್ಮ ಗಮನಕ್ಕೆ ಈ ಸಂದರ್ಭದಲ್ಲಿ ತರ್ತಾ ಪ್ರಾರಂಭದಲ್ಲಿ ಒಂದಷ್ಟು ವಿಷಯಗಳನ್ನ ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಹಿಂದುತ್ವ, ಅದರ ಕುರಿತು ಅನೇಕ ವಿಷಯಗಳು ಅನೇಕ ನಮ್ಮ ಕಾರ್ಯಕ್ರಮಗಳಲ್ಲಿ ಚಿಂತನೆ ಮಂಥನದಲ್ಲಿ ಹೇಳ್ತಾ ಇರ್ತೀವಿ. ಸಂಘ ಈ ವಿಷಯಗಳನ್ನು ಹೇಳಿ 100 ವರ್ಷಗಳಿಂದ ದಾಟಿ ಬಂದಿದೆ. ಸೇವೆ ಮತ್ತು ಸಂಘಟನೆಗಳ ಈ 100 ವರ್ಷಗಳ ಯಾತ್ರೆ ಏನಿದೆ, ಆ ಸಂದರ್ಭದಲ್ಲಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದೆ, ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಅದು ರಾಮ ಮಂದಿರದ ಹೋರಾಟದ ನಿರ್ಣಾಯಕ ಸಂದರ್ಭಗಳಿರ್ಬೋದು, ಆರ್ಟಿಕಲ್ 370 ಮೊದಲಾದಂತಹ ಸಾಮಾಜಿಕ ಸನ್ನಿವೇಶಗಳ ಸಂದರ್ಭದಲ್ಲಿ ಹೋರಾಟಗಳಿರ್ಬೋದು, ಸ್ವಾಮಿ ವಿವೇಕಾನಂದರ ಶಿಲಾ ಸ್ಮಾರಕವನ್ನ ಕನ್ಯಾಕುಮಾರಿಯಲ್ಲಿ ಮಾಡುವ ಪ್ರಸಂಗಗಳಿರ್ಬೋದು, ದೇಶದಲ್ಲಿ ಅನೇಕ ಕಡೆಗಳಲ್ಲಿ ಬಂದಿರತಕ್ಕಂಥ ಸಮಸ್ಯೆಗಳು, ಮತಾಂತರ, ಲವ್ ಜಿಹಾದ್, ಜನಸಂಖ್ಯೆಯ ದೃಷ್ಟಿಯಿಂದ, ರಾಷ್ಟ್ರೀಯ ಸುರಕ್ಷತೆಯ ದೃಷ್ಟಿಯಿಂದ ಅನೇಕ ಸಮಸ್ಯೆಗಳನ್ನ ಎದುರಿಸಿ ಜನಜಾಗೃತಿ ಮೂಲಕ ಸಂಘ ಬರ್ತಾ ಇದೆ. ಸೇವಾ ಕೆಲಸಗಳಿಗೆ ಸ್ವಯಂ ಸೇವಕರು ಅಲ್ಲಲ್ಲಿ ತಯಾರಾಗಿ ಕೆಲಸ ಮಾಡ್ತಾ ಇದೆ. ಅದು ಭೂಕಂಪದ ಸಂದರ್ಭ, ರೈಲ್ವೆ ದುರ್ಘಟನೆಗಳಿರ್ಬೋದು, ಪ್ರವಾಹಗಳ ಸಂದರ್ಭಗಳಿರ್ಬೋದು, ನಿಸ್ವಾರ್ಥ ಸೇವೆಯಲ್ಲಿ ಸಂಘ ಸಮಾಜದ ಸಹಭಾಗಿತ್ವದೊಂದಿಗೆ ಸಮಾಜದ ಜೊತೆಗೆ ನಿಂತು ಕೆಲಸ ಮಾಡ್ತಾ ಇದೆ. ಕೆಲಸ ಇನ್ನು ಪೂರ್ಣ ಆಗಿಲ್ಲ, ಅನೇಕ ಕೆಲಸಗಳು ರಾಷ್ಟ್ರ ನಿರ್ಮಿತಿಯಲ್ಲಿ ಇನ್ನು ಬಾಕಿ ಇದೆ. ಸಂಘಕ್ಕೆ ಸಮಾಜದ ಸಹಕಾರ ಅಗತ್ಯ ಇದೆ, ನಿಮ್ಮೆಲ್ಲರ ಸಹಭಾಗಿತ್ವ ಸಂಘಕ್ಕೆ ಬೇಕು. ಹಾಗಾಗಿ ಸಂಘದ ವಿಚಾರ, ಸಂಘದ ಕಾರ್ಯಗಳು, ಸಂಘ ಏನು ಮಾಡ್ತಾ ಇದೆ, ಇದರ ಜೊತೆಗೆ ನಾವೆಲ್ಲರೂ ಜೊತೆಯಾಗಿ ಹೆಜ್ಜೆ ಹಾಕ್ತಕ್ಕಂಥ ಮುಂದಿನ ದಿನಗಳು, ಆ ದೃಷ್ಟಿಯಿಂದ ಇವತ್ತಿನ ಪ್ರಮುಖ ನಾಗರಿಕ ಗೋಷ್ಠಿಯ ಪ್ರಸ್ತಾವನೆಯಲ್ಲಿ ಸಂಘ ಮತ್ತು ಹಿಂದುತ್ವದ ಕುರಿತು ಒಂದಷ್ಟು ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಇದರ ಕುರಿತು ಚರ್ಚೆ ಮತ್ತು ಸಂವಾದಗಳನ್ನ ಮುಂದಿನ ಸಂದರ್ಭದಲ್ಲಿ ಗಮನಿಸಬಹುದು. ನಮಸ್ತೆ. ಈಗ 20 ನಿಮಿಷಗಳ ಸಂವಾದ ಇರುತ್ತೆ. ಬಂದಿರುವಂಥ ಗಣ್ಯರು ತಮ್ಮ ಅಭಿಪ್ರಾಯ ಅಥವಾ ಪ್ರಶ್ನೆಗಳಿದ್ದಲ್ಲಿ ವಕ್ತಾರರ ಮುಂದೆ ಮಂಡಿಸ್ಬೋದು. ತಾವು ಕುಳಿತ ಸ್ಥಳದಲ್ಲೇ ಮೈಕ್ ಬರುತ್ತೆ. ಯಾರ ಹತ್ರ ಪ್ರಶ್ನೆ ಇದೆ ಬಲಗೈ ಎತ್ತಿದ್ರೆ ಮೈಕ್ ತಂದು ಕೊಡ್ತಾರೆ ಕಾರ್ಯಕರ್ತರು. ಜೊತೆಗೆ ಮತ್ತು ಸಮಾಜ ಅದರ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದೆ. ಹಾಗಾಗಿ ನೀವು ಹೇಳೋದು ಅರ್ಥ ಆಯ್ತು. ಸಮಾಜಕ್ಕೂ ಸಂಘ ಬೇಕು, ಸಂಘ ಸಮಾಜದ ಜೊತೆಗೆ ಕೆಲಸ ಮಾಡ್ತಾ ಇದೆ. ಇದೆರಡು ಬೇರೆ ಬೇರೆ ಇಲ್ಲ, ಅದು ಒಂದಾಗುವಂತಹ ಒಂದು ಕಾಲ ಬರ್ತಾ ಇದೆ. ಇವತ್ತು ಕೆಲವು ಕಡೆ, ಕೆಲವು ಗ್ರಾಮದಲ್ಲಿ, ವಿಶೇಷವಾಗಿ ನನ್ನ ಪರಿಚಯ ಮಾಡ್ತಾ ಕಾಸರಗೋಡು, ಮಂಗಳೂರು ಕಡೆ ಕೆಲವು ಗ್ರಾಮದಲ್ಲಿ ಎಲ್ಲ ಮನೆಗಳು ಸಂಘದ ಮನೆಗಳೇ ಆಗಿದೆ. ಎಲ್ಲ ಮನೆಗಳಲ್ಲಿ ಇವತ್ತು ಸಂಘದ ವಿಚಾರ ತಲುಪಲು ಎಲ್ಲವೂ ಅಲ್ಲ, ಕೆಲವು ಗ್ರಾಮಗಳಿವೆ. ಅಲ್ಲಿ ಎಲ್ಲ ಮನೆಗಳು ಕೂಡ ರಾಷ್ಟ್ರದ ಬಗ್ಗೆ, ಸಮಾಜದ ಬಗ್ಗೆ ಅವರ ತುಡಿತ, ಅವರ ಕಾಳಜಿ ಅದು ಗೊತ್ತಾಗುತ್ತೆ. ಗ್ರಾಮ ನೋಡಿದಾಗ ಗೊತ್ತಾಗ, ಗ್ರಾಮದಲ್ಲಿ ಏನೋ ಸಮಸ್ಯೆ, ಎಲ್ಲರೂ ಸೇರಿ ಒಟ್ಟಾಗಿ ಅದನ್ನ ಪರಿಹಾರ ಮಾಡ್ತಾ ಇದ್ದಾರೆ. ಮಳೆ ಬರ್ತಾ ಇದೆ, ಜಲ ಸಂರಕ್ಷಣೆ ಇಡೀ ಗ್ರಾಮದವರೇ ಒಟ್ಟು ಮಾಡ್ತಾರೆ. ಆ ಗ್ರಾಮದಲ್ಲಿ ಕೆಲವು ಕಡೆ ಗ್ರಾಮದ ಕೆಲವೊಂದು ಏನು ದುಷ್ಪ್ರವೃತ್ತಿಯಿಂದ ಹೇಳ್ಬೋದು, ಮದ್ಯಪಾನ, ಜೂಜು, ಕುಡಿತ, ಅದರಿಂದ ಮುಕ್ತವಾದ ಗ್ರಾಮ ಇದೆ. ಕೆಲವು ಗ್ರಾಮದ ಮನೆಗಳು ಎಲ್ಲರಿಗೂ ತೆರೆದಿದೆ. ಅಸ್ಪೃಶ್ಯತೆ ಅನ್ನೋದು ಆ ಗ್ರಾಮದಲ್ಲಿ ಇಲ್ಲವೇ ಇಲ್ಲ, ಜಾತೀಯತೆ ಇಲ್ಲವೇ ಇಲ್ಲ ಅನ್ನುವ ಕೆಲವು ಗ್ರಾಮಗಳಿದೆ. ಎಲ್ಲವೂ ಅಂತ ಹೇಳ್ತಾ ಇಲ್ಲ. ಎಲ್ಲಿ ಸಂಘದ ಮನೆಗಳು ಇಡೀ ಗ್ರಾಮದಲ್ಲಾಗಿದೆ, ಸಂಘ ಎಲ್ಲವನ್ನೂ ತಲುಪಿದೆ, ಅಲ್ಲಿ ಸಿಂಬಲ್ಸ್ ಆರ್ ವಿಸಿಬಲ್ ನೋಡ್ಲಿಕ್ಕೆ ಸಿಗುವಂತಹ ಅನೇಕ ಸಂದರ್ಭಗಳಿದೆ. ಅಪೇಕ್ಷೆ ಇದೆ ಇಡೀ ಸಮಾಜ ಸಂಘದ ಮನೆಗಳಾಗಬೇಕು, ಸಂಘ ಎಲ್ಲರನ್ನೂ ತಲುಪಬೇಕು ಅನ್ನೋ ಅಪೇಕ್ಷೆ ಇದೆ. ಆ ದಿಕ್ಕಿನಲ್ಲೇ ನಮ್ಮೆಲ್ಲರ ಏನು ಪ್ರಯತ್ನಗಳು ಸಾಗ್ತಾ ಇದೆ. ನಿಮ್ಮ ಪ್ರಶ್ನೆ, ಆಶಯ ಅದು ಹಾಗೆ ಈಡೇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಸರಿ, ನೀವು ಹೇಳಿದ್ದು ಬಹಳ ಸರಿ. ಈಗ ಹೇಳಿದ ಪೂರ್ವೇ ಆಗಿತ್ತು. ಈಗ ಸಂಘ ಅಂದರೆ ಈಗ ಸಾಮಾನ್ಯವಾಗಿ ಹಳ್ಳಿ ಗಾಡಿಗೆ ಅಷ್ಟೊಂದು ವಿಸ್ತರಿಸಿಲ್ಲ. ಒಂದು ಕೆಲವು ಹಳ್ಳಿಗಳನ್ನು ತಲುಪಿದೆ, ಕೆಲವು ಹಳ್ಳಿಗಳನ್ನ ಇದು ಒಂದೇ ಇಲ್ಲ, ಯಾವ ವ್ಯಕ್ತಿವಾದ ಸಂಪರ್ಕ ಇದೆ. ಇನ್ನೊಂದು ಈ ಥರ ಈಗ ಸಂಘದ ಬಗ್ಗೆ ನಮ್ಮ ಮಾನ್ಯ ಮಂತ್ರಿಗಳು ಈ ಥರ ದಿನ ಬಿಟ್ಟು ದಿನ ಅವರ ಕೆಲಸವೇ RSS ಮೇಲೆ ಗದಾಪ್ರಹಾರ ಮಾಡೋದಕ್ಕೆ ಇವರು ಮಂತ್ರಿಯಾಗಿದ್ದಾರೋ ಏನೋ ಹಾಗೆ ಅವರು ವರ್ತನೆ ಮಾಡ್ತಿದ್ದಾರೆ. ಅದ್ರ ಬಗ್ಗೆ
ಅದಕ್ಕೆ ಅವರು ಏನು ದಾಳಿ ಮಾಡ್ತಿದ್ದಾರೆ ಅದ್ರ ವಿರುದ್ಧವಾಗಿ ಗಟ್ಟಿಯಾದ ಧ್ವನಿ ಇಲ್ಲ ಸಂಘದ ವತಿಯಿಂದ ಅಥವಾ ಎಲ್ಲ ಸಂಘದಿಂದ ಯಾರ್ಯಾರು ಬೆನಿಫಿಟ್ ಪಡೆದವರು ರಾಜಕೀಯವಾಗಿ ಅವರಿಂದನೇ ಇಲ್ಲ ರಚನೆ ಸಂಘದಿಂದನೇ ಇಲ್ಲ. ಅದು ಯಾಕೆ ಆಗ್ತದೆ ಅನ್ನೋದು ಅದ್ರ ಬಗ್ಗೆ ನಾನು ಯಾವಾಗಲೂ ಟಿ ವಿ ನೋಡ್ತಾ ನಾನು ತುಂಬ ವ್ಯಥೆ ಪಡ್ತಾ ಇರ್ತೀನಿ. ನಾನು ನಿಜ ಹೇಳಬೇಕು, ಅದ್ರ ಬಗ್ಗೆ ಸಾಕಾಗಿಲ್ಲ ಅಂತ ನನ್ನ ಅಭಿಪ್ರಾಯ. ನೀವು ಹೇಳಿದ ಮೊದಲ ಭಾಗದಲ್ಲಿ ಸಂಘ ಅನೇಕ ಗ್ರಾಮೀಣ ಪ್ರದೇಶಗಳನ್ನು ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಖಂಡಿತ ಬಾಕಿ ಇದೆ ಸಂಘದ ಕೆಲಸ. ನಾನಾಗಲೇ ಹೇಳಿದೆ ಪೂರ್ಣ ಆಗಿಲ್ಲ ಅಂತ ಹೇಳಿದೆ. ಅನೇಕ ಗ್ರಾಮಗಳು ಇನ್ನೂ ಸಂಘದ ಏನು ಒಂದು ರೀಚ್ ಇನ್ನು ಆಗ್ಬೇಕು. ಆದರೆ ಗ್ರಾಮಗಳನ್ನು ಒಳಗೊಂಡ ಮಂಡಲಗಳನ್ನು RSS ತಲುಪ್ತಾ ಇದೆ. ಅದರ ಒಳಗಡೆ ಇರ್ತಕ್ಕಂಥ ಕೆಲವು ಗ್ರಾಮಗಳು ಅಲ್ಲಿ ಇನ್ನೂ ಪ್ರವೇಶ ಆಗಬೇಕು. ನಮಗೆ ಹೆಚ್ಚು ಕೈಗಳು ಬೇಕು ಸಂಘವನ್ನು ಕೊಂಡೋಗ್ಲಿಕ್ಕೆ. ನಿಮ್ಗೆ ಗೊತ್ತೇ ಇದೆ, ಸಂಘ ಒಂದು ನಿಸ್ವಾರ್ಥ ಸ್ವಯಂ ಸೇವಕರ ಸಂಘಟನೆ, ವಾಲಂಟರಿ ಕ್ಯಾಡರ್ ಬೇಸ್ಡ್ ಆರ್ಗನೈಸೇಷನ್. ಸಮಾಜದ ಸಂಘದ ಕೆಲಸ ಮಾಡ್ಲಿಕ್ಕೆ ಸಮಯ ಕೊಡ್ತಕ್ಕಂಥ ಕಾರ್ಯಕರ್ತರು ನಮ್ಗೆ ಬೇಕು. ವಿ ನೀಡ್ ವಾಲಂಟಿಯರ್ಸ್. ಜೀವನದಲ್ಲಿ ಸ್ವಲ್ಪ ಸಮಯ ಕೊಡೋರು ಆ ಪ್ರೊಸೆಸ್ ಅಲ್ಲಿ ಇದೀವಿ. ಸ್ವಲ್ಪ ಕಡೆಗೆ ಸಿಕ್ಕಿದ್ದಾರೆ. ಕೆಲವು ವರ್ಷಗಳಲ್ಲಿ ನಾವು ಗ್ರಾಮಗಳಲ್ಲಿ ನಮ್ಮ ಕಾರ್ಯಕರ್ತರು ಸಂಘದ ಚಟುವಟಿಕೆ ಹೊಂದುವಂತ ಒಂದು ಆಶಾಭಾವನೆ ಖಂಡಿತ ಇದೆ. ಆ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನ ಇದೆ. ಎರಡನೇದು, ಮಂತ್ರಿಗಳು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರ್ತಾರೆ, ಆದರೆ ಸಂಘ ಯಾವುದೇ ಪ್ರಶ್ನೆಯನ್ನು ಕೂಡ ಸ್ವೀಕಾರ ಮಾಡಿಲ್ಲ ಅಂತ ಇಲ್ಲ. ಸಂಘ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದೆ. ಸಂಘದಲ್ಲಿ ಪ್ರಶ್ನೋತ್ತರ ಅನ್ನುವಂಥದ್ದು ಸಂಘದ ಒಂದು ಚಟುವಟಿಕೆಗಳ ಅವಿಭಾಜ್ಯ ಅಂಗ. ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಇಲ್ಲದ ಯಾವುದೇ ಕಾರ್ಯಕ್ರಮ ಇಲ್ಲ. ಸಂಘದಲ್ಲಿ ಶಾಖಾ ಚಟುವಟಿಕೆ ಇದೆ, ಅಲ್ಲೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ. ಈ ತರ ಕಾರ್ಯಕ್ರಮಗಳಲ್ಲೂ ಮುಕ್ತ ಸಂವಾದ ಇದೆ. ಸಂಘದಲ್ಲಿ ಬಂದು ಸಂಘದ ಒಳಗಡೆ ಬಂದು ಪ್ರಶ್ನೆ ಕೇಳಿದಾಗ ಪ್ರಶ್ನೆ ಸಿಗುತ್ತೆ. ಕೆಲವೊಮ್ಮೆ ಪ್ರಶ್ನೆಗಳನ್ನ ಟಿವಿಯವರೆಗೆ ಕೇಳಿದ್ರೆ ಅಲ್ಲಿ ನಾವು ಹೋಗಿ ಕೊಡುವಂತ ಪದ್ಧತಿ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಬಂದ್ರೆ ನಮ್ಮಲ್ಲಿ ಎಲ್ಲರಿಗೂ ನಮ್ಮಲ್ಲಿ ಉತ್ತರ ಇದೆ. ಯಾವ ಪ್ರಶ್ನೆಗಳನ್ನು ಕೇಳಿದ್ರು, ಉದಾಹರಣೆಗೆ ಯಾವ ಸ್ಪೆಸಿಫಿಕ್ ಸಚಿವರ ಹೆಸರು ಅಥವಾ ಸಚಿವರ ಉಲ್ಲೇಖ ಮಾಡಿದ್ರು ಅದೇ ಪ್ರಶ್ನೆಯನ್ನ ಅನೇಕ ಹಿರಿಯರು ಕೇಳಿದ್ದಾರೆ. ವಿಶೇಷವಾಗಿ ಕಳೆದ ವಾರ ತ್ರಿಶೂರ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಇದೇ ಪ್ರಶ್ನೆಯನ್ನು ಕೇಳಿದ್ರು. ಯಾವ ಪ್ರಶ್ನೆಯನ್ನ ಸಚಿವರು ಕೇಳಿದ್ರೆ ಈ ಪ್ರಶ್ನೆಯನ್ನು ಕೇಳಿದ್ರು. ಆ ಪ್ರಶ್ನೆಗೆ ಅಲ್ಲೇ ಅವರು ಉತ್ತರವನ್ನು ಕೊಟ್ಟರು. ಎಲ್ಲಾ ಪ್ರಶ್ನೆಗಳಿಗೂ ಸಂಘ ಉತ್ತರವನ್ನ ಕೊಡುತ್ತೆ. ಆದ್ರೆ ಎಲ್ಲಿ ಕೊಡುತ್ತೆ? ಸಂಘಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಒಂದು ಸಂಘಟನಾತ್ಮಕ ಕೆಲವೊಂದು ವಿಶೇಷತೆಗಳಿದೆ. ಒಂದೇನಂದ್ರೆ ಮೀಡಿಯಾಕ್ಕೆ ತುಂಬಾ ಸಂಘ ಹೋಗೋದಿಲ್ಲ. ಅದೊಂದು ಮುಖ್ಯವಾಗಿರ್ತಕ್ಕಂಥ ಸಂಘದ ಒಂದು ಶೈಲಿ. ಅಗತ್ಯವಿದ್ದಾಗ ಹೋಗುತ್ತೆ. ಸಂಘ ಜನ ಸಂಘಟನೆ, ವಿ ಆರ್ ವಿತ್ ದಿ ಪೀಪಲ್. ಜನರೊಂದಿಗೆ ಹೋಗ್ತಾ ಇರ್ತೀವಿ, ಜನರು ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ಜನರಿಗೆ ಉತ್ತರ ಕೊಡ್ತಾ ಇದ್ದೀವಿ. ಈ ಕೆಲಸವನ್ನು ಮಾಡ್ತಾ ಇರುತ್ತೆ. ವಿಶೇಷವಾಗಿ ಅವರು ಉಲ್ಲೇಖ ಮಾಡಿದ ಪ್ರಶ್ನೆ, ವಿಶೇಷವಾಗಿ ಈಗ ರಿಜಿಸ್ಟ್ರೇಷನ್ ಅಂತ ಏನಿದೆ, ಪ್ರಾರಂಭದಿಂದಲೂ ಸಂಘ ಅದಕ್ಕೆ ಸಮರ್ಪಕವಾಗಿ ಸಂಘದ ಸ್ಟ್ಯಾಂಡ್ ಏನು ಅಂತ ಹೇಳಿದೆ. ಅದು ಸಮಾಜ ಹೇಗೆ ಸ್ವೀಕಾರ ಮಾಡ್ತಾ ಇರ್ತವೆ, ವ್ಯಕ್ತಿಗಳಿಗೆ ಹೇಗೆ ಅನ್ನುವಂಥದ್ದು ಎರಡನೇ. ಬಟ್ ಸಂಘದ ಸ್ಟ್ಯಾಂಡ್ ಏನು? ವಿಶೇಷವಾಗಿ ಆ ಪ್ರಶ್ನೆ ಬಗ್ಗೆ ಸಂಘ ಪ್ರಾರಂಭ ಆದದ್ದು 1925ನೇ ಇಸವಿನಲ್ಲಿ. ಆಗ ಬ್ರಿಟಿಷ್ ಆಡಳಿತ ನಮ್ಮಲ್ಲಿ ಇತ್ತು. ಬ್ರಿಟಿಷರ ವಿರುದ್ಧನೇ ಹೋರಾಟ ಮಾಡಿ, ಬ್ರಿಟಿಷರ ವಿರುದ್ಧ ಭಾಷಣ ಮಾಡ್ತಾ ಜೈಲಿಗೆ ಹೋಗಿ ಬಂದ ಒಬ್ಬ ಕ್ರಾಂತಿಕಾರಿ ಕಾಂಗ್ರೆಸ್ನ ನೇತಾರ ಡಾಕ್ಟರ್ ಹೆಡಗೇವಾರ್ ಅವರು ಸಂಘವನ್ನ ಪ್ರಾರಂಭ ಮಾಡಿದ ಆ ದಿನಗಳಲ್ಲಿ. ಆಗ ರಿಜಿಸ್ಟ್ರೇಷನ್ ನ ಪ್ರೊಸೆಸ್ ಅದರ ಬಗ್ಗೆ ಗಮನನೇ ಇಲ್ಲ. ಯಾಕಂದ್ರೆ ಬ್ರಿಟಿಷ್ ಸರ್ಕಾರ ಅವರ ವಿರುದ್ಧ ಹೋರಾಟ ಮಾಡಿದ ಒಂದು ತಂಡನೇ ಸಂಘವನ್ನು ಪ್ರಾರಂಭ ಮಾಡಿದೆ. ಸಂಘದ ಪ್ರಾರಂಭದ ಧ್ಯೇಯೋದ್ದೇಶಗಳ ಪೈಕಿ ಒನ್ ಆಫ್ ದಿ ಆಬ್ಜೆಕ್ಟಿವ್ ಹಿಂದೂ ರಾಷ್ಟ್ರ, ಭಾರತದ ಸರ್ವಾಂಗೀಣ ಉನ್ನತಿ, ಅದರ ಜೊತೆಗೆ ಭಾರತದ ಸಂಪೂರ್ಣ ಸ್ವಾತಂತ್ರ್ಯ, ಅದು ಸಂಘದ ಉದ್ದೇಶನೂ ಆಗಿದ್ದು. ಸಂಘದ ಪ್ರಾರ್ಥನೆ ಕೊನೆ ಸಾಲುಗಳಿತ್ತು. ಸ್ವಾತಂತ್ರ್ಯ ಬಂದ ಮೇಲೆ ನಂತರ ಸರ್ವಾಂಗೀಣ ಉನ್ನತಿ, ಸ್ವಾತಂತ್ರ್ಯ ಬಂದ್ಬಿಟ್ಟಿದೆ, ಅಲ್ಲಿ ತನಕ ಸಂಪೂರ್ಣ ಸ್ವಾತಂತ್ರ್ಯ ಸಂಘದ ಶಾಖೆಗಳಲ್ಲಿ ಇತ್ತು. 1930ನೇ ಇಸ್ವಿ ಜನವರಿ 26 ದೇಶದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ, ಪೂರ್ಣ ಸ್ವರಾಜ್ಯದ ಘೋಷಣೆ ಆದಾಗ ಎಲ್ಲ ಶಾಖೆಗಳಲ್ಲಿ ಪೂರ್ಣ ಸ್ವರಾಜ್ಯವನ್ನು ಮಾಡಿದ್ರು. ಈಗ ಜನವರಿ 26ನೇ ಈಗ ಗಣರಾಜ್ಯದ ಡೇಟ್ ಆಗಿ ನಾವು ತಗೊಂಡಿದ್ದೀವಲ್ಲ, ಸಂಘ ಒನ್ ಆಫ್ ದಿ ಫಸ್ಟ್ ಆರ್ಗನೈಸೇಷನ್ ಟು ಸೆಲೆಬ್ರೇಟ್ ಮಾಡಿದ್ರು. ಅನೇಕ ಕಡೆಗಳಲ್ಲೂ ಭಾಷಣದ ಉಲ್ಲೇಖ ಇದೆ. ಹಾಗಾಗಿ ಪ್ರಾರಂಭದ ಹಂತದಲ್ಲಿ ರಿಜಿಸ್ಟ್ರೇಷನ್ ಅದರದ್ದು ಚರ್ಚೆಗಳಿತ್ತು, ಆಗ್ಲಿಲ್ಲ. 47ರಲ್ಲಿ ಸ್ವಾತಂತ್ರ್ಯ ಬಂತು. 50ನೇ ಇಸ್ವಿಯಲ್ಲಿ ನಾವು ಗಣರಾಜ್ಯ ದೇಶವಾಗಿ ರೂಪುಗೊಂಡ್ವಿ. ನಮ್ಮದೇ ಸಂವಿಧಾನ ಬಂತು. ನಮ್ಮ ಸಂವಿಧಾನದಲ್ಲೇ ಇರತಕ್ಕಂಥ ಅನೇಕ ಅಂಶಗಳೇನಿದೆ ಅದರಲ್ಲಿ ಆರ್ಟಿಕಲ್ 19 ಫ್ರೀಡಮ್ ಬಗ್ಗೆ ಮಾತಾಡುತ್ತೆ. ಆರ್ಟಿಕಲ್ 19 ಸಬ್ ಕ್ಲಾಸ್ಗಳು ಬರುತ್ತೆ. ಅದರಲ್ಲಿ ಇರ್ತಕ್ಕಂಥದ್ದು ಫಸ್ಟ್ 19.1 ಅದರಲ್ಲಿ ಫ್ರೀಡಮ್ ಫಾರ್ ಫ್ಯೂ ಎಂಟಿಟೀಸ್ ಕೊಡುತ್ತೆ. 19(1)(a ಅದರಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಇದೆ. ಯಾವ ವಿಷಯನೂ ಕೂಡ ನಾವು ಮುಕ್ತವಾಗಿ ದೇಶದಲ್ಲಿ ಹೇಳಬಹುದು. 19(1)(b ಅದರಲ್ಲಿ ಫ್ರೀಡಮ್ ಆಫ್ ಅಸೆಂಬ್ಲಿ ಇದೆ. ಎಲ್ಲೋ ನೀವು ಒಟ್ಟು ಸೇರಬಹುದು. 19(1)(c ಆಧಾರದ ಮೇಲೆ ಆರ್ಗನೈಸಿಂಗ್ ದ ಪೀಪಲ್, ಜನರನ್ನು ಸಂಘಟಿಸುವ ದೃಷ್ಟಿಯಿಂದ
ಅಸೋಸಿಯೇಷನ್ ಆಫ್ ಪೀಪಲ್ಸ್ ಮಾಡಬಹುದು, ಅದಕ್ಕೆ ರಿಜಿಸ್ಟ್ರೇಷನ್ ಕಡ್ಡಾಯ ಅಂತ ಹೇಳಿಲ್ಲ. ಆರ್ಟಿಕಲ್ 19(1)(c). ಹಾಗಾಗಿ ಸಂಘ ಸಂವಿಧಾನದ 19(1)(c) ಆಧಾರದಲ್ಲಿ ವಿ ರೆಕಗ್ನೈಸ್ ಅವರ್ ಸೆಲ್ಸ್ ಆಸ್ ಅಸೋಸಿಯೇಷನ್ ಆಫ್ ಪೀಪಲ್ಸ್ ಅಥವಾ ಬಾಡಿ ಆಫ್ ಇಂಡಿವಿಜುವಲ್ಸ್. ಇದರ ಆಧಾರದಲ್ಲೇ ಪ್ರಾರಂಭದಿಂದಲೂ ಸಂಘ ನಡ್ಕೊಂಡು ಬಂದಿದೆ. ಅದರಲ್ಲಿ ಏನಾದರೂ ಪರಿವರ್ತನೆ ಬೇಕಾ? ಅಖಿಲ ಭಾರತ ಮಟ್ಟದಲ್ಲಿ ಯೋಚನೆ ಮಾಡ್ತಾರೆ, ಅದರಲ್ಲಿ ಸಂಘಕ್ಕೆ ಏನು ತೊಂದರೆ ಇಲ್ಲ. ಆದ್ರೆ ಸಂಘ ಏನು ಅನ್ನೋದನ್ನ ಸಾರ್ವಜನಿಕವಾಗಿ ನಾವು ಹೇಳಿಬಿಟ್ಟಿದ್ದೀವಿ. ಸರ್ಕಾರನೇ ಹೇಳಿರ್ತಕ್ಕಂಥ ಅನೇಕ ಅಂಶಗಳನ್ನು ಪಾಲಿಸಿಕೊಂಡು ಬಂದಿದೆ. ಅದರಲ್ಲಿ ಸಚಿವರು ಹೇಳಿದ 2ನೇ ಪಾಯಿಂಟ್ ಏನಿದೆ, ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟು ಕೇಂದ್ರ ಸರ್ಕಾರನೇ ಆಗ ಇದರಲ್ಲಿದ್ದೇ ಅವರದೇ ಪಕ್ಷದ ಪ್ರೈಮ್ ಮಿನಿಸ್ಟರ್ ಇದ್ರು, ವ್ಯವಸ್ಥೆಗಳಿತ್ತು. ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಸರ್ಕಾರನೇ ಆಗಿನ ಟೈಮಲ್ಲಿ ಸಾರ್ವಜನಿಕ ಚಟುವಟಿಕೆಗಳ ಆಧಾರದ ಮೇಲೆ ಅದನ್ನು ಕೊಟ್ಟಿದೆ. ಸಂಘದ ಪ್ರಾಪರ್ಟಿಗಳೇನಿದೆ, ಸರ್ಕಾರದ ನೋಂದಣಿಯ ಏನು ಪ್ರೊಸೀಜರ್ ಅದರ ಪ್ರಕಾರನೇ ಟ್ರಸ್ಟ್, ಸೊಸೈಟಿ, ಪ್ರೈವೇಟ್ ಲಿಮಿಟೆಡ್ ಈ 3 ಪ್ರಕಾರನೇ ಇದೆ. ಸಂಘದ ಕೆಲವೊಂದು ಕಾರ್ಯಾಲಯಗಳು ಅಲ್ಲಿನ ಸ್ಥಾನೀಯ ಸ್ವಯಂ ಸೇವಕರು ರೂಪಿಸಿದ ಒಂದು ಟ್ರಸ್ಟ್, ರಿಜಿಸ್ಟರ್ಡ್ ಟ್ರಸ್ಟ್ ನಲ್ಲಿ ಇದೆ. ಆ ಟ್ರಸ್ಟ್ ಆಡಿಟಿಂಗ್ ಆಗುತ್ತೆ, ಅದರ ಆದಾಯ ಮತ್ತು ಎಕ್ಸ್ಪೆಂಡಿಚರ್ ಅದನ್ನ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ. ಎಲ್ಲವನ್ನು ಕೂಡ ಕೊಡುತ್ತೆ. ದೇಶದಲ್ಲಿ ಎಲ್ಲೆಲ್ಲೋ ಸಂಘದ ಆಸ್ತಿ ಅಂತ ಏನು ಹೊರಗಡೆ ಮಾಧ್ಯಮದಲ್ಲಿ ಬರುತ್ತೆ, ಇಷ್ಟೆಷ್ಟು ಆಸ್ತಿ ಇದೆ, ಎಲ್ಲವೂ ಕೂಡ ರಿಜಿಸ್ಟರ್ಡ್ ಫಾರ್ಮ್ಯಾಟ್ ಅಲ್ಲಿ ಇದೆ, ಆಡಿಟೆಡ್ ಪ್ರಾಪರ್ಲಿ, ಸರ್ಕಾರದ ಗಮನಕ್ಕೆ ತರತಕ್ಕಂಥ ಇನ್ಕಮ್ ಟ್ಯಾಕ್ಸ್ ನ ಗಮನಕ್ಕೆ ತರತಕ್ಕಂಥ ಕೆಲಸವನ್ನು ಪ್ರತಿ ವರ್ಷ ಮಾಡುತ್ತೆ. ಹಾಗಾಗಿ ಟ್ರಸ್ಟ್ಗಳ ಮೂಲಕ, ಕೆಲವು ಕಡೆ ಸೊಸೈಟಿಗಳು, ಕೆಲವು ಕಡೆ ಸಿನಿಮಾ ಸೊಸೈಟಿ ಅನ್ನೋ ಮೂಲಕ ಇದೆ, ಕೆಲವು ಕಡೆ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ. ಉದಾಹರಣೆಗೆ ನಮ್ಮ ಪತ್ರಿಕೆಗಳು ಬರುತ್ತೆ, ಹೊಸದಿಗಂತ, ವಿಕ್ರಮ, ಅಸೀಮ, ಇದೆಲ್ಲವೂ ಒಳಗೊಂಡಂತಹ ಜ್ಞಾನ ಭಾರತಿ, ಪ್ರಕಾಶನಿ, ಅದೊಂದು ಪ್ರೈವೇಟ್ ಲಿಮಿಟೆಡ್, ಅದರ ಅಡಿಗೆಲ್ಲಿದೆ. ಇದೆಲ್ಲವೂ ಕೂಡ ಸರ್ಕಾರ ಹೇಳಿದ್ದು. ಹಾಗಾಗಿ ಸಂಘ as an organization, we are a body of individuals as per 19(1)(c). ಸಂಘದ ಸಂಸ್ಥೆಗಳು ಅದು ನೋಂದಾಯಿತವಾಗಿದೆ. ಅದಕ್ಕೆ ತಕ್ಕದಾದಂತಹ ಟ್ಯಾಕ್ಸ್ ವ್ಯವಸ್ಥೆ ಅದೇನಿದೆ ಸರ್ಕಾರ ಹೇಳಿದ್ರೆ ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದೆ. ಇದನ್ನ ನಾವು ಸಾರ್ವಜನಿಕವಾಗಿ ಹೇಳಿ, ಸಂಘದಷ್ಟು ಪಾರದರ್ಶಕ ವ್ಯವಸ್ಥೆಯನ್ನು ಹೊಂದಿರತಕ್ಕಂತಹ ಸಂಘಟನೆ ಅದು ಇನ್ನೊಂದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಬಹಳ ಪಾರದರ್ಶಕ ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿದೆ. ಎವ್ರಿಬಡಿ ನೋ. ಸಂಘದ ಚಟುವಟಿಕೆ ಕೂಡ ಮೈದಾನದಲ್ಲಿ ಓಪನ್ ಗ್ರೌಂಡ್ ಅಲ್ಲಿ ನಡೆಯುತ್ತೆ. ಸಂಘ ಒಂದು ಸೀಕ್ರೆಟ್ ಸಂಸ್ಥೆ ಅಲ್ಲ, ಯಾವುದನ್ನು ರಹಸ್ಯವಾಗಿ ಇಟ್ಟಿಲ್ಲ. ಸಂಘದ ಒಳಗಡೆ ಸ್ವಯಂ ಸೇವಕರ ರೂಪದಲ್ಲಿ ಸರ್ಕಾರನೇ ಕಳಿಸಿದ ಅನೇಕ ಸ್ಪೈ ಗೂಢಾಚಾರರು ಬಂದಿದ್ದಾರೆ. ದುರಂಧರ್ ಸಿನಿಮಾ ಎಲ್ಲ ನೋಡಿದ್ರಲ್ಲ, ಅನೇಕ ಕಡೆಯಲ್ಲಿ ಬಂದು ಹೋದವರಿದ್ದಾರೆ. ಎಲ್ಲರ ಒಕ್ಕೊರಲ ಅಭಿಪ್ರಾಯ ಏನು? ಸಂಘ ಇಸ್ ಅನ್ ಓಪನ್ ಆರ್ಗನೈಸೇಷನ್. ಸಂಘ ಫಂಕ್ಷನ್ಸ್ ಆಸ್ ಪರ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನದತ್ತವಾಗಿನೇ ನಮ್ಮ ಕೆಲಸ ಇದೆ. ಸಂವಿಧಾನದ ಬಗ್ಗೆ ನಮ್ಮ ಎಲ್ಲ ಗೌರವ ಏನಿದೆ, ಸಂವಿಧಾನ ಏನು ಹೇಳುತ್ತೋ ಅದೇ ರೀತಿಯಲ್ಲಿ ಸಂಘದ ಸಂಘಟನಾ ಶೈಲಿ ಇದೆ. ರಾಜಕೀಯ ಕಾರಣಕ್ಕೋಸ್ಕರ ಪದೇ ಪದೇ ಆರೋಪ ಮಾಡುವಾಗ ಅದಕ್ಕೆ ಬೇರೆ ರೀತಿಯ ಉತ್ತರಗಳಿದೆ. ಪ್ರಶ್ನೆಗೆ ಉತ್ತರ ಸಂಘದಲ್ಲೇ ಇದೆ. ಹಾಗಾಗಿ ಸಂಘ ಯಾವುದೇ ಪ್ರಶ್ನೆಯನ್ನ ಬಿಟ್ಟಿಲ್ಲ. ಮತ್ತೆ ಸಂಘಕ್ಕೆ ಅಕಸ್ಮಾತ್ ಯಾರಾದ್ರೂ ಟೀಕೆ ಮಾಡ್ತಾ ಇದ್ರೆ, ನಾವು ಟೀಕೆಗಿಂತ ಅತೀತರವಲ್ಲ. ವಿ ಆರ್ ನಾಟ್ ಅಬೋವ್ ಕ್ರಿಟಿಸಿಸಮ್. ಕ್ರಿಟಿಸೈಸ್ ಮಾಡುವಂತ ಜನರು ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸಂಘ ಪ್ರಾಮಾಣಿಕವಾಗಿ ನಾವೇನ್ ಮಾಡ್ತಾ ಇದೀವಿ ಅನ್ನೋದನ್ನ ಸಮಾಜದ ಗಮನಕ್ಕೆ ಕಾಲ ಕಾಲಕ್ಕೆ ತರ್ತೀವಿ. ನಮಸ್ತೆ, ನನ್ನ ಹೆಸರು ದಿಲೀಪ್. ನೀವು ಆರಂಭದಲ್ಲಿ ಭಾರತದ ಇತಿಹಾಸದ ಬಗ್ಗೆ ಬಹಳ ಮನೋಜ್ಞವಾಗಿ ಹೇಳಿದ್ರಿ. ಆದರೆ ನಾವು ನಮ್ಮ ಮಕ್ಕಳಿಗೆ, ಈಗ ನನ್ನಿಂದ ಸೇರಿ ನಮ್ಮ ಮಕ್ಕಳಿಗೆ ಇರ್ಬೋದು, ಮುಂದೆ ಬರುವಂಥ ಮೊಮ್ಮಕ್ಕಳಿಗೂ ಇರ್ಬೋದು, ಹಿಂದೆ ಓದೋರು ಇರ್ಬೋದು, ಭಾರತದಲ್ಲಿ ಹಿಂದೂ ರಾಜರನ್ನ ಬಹಳ ನಿಕೃಷ್ಟವಾಗಿ ಇತಿಹಾಸದಲ್ಲಿ ತೋರಿಸ್ತಾರೆ. ಮುಂದೆ ಮಕ್ಕಳು ಮತ್ತೆ ಮೊಮ್ಮಕ್ಕಳು ಕೂಡ ಅದನ್ನೇ ಓದ್ತಾರೆ. ನಮಗೆ ಮೊಘಲರು ಗ್ರೇಟ್ ಆಗ್ತಾರೆ, ಡಚ್ಚು, ಫ್ರೆಂಚು, ಇಂಗ್ಲಿಷು ಗ್ರೇಟ್ ಆಗ್ತಾರೆ. ಆದರೆ ನಮ್ಮ ಭಾರತವನ್ನ ಆಳದಂತ ಭವ್ಯ ಇತಿಹಾಸವನ್ನ ನಿರ್ಮಾಣ ಮಾಡಿದಂತಹ ರಾಜಗಳ ಬಗ್ಗೆ ನಮ್ಮ ಮೊಮ್ಮಕ್ಕಳಾಗ್ಲಿ ಮಕ್ಕಳಾಗ್ಲಿ ಯಾರೂ ತಿಳಿಸ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಸಂಘ ಯಾವ ರೀತಿಯಾದ ಒಂದು ಕಾರ್ಯವನ್ನ ಮಾಡಬಹುದು ಒಂದು. ಮತ್ತೆ ಹಿಂದೂ ಅನ್ನೋ ಶಬ್ದ ವಿದೇಶಿಯರ ಬಳವಳಿ ಅಂತ ಬಹಳಷ್ಟು ಜನ ರಾಜಕಾರಣಿಗಳು ಹೇಳ್ತಾ ಇದ್ದಾರೆ. ಆದರೆ ಹಿಂದೂ ಶಬ್ದ ಅನ್ನೋದು ಬೇರೆ ದೇಶದ ಬಳವಳಿ ಅಲ್ಲ ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ದಯಮಾಡಿ ತಿಳಿಸ್ಬೇಕು. ಮೊದಲನೇದು ಇತಿಹಾಸಕ್ಕೆ ಸಂಬಂಧಪಟ್ಟು ಇವತ್ತೇನು ಮಕ್ಕಳು ಓದ್ತಾ ಇದ್ದಾರೆ ಅದೆಲ್ಲೂ ಕೂಡ ಬ್ರಿಟಿಷ್ ಕಾನ್ಸ್ಪಿರಸಿಯ ಭಾಗವಾಗಿನೇ ಮುಂದೆ ಬಂದಿದೆ. ಭಾರತ ಬ್ರಿಟಿಷರು ಬಂದಾಗ ದೊಡ್ಡ ಭಾರತ ಇತ್ತು, ಪಾಕಿಸ್ತಾನ ಇರಲಿಲ್ಲ, ಬಾಂಗ್ಲಾದೇಶ ಇರಲಿಲ್ಲ, ಇದರೆಲ್ಲ ಒಳಗೊಂಡ ಬೃಹತ್ ಭಾರತ. ಅವರ ಸಂಖ್ಯೆ ಬಹಳ ಚಿಕ್ಕದ. ಅದಕ್ಕೋಸ್ಕರ ಮುಂದಿನ ಭಾರತವನ್ನ ನಾವು ಆಳ್ವಿಕೆ ಮಾಡಬೇಕಿದ್ರೆ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ಇಲ್ಲೇ ಇರಬೇಕಾಗತ್ತೆ. ಅದಕ್ಕೋಸ್ಕರ ಇಲ್ಲಿ ಶಾಲೆಗಳನ್ನ ತೆರೆದ್ರು. ಬ್ರಿಟಿಷ್ ಪ್ರಾಧ್ಯಾಪಕರು ಬಂದರು. ಕಲ್ಕತ್ತಾಗ ರಾಜಧಾನಿ ಕಲ್ಕತ್ತಾ ಕೇಂದ್ರಿತವಾಗಿ ಶುರುವಾಯಿತು. ಆವಾಗ ಅಲ್ಲಿ ಮಕ್ಕಳು ಓದಬೇಕಿತ್ತು ಮತ್ತು ಆ ಮಕ್ಕಳು ಭಾರತದ ಎಲ್ಲರನ್ನ ಆಳ್ವಿಕೆ ಮಾಡಲಿಕ್ಕೆ ಶಕ್ತಿ ಇರಲಿಲ್ಲ. ಭಾರತೀಯ ಮಕ್ಕಳನ್ನು ಸೇರಿಸಬೇಕಿತ್ತು.
ಹಾಗಾಗಿ ಭಾರತೀಯ ಮಕ್ಕಳನ್ನ ಸೇರಿಸುವಾಗ ಅವರಿಗೆ ಇಂಗ್ಲಿಷ್ ಶಿಕ್ಷಣ ಕೊಡಬೇಕಿತ್ತು. ಅದಕ್ಕೋಸ್ಕರ ಮೊದಲ ಬಾರಿಗೆ ಭಾರತದ ಇತಿಹಾಸವನ್ನ ಭಾರತೀಯ ಮಕ್ಕಳಿಗೆ ಬ್ರಿಟಿಷ್ ರೂಪದಲ್ಲಿ ಹೇಳುವ ಪ್ರಯತ್ನ ಶುರುವಾಯಿತು. 1809 ಇಸ್ವಿನಲ್ಲಿ ಅದರ ಪ್ರಯತ್ನ ಜೇಮ್ಸ್ ಮಿಲ್ ಅನ್ನೋ ಪ್ರೊಫೆಸರ್ ಅವರು ಭಾರತದಾಗ ಅಧ್ಯಯನ ಮಾಡಿ 1817 ಇಸ್ವಿನಲ್ಲಿ ಪುಸ್ತಕ ಬರೆದ್ರು, ದ ಹಿಸ್ಟ್ರಿ ಆಫ್ ಬ್ರಿಟಿಷ್ ಇಂಡಿಯಾ. ಅದರಲ್ಲಿ ಅವರು 3 ಪಾರ್ಟ್ ಮಾಡಿದ್ರು. ಭಾರತದಲ್ಲಿ 3 ಇದ್ದಾರೆ. ಯಾರೆಲ್ಲ ಇದ್ದಾರೆ? ಹಿಂದೂಗಳಿದ್ದಾರೆ, ಮುಸಲ್ಮಾನರಿದ್ದಾರೆ, ನಾವು ಬ್ರಿಟಿಷರು ಕ್ರಿಶ್ಚಿಯನ್ ಇದ್ದೀವಿ. ಸೊ ಹಿಂದೂಗಳ ಇತಿಹಾಸವನ್ನ ಏನ್ಷಂಟ್, ಪ್ರಾಚೀನ ಅಂತ ಕೊಟ್ರು, ಇವರೆಲ್ಲ ಹಳೆಯರು. ಮುಸಲ್ಮಾನ ಇತಿಹಾಸವನ್ನ ಮಿಡಿವಲ್, ಮಧ್ಯಕಾಲೀನ, ಅಂದ್ರೆ ಮಧ್ಯದಲ್ಲಿ ಅವರಿದ್ರು. ಮಾಡರ್ನ್, ನೂತನ, ಆಧುನಿಕ ಯಾರಂದ್ರೆ ನಾವು, ವಿ ಆರ್ ಮಾಡರ್ನ್ ಅಂತ ಅವರ ಇತಿಹಾಸವನ್ನ ಹೇಳಿದ್ರು. ಅದೇ ಪುಸ್ತಕಗಳು ನಂತರ ಬರ್ತಾ ಹೋಯ್ತು. ನಮ್ಮ ಒಂದು ದೊಡ್ಡ ಶಿಕ್ಷಣದ ಕೊರತೆ ಪ್ರಾರಂಭದ ವರ್ಷಗಳಿದ್ದಲು ಅದೇ ಪುಸ್ತಕ ಬೇರೆ ಬೇರೆ ರೂಪದಲ್ಲಿ ಪ್ರಿಂಟ್ ಆಗಿ ಬಂದು ನಾವೆಲ್ಲರೂ ಕೂಡ ಅದನ್ನ ಓದ್ತಾ ಬಂದ್ವಿ ಬೇರೆ ಬೇರೆ ರೂಪದಲ್ಲಿ. ಅದರಲ್ಲಿ ನೀವು ಹೇಳಿದ ಅಂಶ ಏನಿದೆ, ಪರ್ಪಸ್ಫುಲಿ ಹಿಂದೂ ರಾಜರ ಶೌರ್ಯ ಪರಂಪರೆಯನ್ನ ಕಡಿಮೆ ಮಾಡುವ ಅಥವಾ ಇತಿಹಾಸದ ಪುಟಗಳನ್ನು ತೆಗೆಯುವ ಪ್ರಯತ್ನವನ್ನು ಅವರು ಮಾಡಿದ್ರು. ಆದ್ರೆ ಇವತ್ತು ಸಮಾಜದಿಂದಲೇ ಆ ಅಪೇಕ್ಷೆ ಬರ್ತಾ ಇದೆ. ಹಿಂದೂ ರಾಜರನ್ನ ಅಂದ್ರೆ ಭಾರತೀಯ ರಾಜರ ಶೌರ್ಯ ಪರಂಪರೆಯನ್ನು ತರಬೇಕು. ಬಪ್ಪ ರಾವಲ್ ಅಂದ್ರೆ ಯಾರು ಇವತ್ತಿನ ಮಕ್ಕಳಿಗೆ ಗೊತ್ತಿಲ್ಲ. ಇವತ್ತಿನ ರಾವಲ್ಪಿಂಡಿ ಏನಿದೆ ಬರ್ಪರಾವಲ್ನ ಹೆಸರಲ್ಲಿದೆ. ಅಲ್ಲಿಗೆ ಹೋಗಿ ಕೆಲಸ ಮಾಡಿದಂತಹ ನಮ್ಮ ರಾಜಸ್ಥಾನದ ಪ್ರಸಿದ್ಧ ರಾಜ. ಅಹೋಂ ಡೈನಾಸ್ಟಿ ಬಗ್ಗೆ ನನಗೆ ಹೆಚ್ಚು ಮಾಹಿತಿಗಳಿಲ್ಲ. ಅಹಲ್ಯಾಬಾಯಿ ಹೋಳ್ಕರ್ ದೊಡ್ಡ ಸಂಸ್ಥಾನದ ರಾಣಿ, ಅನೇಕ ದೇವಸ್ಥಾನಗಳನ್ನು ಸಂರಕ್ಷಣೆ ಮಾಡಿದವರು ಗೊತ್ತಿಲ್ಲ. ರಾಣಿ ಅಬ್ಬಕ್ಕ ಕಳೆದ ವರ್ಷ 200 ವರ್ಷಗಳಾಯಿತು ಪೋರ್ಚುಗೀಸರನ್ನು ಹೆಮ್ಮೆಟ್ಟಿಸಿದಂತಹ ಕಡಲ ತಳಿಯ ವೀರ ವನಿತೆ, ಅವರ ಬಗ್ಗೆ ಗೊತ್ತಿಲ್ಲ. ಹೀಗೆ ವೆರಿ ರೈಟ್ ನೀವು ಹೇಳಿದ್ದು, ಅದನ್ನ ತರತಕ್ಕಂತ ಕೆಲಸವನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಕೆಲಸಗಳು ಸಾಗ್ತಾ ಇದೆ. ನ್ಯಾಷನಲ್ ಎಜುಕೇಶನ್ ಪಾಲಿಸಿ ನಂತರ ಒಂದಷ್ಟು ಕೆಲಸಗಳು ಆ ನಿಟ್ಟಿನಲ್ಲಿ ಶುರುವಾಗಿದೆ. CBSE ಮತ್ತು ಬೇರೆ ಬೇರೆ ಸಿಲೆಬಸ್ ಅಲ್ಲಿ ಸ್ವಲ್ಪ ಎಂಟ್ರಿ ಆಗಿದೆ. ಕರ್ನಾಟಕದಲ್ಲೂ ಆ ಪ್ರಯತ್ನ ನಡೆಯಿತು. ಪಠ್ಯ ಪುಸ್ತಕದಲ್ಲಿ ಆ ರೀತಿಯ ಹಿಂದೂ ರಾಜರುಗಳನ್ನು ಸೇರಿಸಿ ಬಂದಾಗ ತಕ್ಷಣ ಪಠ್ಯ ಪುಸ್ತಕ ಪ್ರಿಂಟ್ ಆಗಿ ತರಗತಿಗೆ ಸೇರಿ ಟೀಚರ್ ಅದನ್ನ ಬೋಧಿಸಬೇಕನ್ನುವಾಗ ಸರ್ಕಾರ ಬದಲಾಯಿತು, ಹೊಸಬರು ಬಂದ್ರು. ಅವ್ರು ಹೇಳಿದ್ರು ಪಠ್ಯ ಪುಸ್ತಕವನ್ನು ಬದಲಾಯಿಸುವುದಲ್ಲ, ಕಿತ್ತು ಬಿಸಾಕ್ತೀವಿ ಅನ್ನೋ ಶಬ್ದವನ್ನು ಕೂಡ ಬಳಸಿದ್ರು. ನೀವೆಲ್ಲ ಕೇಳಿದಿರೋ ಇಲ್ಲ ಗೊತ್ತಿಲ್ಲ. ನಮ್ಮ ಶೌರ್ಯ ಪರಂಪರೆಯನ್ನೇ ಕಿತ್ತು ಬಿಸಾಕ್ಲಿಕ್ಕೆ ಕೆಲವರು ಹೊರಡ್ತಾರೆ. ಏನ್ ಮಾಡಕ್ಕಾಗಲ್ಲ. ಸ್ಟೇಟ್ ಅದರ ಕಂಟ್ರೋಲ್ ಎಜುಕೇಶನ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್. ಪ್ರಯತ್ನಗಳು ನಡೀತಾ ಇದೆ. ಆಶಾವಾದಿಗಳಾಗಿರೋಣ. ನಮ್ಮ ಕೆಲಸ ಅಂದ್ರೆ ಸಂಘದ ಕೆಲಸ ಈ ರಾಷ್ಟ್ರೀಯ ಜಾಗೃತಿಯನ್ನು ಬೆಳೆಸುವಂತದ್ದು ಅದು ನಡೀತಾ ಇದೆ. ಹಿಂದೂ ಶಬ್ದ ಹೊರಗಡೆಯಿಂದ ಬಂದದ್ದು ನಮ್ದು ಚರ್ಚೆಗಳು ನಡೀತಾ ಇದೆ. ಅನೇಕ ಬಾರಿ ಹೇಳ್ತಾರೆ ಪರ್ಷಿಯಾ ಅಂದ್ರೆ ಇವತ್ತು ಇರಾನ್ ಅಂತ ಏನು ಕರೀತದೆ, ಪರ್ಷಿಯಾದ ಪೂರ್ವ ಇತಿಹಾಸ ಬೇರೆ, ಈಗಿನ ಇತಿಹಾಸ ಬೇರೆ. ಈಗ ಅದು ಒಂದು ಸೆಮೆಟಿಕ್ ಕಂಟ್ರಿ, ಅದು ಏಕ ದೇವೋಪಾಸಕ ಒಂದು ಸಂಸ್ಕೃತಿ ಬಂದಿದೆ, ಇರಾನ್ ಆಗಿದೆ. ಪರ್ಷಿಯಾ ಇದ್ದಾಗ ನಮ್ಮ ಮತ್ತು ಪರ್ಷಿಯಾದ ಜೊತೆಗೆ ಒಂದು ಜನಜೀವನದ ಸಂಬಂಧ ಇತ್ತು. ಪ್ರಕೃತಿಯನ್ನ ಆರಾಧನೆ ಮಾಡುವಂತ ಜನರಿದ್ರು, ಪಾರ್ಸಿಗಳಿದ್ರು, ಬೆಂಕಿಯನ್ನು ಆರಾಧನೆ ಮಾಡ್ತಾ ಇದ್ರು. ಪರ್ಷಿಯಾದ ಮೇಲೆ ದಾಳಿ ಆದಾಗ ಅಲ್ಲಿಂದ ಬಂದವರು ಇಲ್ಲಿ ಪಾರ್ಸಿಗಳಾಗಿ ಬದುಕಿದ್ರು. ಹೋಮಿ ಜಹಾಂಗೀರ್ ಬಾಬಾ, ಟಾಟಾ ಗ್ರೂಪ್ನ ಎಲ್ಲರೂ, ಇವರೆಲ್ಲರೂ ಕೂಡ ಪಾರ್ಸಿ ಕಮ್ಯುನಿಟಿಗೆ ಸಂಬಂಧಪಟ್ಟ ಮಹಾನ್ ಪ್ರತಿಭೆಗಳು. ಆ ರೀತಿಯ ಪಾರ್ಸಿ ಸಮುದಾಯ ಕಾಲ ಕಾಲಕ್ಕೆ ಭಾರತಕ್ಕೆ ಬರ್ತಾ ಇತ್ತು. ಪರ್ಷಿಯಾದಿಂದ ಸಿಂಧೂ ನದಿಯನ್ನ ದಾಟಿ ಬರ್ತಾ ಇದ್ರು. ವ್ಯಾಪಾರಿಗಳಾಗಿ, ಪ್ರವಾಸಿಗರಾಗಿ, ವಿದ್ಯಾರ್ಥಿಗಳಾಗಿ ಹಲವು ರೂಪಗಳಲ್ಲಿ ಭಾರತಕ್ಕೆ ಬಂದು ಹೋಗ್ತಾ ಇದ್ರು. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳುವಾಗ ಭಾರತವನ್ನ ಸಿಂಧೂ ನದಿಯ ಆ ಕಡೆಯ ಜಾಗ, ಸಿಂಧು ಒಂದು ದೊಡ್ಡ ಒಂದು ಪ್ರಾದೇಶಿಕವಾಗಿರ್ತಕ್ಕಂಥ ಒಂದು ಪ್ರದೇಶ. ಉದಾಹರಣೆಗೆ ದಕ್ಷಿಣ ಭಾರತವನ್ನು ಹೇಳುವ ಗೋದಾವರಿ ಕೆಳಗಡೆ ಅಂತ ಕೆಲವೊಮ್ಮೆ ಹೇಳ್ತಾರೆ. ಗೋದಾವರಿ ಒಂದು ಬೆಲ್ಟ್, ಗಂಗಾ ತಟ ಅದೊಂದು ಪ್ರಾದೇಶಿಕತೆ ಹೇಳ್ತಾರೆ. ತುಂಗೆಯ ತಟ ಈ ಕಡೆ ಹೇಳ್ತಾರೆ, ತುಂಗೆಯ ಪಕ್ಕದಲ್ಲಿ ಅಂತ ಹೇಳ್ತಾರೆ. ಹೀಗೆ ನದಿ ಸಂಸ್ಕೃತಿಯ ಆಧಾರದಲ್ಲಿ ಸಿಂಧೂ ನದಿಯ ಆ ಕಡೆ ಇರುವವರು ಸಕಾರಕ್ಕೆ ದೇಶದ ಅನೇಕ ಭಾಗಗಳಲ್ಲಿ ಅಪಭ್ರಂಶ ಆಗಿ ಆಗುತ್ತೆ. ಈಗ ನೀವು ಬಂಗಾಳಕ್ಕೆ ಹೋದ್ರು, ಅಸ್ಸಾಮಿಗೆ ಹೋದ್ರು, ಅಲ್ಲಿ ಸಂಘ ಅಂತ ಹೇಳಲ್ಲ, ಹಂಗ ಅಂತ ಹೇಳ್ತಾರೆ. ಸಹ ಅದರಲ್ಲಿ ಒಂದು ಅಪಭ್ರಂಶ ಇದೆ. ಹಾಗಾಗಿ ಎಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳುವಾಗ ಸಿಂಧೂ ನದಿಯ ಆ ಕಡೆಯ ದೇಶ ಅಥವಾ ಸಿಂಧ್ ದೇಶ, ಹಿಂದ್ ದೇಶ, ಹಿಂದೂ ದೇಶ ಇದು ಬಳಕೆಗೆ ಬರ್ತಾ ಬರ್ತಾ ಅನೇಕ ವರ್ಷಗಳ ಕಾಲ ಹಿಂದೂ ಶಬ್ದ ಬಂತು ಅಂತ ಹೇಳ್ತಾರೆ. ಇವತ್ತು ಇರಾನ್, ಪರ್ಷಿಯಾ ಬೇರೆ ದೇಶ ಆಗಿರ್ಬೋದು. ಹಿಂದೆಲ್ಲ ರಾಷ್ಟ್ರಗಳಾಗಿದ್ದು, ಗಡಿಗಳಿರಲಿಲ್ಲ. ನಮಗೆ ನಿಶ್ಚಿತ ಗಡಿಗಳು ಬಂದದ್ದೇ 1950 ನಂತರ. ಅದಕ್ಕಿಂತ ಮುಂಚೆ ನಮಗೆ ಗಡಿಗಳನ್ನ ಮೀರಿದ ರಾಷ್ಟ್ರದ ಐಡೆಂಟಿಟಿ ಇತ್ತು. ನಂತರ ಗಡಿಗಳು ಬಂತು. ಬಾಂಗ್ಲಾದೇಶನ ಗಡಿ ಇರಲಿಲ್ಲ, ಪಾಕಿಸ್ತಾನ ಗಡಿ ಇರಲಿಲ್ಲ. ಹೀಗೆ ಗಡಿ ಮೀರಿದ ಸಾಂಸ್ಕೃತಿಕ ಸಂಬಂಧವನ್ನು ಒಳಗೊಂಡಂತಹ ಪರ್ಷಿಯಾ ದೇಶದ ಅದರ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಕೆಲವು ಭೂಭಾಗಗಳು, ಇನ್ಕ್ಲೂಡಿಂಗ್ ಪಾಕಿಸ್ತಾನದ ಒಂದು ಮೂಲೆ ಬಲೂಚಿಸ್ತಾನ್ ಅಂತ ಏನಿದೆ,
ಅಲ್ಲಿ ಕೂಡ ಭಾರತೀಯ ಸಂಸ್ಕೃತಿಯ ಆಧಾರದಲ್ಲಿ ಒಂದು ರೀತಿಯ ಸಾಮ್ಯತೆ ಇರೋ ಜನರಿಂದ ಅವರು ಬರುವಾಗ ಅದನ್ನ ಈ ಶಬ್ದಗಳನ್ನ ಬಳಸ್ತಾ ಇದ್ರು ಅನ್ನುವಂಥದ್ದನ್ನ RSS ಹೇಳ್ತಾ ಇಲ್ಲ, ಇತಿಹಾಸಕಾರರ ಕನ್ಸೆನ್ಸಸ್ ಇದೆ. ಹಾಗಾಗಿ ಹಿಂದೂ ಶಬ್ದ ಅನೇಕ ಕಡೆಗಳಲ್ಲಿ ಇದೆಯಾ? ಹಿಂದೆ ವೇದಗಳಲ್ಲಿ ಇದೆಯಾ? ಇಲ್ಲ. ರಾಮಾಯಣ ಮಹಾಭಾರತದಲ್ಲಿ ಇದೆಯೇ? ಇಲ್ಲ. ಉಪನಿಷತ್ತು ಪುರಾಣಗಳಲ್ಲಿ ಎಲ್ಲಾದ್ರೂ ಬರುತ್ತಾ? ಹೆಚ್ಚು ಕಡಿಮೆ ಬರಲ್ಲ ಅನ್ನುವಂಥದ್ದು ಇದೆ. ಹಾಗಾಗಿ ಹಿಂದೂ ಶಬ್ದ ಎಲ್ಲಿಂದ ಬಂತು ಅನ್ನೋದಕ್ಕಿಂತ ನಾವು ಹಿಂದೂಗಳು ಅನ್ನುವ ಗುರುತು ಏನಿದೆ ನಮ್ದು, ಅದನ್ನ ಬಲವಾಗಿ ನಾವು ನಮ್ಮ ಮುಂದಿನ ಪೀಳಿಗೆಗೆ ಹೇಳಬೇಕು. ಜಗತ್ತು ನಮ್ಮನ್ನು ಆತರ ಗುರುತಿಸ್ತಾ ಇತ್ತು ಒಂದು ಕಾಲದಲ್ಲಿ. ಹಿಂದೂ ಸಂಸ್ಕೃತಿ ನಮ್ದು ಸ್ವಲ್ಪ ಬೇರೆ ಸಂಸ್ಕೃತಿಗಿಂತ ಸ್ವಲ್ಪ ಭಿನ್ನವಾಗಿರ್ತಕ್ಕಂಥ, ನಾವು ಯಾರನ್ನು ಆಕ್ರಮಣ ಮಾಡಲ್ಲ, ಯಾವುದೇ ದೇಶದ ಮೇಲೆ ಆಕ್ರಮಣ ಮಾಡದ ಸಂಸ್ಕೃತಿ ನಮ್ದು, ಎಲ್ಲರನ್ನು ಒಳಗೊಳ್ಳುವಂತಹ ದೇಶ ನಮ್ದು. ವಿಶೇಷವಾಗಿ 1948ಕ್ಕೆ ಇಸ್ರೇಲಿಗೆ ಸ್ವಾತಂತ್ರ್ಯ ಬಂದಾಗ ಇಸ್ರೇಲ್ ಯಹೂದಿಗಳು ಜಗತ್ತಿನ ಬೇರೆ ಬೇರೆ ದೇಶದಲ್ಲಿ ಚೆಲ್ಲಾಪಿಲ್ಲಿ ಆದವರು ಒಟ್ಟು ಸೇರಿ ರಾಷ್ಟ್ರವನ್ನು ರೂಪಿಸಿದ್ರು. ಇಸ್ರೇಲ್ ದೇಶ ಆಯಿತು. ಇಸ್ರೇಲ್ ಸರ್ಕಾರ ಒಂದು ಪುಸ್ತಕವನ್ನು ತಂತು. ಬೇರೆ ಬೇರೆ ದೇಶದಲ್ಲಿದ್ದ ಇಸ್ರೇಲಿಗಳು ನಿಮ್ಮ ಅನುಭವವನ್ನು ಹಂಚಿಕೊಂಡು ಬರೀರಿ. ಎಲ್ಲಾ ದೇಶವಾಸಿಗಳು ಹೇಳಿದ್ರು, ಯುರೋಪ್ನಲ್ಲಿದ್ದವರು ಹೇಳಿದ್ರು, ನಮ್ಮನ್ನ 2ನೇ ದರ್ಜೆ ಸಿಟಿಸನ್ಸ್ ಆಗಿ ನೋಡ್ಕೊಂಡ್ರು, ನಮ್ಮನ್ನ ಶೋಷಿಸಿದ್ರು, ನಮ್ಮನ್ನ ಕೆಲಸ ಮಾಡಿಸಿದ್ರು, ನಮ್ಮನ್ನ ದೂರ ಇಟ್ರು, ನಮ್ಮನ್ನ ತುಳಿದ್ರು, ನಮಗೆ ಹಿಂಸೆ ಮಾಡಿದ್ರು. ಎಲ್ಲರೂ ಹೇಳಿದ್ರು. ಭಾರತದಿಂದ ಹೋದ ಇಸ್ರೇಲಿಗಳು ಹೇಳಿದ್ರು, ನಮ್ಮನ್ನ ಅತಿಥಿಗಳನ್ನಾಗಿ ನೋಡ್ಕೊಂಡ್ರು, ನಮ್ಮವರನ್ನಾಗಿ ನೋಡ್ಕೊಂಡ್ರು, ನಮ್ಮ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿದ್ರು, ನಮ್ಮನ್ನು ಮತಾಂತರ ಮಾಡಲಿಲ್ಲ. ಇಸ್ರೇಲಿನ ಎಲ್ಲರೂ ಕೂಡ ಭಾರತದ ಬಗ್ಗೆ ಹೇಳಲಿಕ್ಕೆ ಕಾರಣ ಏನು? ಹಿಂದೂ ದೇಶದ ಹಿಂದೂ ಸಮಾಜದ ಸ್ವಭಾವ ಆ ತರ ಇದೆ. ಇನ್ನೊಬ್ಬರಿಗೆ ದಾಳಿ ಮಾಡದ, ಇನ್ನೊಬ್ಬರನ್ನ ನೋವು ಮಾಡದ, ಇನ್ನೊಬ್ಬರನ್ನು ನಮ್ಮವರಂತ ಹೇಳಿ ಸ್ವೀಕಾರ ಮಾಡ್ತಕ್ಕಂಥ ವಿಶಾಲ ಭಾವನೆ ಇದೆಯಲ್ಲ, ಇದು ನಮ್ಮ ದೇಶದ ಗುರುತು. ಜಗತ್ತು ಅದನ್ನ ಗುರುತಿಸುತ್ತೆ. ಹಾಗಾಗಿ ನಮ್ಮ ದೇಶಕ್ಕೆ ಒಂದು ಸಿವಿಲೈಸೇಷನಲ್ ಹಿಸ್ಟ್ರಿ ಇದೆ, ಸಾಂಸ್ಕೃತಿಕ ಪರಂಪರೆ ಇದೆ. ನಿಜ, ಸ್ವಾತಂತ್ರ್ಯ ಬಂದ ಮೇಲೆ ಒಂದು ಸಾಂವಿಧಾನಿಕ ದೇಶವಾಗಿ ನಮ್ಮ ಒಂದಷ್ಟು ಚರ್ಯಗಳು ಬದಲಾಗಿದೆ. ಆದರೆ ನಮ್ಮ ಪ್ರಾಚೀನ ಸಂಸ್ಕೃತಿಯ ಪ್ರವಾಹ ಅದು ಮುಂದುವರಿಬೇಕು. ಆ ನಿಟ್ಟಿನಲ್ಲಿ ಮುಂದಿನ ಪೀಳಿಗೆಗೆ ಹಿಂದೂ ಪೂರ್ವಜರ ಬಗ್ಗೆ, ಹಿಂದೂ ಶಬ್ದಗಳ ಬಗ್ಗೆ ತಿಳಿಸ್ಕೊಡ್ಬೇಕು. ಈ ವಿಷಯವನ್ನ ನಾವೆಲ್ಲರೂ ಪರಸ್ಪರ ಗಮನಿಸೋಣ ಅಂತ ಅನ್ಸುತ್ತೆ. ಈಗ ಈ ಅವಧಿಯ ಸಮಯ ಈಗ ಮುಗಿದಿದೆ. ಮುಂದಿನ ಸೂಚನೆಗಳನ್ನ ನಮ್ಮ ಕಾರ್ಯಕರ್ತರು ಕೊಡ್ತಾರೆ. ಪ್ರಶ್ನೆ ಉತ್ತರ ಮತ್ತೆ ಈ ಚರ್ಚೆಗಳು ಮುಂದುವರಿ ಒಮ್ಮೆ ಹೇಳಿ ಬನ್ನಿ. ಎರಡನೇ ಅವಧಿ ನಂತರನೂ ಸಂವಾದ ಪ್ರಶ್ನೋತ್ತರ ಕಾರ್ಯಕ್ರಮ ಇರುತ್ತೆ. ಎರಡನೇ ಅವಧಿಗೆ ತಮ್ಮ ಡೌಟ್ಸ್ಗಳನ್ನು ಕೇಳಬಹುದು. ಈಗ 10 ನಿಮಿಷಗಳ ಕಾಲ ಪಾನೀಯ ಅವಧಿ ಇರುತ್ತೆ, ಅಲ್ಪ ವಿರಾಮ. ಪಾನೀಯ ಮುಗಿಸ್ಕೊಂಡು ಮತ್ತೆ ತಮ್ಮ ತಮ್ಮ ಆಸನದಲ್ಲಿ ಆಸೀನರಾಗಬೇಕಾಗಿ ವಿನಂತಿಸ್ಕೊಳ್ತೀನಿ. ಹಾಗೆ ಸಭಾಂಗಣದ ಹೊರಗಡೆ ಸಂಘ ಸಾಹಿತ್ಯ ಮಾರಾಟ ಇರುತ್ತೆ. ಸಂಘ ಯಾತ್ರ ಅಂತ ಹೇಳ್ಬಿಟ್ಟು ಸಂಘದ ಬುಕ್ಕು 20 ರೂಪಾಯಿಗೆ ಇರುತ್ತದೆ, ಅದನ್ನ ಬೈ ಮಾಡೋದು. ಎಲ್ಲ 12 ಗಂಟೆಗೆ ಮತ್ತೆ ಇಲ್ಲಿ ಇದೇ ಸಭಾಂಗಣದಲ್ಲಿ ಉಪಸ್ಥಿತರಿದ್ದಾರೆ. ನಡಿಬೇಕಲ್ಲ ಸಂಘ ಮಾಡೋದು. ಬರೀ ಕಲ್ಪನೆಯಲ್ಲೇ ಇದ್ದರೆ ಏನು ಪ್ರಯೋಜನ ಇಲ್ಲ. ನಾವು ಪ್ರತಿದಿನ ಹೇಳ್ತಿದ್ದೀವಿ ಸಂಘದ ಪ್ರಾರ್ಥನೆಯಲ್ಲಿ. ನಮ್ಮ ಉದ್ದೇಶ ಏನು ಅಂದರೆ ಏತತ್ ಸ್ವರಾಷ್ಟ್ರಂ, ಈ ನಮ್ಮ ರಾಷ್ಟ್ರವನ್ನು ಪರಮ ವೈಭವಂ ನೇತು, ಪರಮ ವೈಭವದ ಸ್ಥಿತಿಗೆ ತಗೊಂಡು ಹೋಗೋದೇ ಉದ್ದೇಶ, ಸಂಘದ ಉದ್ದೇಶ. ಯಾರು ಮಾಡ್ತಾರೆ? ಇತ್ತೀಚೆಗೆ ನಮ್ಮ ಸರಸಂಘ ಚಾಲಕರು ಒಂದು ವಿಷಯ ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಸಾರ್ವಜನಿಕವಾಗೂ ಸಂಘದಲ್ಲೂ ಹೇಳ್ತಿರ್ತಾರೆ. ಈಗ ಒಂದು ಕಲ್ಚರ್ ಇದೆ, ಏನಂದರೆ ಔಟ್ಸೋರ್ಸಿಂಗ್ ಅಂತ. ಒಂದು ಫ್ಯಾಕ್ಟ್ರಿ ಶುರು ಮಾಡ್ತಾರೆ, ಅಲ್ಲೇ ಉತ್ಪಾದನೆ ಮಾಡಲ್ಲ, ಪಕ್ಕದಲ್ಲಿ ಮಾಡಿಕೊಟ್ಬಿಡ್ತಾರೆ. ಇವಾಗ ಮನೆಯಲ್ಲೂ ಕಿಚನ್ನೆಲ್ಲ ಔಟ್ಸೋರ್ಸಿಂಗ್ ಆಗಿಬಿಟ್ಟಿದೆ, ಎಲ್ಲ ತರಿಸೋದು ಬರೋದು ಅಂತ ಹೇಳಿ. ಆದರೆ ದೇಶದ ಕೆಲಸವನ್ನು ಔಟ್ಸೋರ್ಸಿಂಗ್ ಮಾಡೋದು ನಾವೇ ಮಾಡಬೇಕು. ನಮ್ಮ ಎಲ್ಲರ ಕರ್ತವ್ಯ. ಈ ಪರಮ ವೈಭವದ ಕಲ್ಪನೆ ಏನಿದೆ, ಸಂಘಕ್ಕೆ ಪ್ರಾರಂಭದಿಂದಲೂ ಒಂದು ಸಂಘಟನೆ ಮಾಡ್ತೀವಿ ಅಂತ ಹೇಳಲೇ ಇಲ್ಲ.
ಈ ಹಿಂದೂ ಸಮಾಜ, ಭಾರತ ಸಮಾಜ ಅದನ್ನು ತಗೊಂಡ್ಬರುತ್ತೆ. ಎಲ್ಲರ ಕರ್ತವ್ಯ ಇರಬೇಕು. ಇದರೇನು ಆಶ್ಚರ್ಯ ಏನಲ್ಲ. ಉದಾಹರಣೆಗೆ ಒಂದು ಒಳ್ಳೆ ಕುಟುಂಬ ಅಂದರೆ ಅದಕ್ಕೆ ಒಳ್ಳೆ ಹೆಸರಿರಬೇಕು, ಅದಕ್ಕೊಂದು ಗುರುತಿರಬೇಕು, ಒಳ್ಳೆ ಗುರುತಿರಬೇಕು ಅಂದರೆ ಎಲ್ಲರದ್ದು ಜವಾಬ್ದಾರಿ ಇರುತ್ತೆ ಮನೆಯಲ್ಲಿ. ನಮಗೆಲ್ಲ ಗೊತ್ತಿರಬೇಕು. ಚಿಕ್ಕ ಮಗಳಿಗೂ ಹೇಳ್ತೀವಿ, ಒಂದು ಲೋಟ ಇದ್ದರೆ ಒಳಗಡೆ ತಂದಿದ್ದು ಗೊತ್ತಾಗಲ್ಲ ಅಂತ. ಇದು ಸಹಜ. ಆ ಥರ ಸಮಾಜವನ್ನು ತಯಾರು ಮಾಡೋದು ಸಂಘದ ಉದ್ದೇಶ. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದರೆ, ಒಬ್ಬರು ಸಂಘದ ಬಗ್ಗೆ ಹೇಳ್ತಾ ಇದ್ರು. ಸಂಘದಂತಹ ಒಂದು ಸಂಸ್ಥೆ ಪ್ರಪಂಚದಲ್ಲಿ ಇನ್ನೊಂದು ಇರೋದಿಲ್ಲ. ಇಂಗ್ಲೀಷಲ್ಲಿ ಹೇಳ್ತಾ ಇದ್ರು, ಇಟ್ ಈಸ್ ದಿ ಓನ್ಲಿ ಆರ್ಗನೈಸೇಷನ್ ವಿಚ್ ವಾಂಟ್ಸ್ ಟು ಬಿಕಮ್ ಇರ್ರೆಲವೆಂಟ್ ಆಸ್ ಸೂನ್ ಆಸ್ ಪಾಸಿಬಲ್. ಅಂದರೆ ಈ ಪ್ರಪಂಚದಲ್ಲೇ ಈ ಥರ ಒಂದು ಸಂಸ್ಥೆ ಇರೋಕ್ಕೆ ಸಾಧ್ಯ ಇಲ್ಲ. ಯಾವ ಸಂಸ್ಥೆ ನಮ್ಮ ಅಳಿವು ಅವಶ್ಯಕತೆ ಇಲ್ಲ, ಉಳಿವು ಅನ್ನೋಂಥ ಉದ್ದೇಶದಿಂದ ಕೆಲಸ ಮಾಡ್ತಾ ಇರೋ ಸಂಸ್ಥೆ ಅಂತ. ಇದಕ್ಕರ್ಥ ಅಳಿಸೋಬಿಡ್ಬೇಕು ಅಂತಲ್ಲ, ಸಂಸ್ಥೆಯ ಅವಶ್ಯಕತೆ ಇರೋದಿಲ್ಲ, ಈ ಸಂಸ್ಥೆಯ ಅವಶ್ಯಕತೆ. ಅಂದ್ರೆ ಏನಂತ ಅರ್ಥ ಅಂದರೆ, ಸಂಘ ಏನು ಯೋಚನೆ ಮಾಡ್ತಾ ಇದೆ ಅದನ್ನು ಸಮಾಜ ಸಹಜವಾಗಿ ಚರ್ಚೆ ಮಾಡೋಕ್ಕೆ ಶುರು ಮಾಡಬೇಕು. ಸಂಘ ಯಾವ ರೀತಿ ಆ ಥರ ಕೆಲಸ ಮಾಡ್ತಾ ಇದೆ ಅದೇ ರೀತಿಯಲ್ಲಿ, ಯಾಕಂದರೆ ಎಫಿಷಿಯೆಂಟ್ ಅಂತ ಆಗಿದೆ, ಅದು ಸಾಮರ್ಥ್ಯವಾದ ಪದ್ಧತಿ, ಅದನ್ನು ಸಮಾಜ ಅಳವಡಿಸ್ಕೊಳ್ಬೇಕು. ಈ ಥರ ಎಲ್ಲ ಆಗಬೇಕು ಅಂತ. ಆ ಥರದ ಒಂದು ಲೀನವಾಗೋದು, ಈ ಥರ ಒಂದು ಕಲ್ಪನೆ ಇದೆ. ಖಂಡಿತ ಅದೇನು ತಪ್ಪಲ್ಲ. ಹಾಗೆ ನೋಡೋಕೆ ಹೋದರೆ ನಮ್ಮ ದೇಶವನ್ನು ರಾಷ್ಟ್ರ ಅಂತ ಮಾಡಿದ್ದು, ದೇಶ ರಾಷ್ಟ್ರ ಇತಿಹಾಸ ಗೊತ್ತಿರಬೇಕು. ಯಾಕೆ ಹೇಳಿದರೆ, ದೇಶ ಅಂತಂದರೆ ಒಂದು ವ್ಯವಸ್ಥೆ, ಭೌತಿಕವಾದ ಇದೆಲ್ಲ ಇದೆ. ದೇಶ ಉತ್ತರ ದಕ್ಷಿಣ ಪರ ಸಮುದ್ರ ಇದೆಲ್ಲ, ಅದೇ ಥರ ಬೇರೆ ಬೇರೆ ವ್ಯವಸ್ಥೆಗಳಿರ್ಬೋದು. ರಾಜ್ಯ ಬೇರೆ ಬೇರೆ ವ್ಯವಸ್ಥೆಗಳಿತ್ತು. ನಮ್ಮ ದೇಶದ ಬೇಕಾದಷ್ಟು ರಾಜ್ಯಗಳಿತ್ತು, ಗಣರಾಜ್ಯ ಇತ್ತು, ಆ ಥರದ್ದೆಲ್ಲ ಇರ್ತಿತ್ತು, ರಾಜ್ಯಗಳೆಲ್ಲ. ಆದರೆ ರಾಷ್ಟ್ರ ಅಂದರೆ ಏನು? ರಾಷ್ಟ್ರ ಅಂದರೆ ಅದು ಭಾವನಾತ್ಮಕ, ನಿಜವಾದ ಒಂದು ಗುರುತು. ಎಲ್ಲ ದೇಶದವರು ಆ ಥರ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ನಮ್ಮ ಪೂರ್ವಿಕರು ಈ ದೇಶದ ಒಂದು ಗುರುತು ಏನಿರಬೇಕು ಅಂದ್ರೆ ಅರ್ಥ ಏನು ಅಂದರೆ, ಯಾರೋ ಒಂದು 2-3 ಜನ ಅಲ್ಲ, ಯಾರೋ ನಾಯಕರೋ ಮಹಾತ್ಮರುಗಳಲ್ಲ, ಸಾಧಾರಣ ಸಮಾಜದ ಜನರ ಸ್ವಭಾವ ಆಗಬೇಕು. ಆ ಸ್ವಭಾವನ ಬೆಳೆಸೋಕ್ಕೆ ಇಡೀ ದೇಶದಲ್ಲಿ ಸುತ್ತಾಡಿದರು. ಅಥರ್ವಣ ವೇದದಲ್ಲಿ ಒಂದು ಶ್ಲೋಕ ಇದೆ. ಆ ಶ್ಲೋಕದ ಅರ್ಥ ಈ ಥರದೆ: ಭದ್ರಮಿಚ್ಛಂತ ಋಷಯಃ ಸ್ವರ್ವಿದಃ ತಪೋದೀಕ್ಷಾ ಉಪಸೇದುರಗ್ರೆ ತಥೋ ರಾಷ್ಟ್ರಂ ಬಲಮೋಜಶ್ಚ ಜಾತಃ ತಂ ದೇವ ಉಪಸಂನಮಂತು. ಈ ರಾಷ್ಟ್ರದ ಒಂದು ಕಲ್ಪನೆ, ಭಾರತ ರಾಷ್ಟ್ರ ಏನಾದ್ರು ಹೇಳ್ಬೋದು, ಇದಕ್ಕೆ ಪ್ರಾಪರ್ ನೌನ್ಗಿಂತ ಮುಖ್ಯ ಗುಣಗಳು ಮುಖ್ಯ. ಕೆಲವು ಸಲ ಹೆಸರು ಬರ್ತೋದ್ರೆ ಒಬ್ಬನು ಮನುಷ್ಯನ ಸ್ವಭಾವ ಗೊತ್ತಿರೋದು ಮುಖ್ಯ ನಮಗೆ. ಹಿಂದೂ ಭಾರತ ಇದೆಲ್ಲದಕ್ಕಿಂತ ಈ ದೇಶದ ಬಗ್ಗೆ, ಈ ದೇಶದ ಗುಣ ಏನು, ಜನಗಳ ಗುಣ ಏನು, ಅದರಲ್ಲೇನು ಯಾರಿಗೂ ಸಂದೇಹ ಇಲ್ಲ. ಅದನ್ನು ಮಾಡಿದವರು ಯಾರು? ನನಗೆ ಒಂದು ಚಿಕ್ಕ ಘಟನೆ ಬರುತ್ತೆ, ಜ್ಞಾಪಕ ಬರ್ತಾ ಇದೆ. ನಾನು ಮದ್ರಾಸಲ್ಲಿದ್ದೆ, ತುಂಬ 30 ವರ್ಷ ಅಲ್ಲೇ ಪ್ರಚಾರಕ್ಕಿದ್ದೆ. ಅಲ್ಲಿ ಸಂಕ್ರಾಂತಿ ಉತ್ಸವ ಮಾಡ್ತೀವಿ. ಅಲ್ಲಿ ಯಾರು ವಿಶೇಷವಾಗಿ ಸಾಹಿತ್ಯ ಈ ಥರದ್ದು ಒಂದು ಕರಿತೀವಿ. ಸಲ ಸುಬ್ಬು ಆಳ್ಮಗು ಅಂತ ಬಂದಿತ್ತು. ಅವರು ಗ್ರಾಮಗಳಲ್ಲಿ ಈ ಜಾನಪದ ರೀತಿಯಲ್ಲಿ ಬೆಲ್ಲೆಲ್ಲ ಕೊಡ್ತಾ ಹೇಳೋದು, ರಾಮಾಯಣ ಹೇಳ್ತಾರೆ. ಅವ್ರಿಗೆ ಆಶ್ಚರ್ಯ ಆಯಿತು. 3-4 ಸಲ ಬೆಳಗ್ಗೆ ಬಿಟ್ಟಿದ್ದೀರಲ್ಲ, ಯಾಕೆ ಹೇಳ್ತಾರೆ? RSS ರಾಷ್ಟ್ರವನ್ನು ಮತ್ತೆ ಪುನರ್ ಸಂಘಟಿಸೋದು, ಪುನರ್ ನಿರ್ಮಾಣ, ರಾಷ್ಟ್ರ ನಿರ್ಮಾಣ ಮಾಡೋದಕ್ಕೆ
ಅವ್ರು ಹೇಳಿದ್ರು, ನೀವು ಪುನರ್ನಿರ್ಮಾಣ ಮಾಡ್ತಿದ್ದೀರಾ, ಈ ರಾಷ್ಟ್ರ ನಿರ್ಮಾಣ ಮಾಡಿದವರು ಯಾರು ಗೊತ್ತಾ? ರಾಷ್ಟ್ರ ಅಂತ ಮಾಡಿದ್ದವ್ರು ಯಾರು ಗೊತ್ತಾ? ಅದಕ್ಕೆ ಅವರ ಅನುಭವ ಹೇಳಿ ಒಂದು ಗ್ರಾಮಕ್ಕೆ ಹೋಗಿದ್ರಂತೆ, ರಾಮಾಯಣ ಹೇಳಬೇಕು. ಅವರು ಇವ್ರಿಗೆ ರಾಮಾಯಣ ಗೊತ್ತಿದೆಯಾ ಅಂತ ಕೇಳಲಿಕ್ಕೆ ವಾಲ್ಮೀಕಿ ರಾಮಾಯಣ ಗೊತ್ತಾ ಅಂತ ಕೇಳಿದ್ರೆ, ಅದೇನದು ಗೊತ್ತಿಲ್ಲ, ವಾಲ್ಮೀಕಿ ಅಂದರೆ ಏನು ಅಂತ ಕೇಳಿದ್ರೆ, ತಮಿಳ್ನಾಡಲ್ಲ ಅಲ್ಲಿ ಕಂಬ ರಾಮಾಯಣ ಅಂತ ಇದೆ ತಮಿಳಲ್ಲಿ. ಕಂಬ ರಾಮಾಯಣ, ಕಂಬ ಅಂದರೆ ತಿನ್ನೋ ವಸ್ತು, ಕಂಬನ ಅಂದರೆ ಗೊತ್ತೇ ಇಲ್ಲ. ರಾಮ ಸೀತೆ ಗೊತ್ತಾ, ಕತೆ ಗೊತ್ತಾ? ಅದೇ ಗೊತ್ತಿಲ್ಲ. ಹೇಳಿದ್ರು ಆಯ್ತಾ, ರಾಜ 3 ಕೊಂಡಾಡಿ ಅಂದರೆ ಹೆಂಡತಿ, ಮಕ್ಕಳಿಲ್ಲ, ಪೂಜೆ ಮಾಡೋದು ಅಂದರೆ ಯಾಗ, ದೇವರಂತ ಮಕ್ಕಳು ಹುಟ್ಟಿದ್ರು, ಅದು ದೇವರನ್ನ ವರ್ಣನೆ ಮಾಡ್ತಾರೆ. ರಾಮ ಅಂದರೆ ಲಕ್ಷ್ಮಣ ಅಂತ ಹೀಗೆ ಹೇಳ್ತಾ ಹೋಗ್ತಾರೆ. ರಾವಣ ಎಲ್ಲ ಓದಿದ್ದ, ಏನು ಪ್ರಯೋಜನ? ತುಂಬ ಅಹಂಕಾರಿ, ತುಂಬ ದುರಾಸೆ, ಧರ್ಮನೇ ಇಲ್ಲ. ಸೀತೆನ ಕತ್ಕೊಂಡು ಬಿಟ್ಟ ರಾಮನ ಕೋತಿನೆಲ್ಲ ಕತ್ಕೊಂಡು ಹೊಡೆದು ಮತ್ತೆ ಕರ್ಕೊಂಡ್ಬಂದು ಧರ್ಮನೇ ಮಾಡಿದ್ರು. ಇವ್ರು ಕೇಳಿದ್ರೆ, ಯಾರಿಗೆ ಕತೆ ಹೇಳಿದ್ದು ನಿಮಗೆ ಅಂತ. ತುಂಬ ವರ್ಷದಿಂದ ಹೇಳ್ತಿದ್ದಾರೆ ಅಂತ. ಅಲ್ಲೊಬ್ಬ ಮುದುಕ ಇದ್ದ, ನಾನು ಚಿಕ್ಕವನಿದ್ದಾಗಲೇ ನಾನು ಕೇಳ್ತಾ ಇದ್ದೀನಿ ಅಂತ. ಯಾರು ಹೇಳಿದ್ರು ಗೊತ್ತಿಲ್ಲ, ಎಲ್ಲಿಂದ ಬಂದರು ಗೊತ್ತಿಲ್ಲ, ಅವರು ಕಥೆ ಹೇಳಲಿಲ್ಲ ಅಂದರು. ನಮ್ಮ ಸ್ವಭಾವ ಏನಾಗಬೇಕು ಅಂತ ಹೇಳಿದ್ರು, ಅದು ರಾಷ್ಟ್ರ. ಹೇಗಿರಬೇಕು? ರಾಮನ ಥರ ಇರಬೇಕು. ಹೇಗೆ ಇರಬಾರ್ದು? ರಾವಣನ ಥರ ಇರಬಾರ್ದು. ಅಂದರೆ ಈ ರಾಷ್ಟ್ರ ನಿರ್ಮಾಣ ಮಾಡಿದವರು ಯಾರೋ ಒಬ್ಬಿಬ್ಬರು ರಾಜರಲ್ಲ. ಅದಕ್ಕೊಂದು ಸಮಾಜದಲ್ಲಿ ವ್ಯವಸ್ಥೆ ಇತ್ತು. ಇವಾಗ ವರ್ಣ ವ್ಯವಸ್ಥೆ ಹೇಳಿದ್ರೆ ಜಗಳ ಆಗತ್ತೆ, ಆಶ್ರಮದ ವ್ಯವಸ್ಥೆ ಹೇಳಿದ್ರಂತೂ ಚರ್ಚೆನೆ ಯಾರೂ ಒಪ್ಕೊಳ್ಳೋದಿಲ್ಲ. ಒಂದು ಹಂತದ ಮೇಲೆ ಇಡೀ ಸಮಾಜದಲ್ಲಿ ತಿರುಗಿದ ಈ ದೇಶದ ಮುಖ್ಯ ಗುಣಗಳನ್ನ ಜನಸಾಮಾನ್ಯರಲ್ಲಿ ಬೇರೂರ್ಸಕ್ಕೆ ಓಡಾಡ್ತಾ ಇದೆ ಉದ್ದಗಲ. ಅದು ವಿಶೇಷವಾಗಿ ಈ ಬೌಂಡರಿನಲ್ಲಿ ಹಿಮಾಲಯದಿಂದ ಸಮುದ್ರ ತನಕ. ಅದಕ್ಕೋಸ್ಕರ ಈ ದೇಶವನ್ನ ಭಾರತ ದೇಶ ಅಥವಾ ಹಿಂದೂ ದೇಶ, ಹಿಂದೂ ರಾಷ್ಟ್ರ, ಬರೀ ವಿಷಯ ಹೇಳಿದ್ರೆ ಮಾತ್ರ ಅಲ್ಲ. ನಮ್ಮ ವಿಚಾರದಿಂದ ನಾವೇನೋ ವ್ಯಾಪಾರ ಮಾಡಿದ್ವಿ, ಇಲ್ಲೇನೋ ದೊಡ್ಡ ದೊಡ್ಡ ಬ್ರಿಡ್ಜ್ ಕಟ್ಟಿದ್ವಿ, ಬಿಲ್ಡಿಂಗ್ ಕಟ್ಟಿದ್ವಿ ಅಂತಲ್ಲ. ಸಂಬಂಧ, ಆ ಸ್ವಭಾವ ಬೆಳೆಸೋದಕ್ಕೋಸ್ಕರ, ಅದನ್ನ ಮತ್ತೆ ಬೇರೂರೋದಕ್ಕೋಸ್ಕರ ಬೇಕಾದಷ್ಟು ಪದ್ಧತಿಗಳನ್ನು ನಿರ್ಮಾಣ ಮಾಡೋದು, ಹೋಗೋದು ಬರೋದು, ಇಡೀ ದೇಶದಲ್ಲಿ ಸಂಚಾರ ಮಾಡುವಂಥದ್ದು. ಆ ಥರ ಮಾಡಿದವರು ಸಾಧಾರಣ ಜನಗಳು. ಅವ್ರು ಹೇಳಿದ್ರು, ಮನೆಗೆ 50 ವರ್ಷ ಆದರೆ ಬಿಟ್ಟು ಹೋಗ್ಬಿಡ್ತಿದ್ದ ಅಷ್ಟೇ. ಮಗ ಮೊಮ್ಮಗೆಲ್ಲ ಕಾಯ್ತಾ ಇರಲಿಲ್ಲ. ಅವನ ಮೊಮ್ಮಗ ಮಾಮ ಅವರ ಅಪ್ಪ ನೋಡ್ಕೋತಾರೆ. ಸಮಾಜದಲ್ಲಿ ಈ ಥರ ಭಾವನೆಗಳನ್ನ ಬೆಳೆಸೋದಕ್ಕೋಸ್ಕರ ಓಡಾಡ್ತಿದ್ರು. ಅದರಿಂದಾಗೇನೆ ಈ ದೇಶ ಆಳವಾಗಿ ಬೇರೂರಿದ ದೇಶ ಆಗಿತ್ತು, ರಾಷ್ಟ್ರ ಆಗಿತ್ತು. ಯಾರಿಗೋ ಒಬ್ಬಿಬ್ಬರು ತಲೆಯಲ್ಲಿ ಇರೋದಲ್ಲ, ದೇಶದ ಹಿರಿಮೆ ಬಗ್ಗೆ ಇದ್ರು. ಹೇಗೆ ಕಥೆಗಳ ಮೂಲಕ ಹೇಳೇ ಮಾಡಿತ್ತು ಜನಗಳಂತ, ಬಹಳ ಸುಲಭ, ಭಾಷಣಗಳಲ್ಲ. ಸತ್ಯಹರಿಚಂದ್ರನ ಮೂಲಕ ಸತ್ಯ ಅಂದರೆ ಏನು ಅಂತ, ರಾಮನ ಕಥೆ ಹೇಳಿ ಧರ್ಮ ಅಂದರೆ ಹೇಗೆ, ಧರ್ಮವಾಗಿ ಹೇಗೆ ನಡ್ಕೋಬೇಕು. ಯಾವಾಗ ಈ ದೇಶದಲ್ಲಿ ಈ ಥರ ಸಾಧಾರಣ ಜನಗಳಿಗೆ ಆ ಕರ್ತವ್ಯ ಭಾವನೆ ಇತ್ತು, ಇದು ಬರೀ ಈ ದೇಶವನ್ನು ಸಮೃದ್ಧಿಗೊಳಿಸುವುದರ ಏನೇನು ಮಾಡಬೇಕು, ಅವರು ಕೊಟ್ಟ ಕೆಲಸವನ್ನು ಅತ್ಯಂತ ಉತ್ಕೃಷ್ಟವಾಗಿ ಮಾಡ್ತಿದ್ರು. ಅವನು ಉಕ್ಕು ತಯಾರು ಮಾಡೋದಿರ್ಬೋದು, ಬಟ್ಟೆ ತಯಾರು ಮಾಡೋದಿರ್ಬೋದು, ಕಟಿಂಗ್ ಮಾಡಬಹುದು, ಏನಾರು ಮಾಡ್ಬೋದು. ಆದರೆ ನಾವು ಮಾಡೋದು ಉತ್ಕೃಷ್ಟವಾಗಿರಬೇಕು. ಯಾಕಂದರೆ ಈ ದೇಶಕ್ಕೆ ಅಥವಾ ಇಲ್ಲಿಂದ ಎಲ್ಲರಿಗೂ ಉಪಯೋಗ ಆಗುತ್ತಾರೆ, ವ್ಯಾಪಾರ ಮಾಡ್ತಾರೆ. ಆ ಥರ ಮಾಡ್ತಿದ್ರು. ಈ ಬ್ರಿಟಿಷರು ಮುಸ್ಲಿಮ್ ಎಲ್ಲ ಹುಟ್ಟಕ್ಕಿಂತ ಮುಂಚೆನೆ ಪ್ರಪಂಚದಲ್ಲಿ ಪೂರ್ತಿ ನಡೀತಿತ್ತು ವ್ಯಾಪಾರ. ಆಂಡರ್ಸ್ ಮ್ಯಾಗ್ಸನ್ ಅಂತ ಹೇಳಿ ಅವರು ಬರೆದಿದ್ದಾರೆ. ಈ ಆರ್ಥಿಕ ಒಂದು ಹಿಸ್ಟ್ರಿ, ಚರಿತ್ರೆ ಏನಿದೆ ಪ್ರಪಂಚದ್ದು ಅಂತ ಅವರ ಅಧ್ಯಯನ ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಅವರು 1ನೇ ಸೆಂಚುರಿಯಿಂದ ಪೂರ್ತಿ ಬರೆದಿದೆ 12ನೇ ಸೆಂಚುರಿ ತನಕ. ಭಾರತದ್ದು ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ 40%.
ಏನು ಒಂದು ದೇಶ ಮಾಡಿದ್ದಾರೆ ಅಂದರೆ ಸಮಾಜದ ಸ್ಥಿತಿ ಆ ಥರ ಇತ್ತು ಅಂತ ಅರ್ಥ. ಆರ್ಥಿಕವಾಗಿ ಪದ್ಧತಿಗಳು, ಹೋಗೋದು ಬರೋದು, ಅದಕ್ಕೆ ಬೇಕಾದಷ್ಟು ಇವಾಗ ಸಿಗ್ತಾ ಇದೆ ಪುರಾವೆಗಳು, ಅದು ಬೇರೆ ವಿಷಯ. ಯಾರು ಮಾಡಿದ್ದು? ಯಾರೋ ಒಬ್ಬಿಬ್ಬರ ಹೆಸರಲ್ಲ, ಒಬ್ಬಿಬ್ಬರ ಹೆಸರು ತಗೊಳ್ತಾರೆ. ಉದಾಹರಣೆಗೆ ಸತ್ಯ ಅಂದರೆ ರಾಮಚಂದ್ರ ಇವೆಲ್ಲ ಹೇಳ್ತಾರೆ. ನಿಜವಾಗ್ಲೂ ಅತ್ಯಾಚಾರ ನಡೀತಾ ಇದ್ದರೆ ಅವ್ರನ್ನೆಲ್ಲ ಮಟ್ಟ ಹಾಕಿ ಮತ್ತೆ ರಾಜರನ್ನೆಲ್ಲ ಸರಿ ಹಾದಿ ತಂದಿದ್ದಕ್ಕೋಸ್ಕರ ಕ್ರಾಂತಿ ಮಾಡದ ಅಂತ ಪರಶುರಾಮನ ಕಥೆ ಹೇಳ್ತಾರೆ. ಆದರೆ ಪರಶುರಾಮ ಒಬ್ಬನೇ ಅಲ್ಲ ಮಾಡಿದ್ರು, ಸಮಾಜದಲ್ಲಿ ಆ ಭಾವನೆನ, ಆ ಸ್ವಭಾವನ ಬೆಳೆಸಿದ್ರು. ಅವ್ರ ಹೆಸರು ರಾಷ್ಟ್ರ ನಿರ್ಮಾಪಕರು. ಎಷ್ಟು ಜನ ಮಾಡಿದ್ರು? ಲಕ್ಷಾಂತರ ಜನ. ಎಷ್ಟು ದಿವಸ ಮಾಡಿದ್ರು? ಜೀವನ ಪೂರ್ತಿ ಮಾಡ್ತಾ ಇತ್ತು. ಅದಕ್ಕೆ ಈ ದೇಶ ಇಷ್ಟೊಂದು ಬಲವಾದ ದೇಶ. ಅವಾಗಲೇ ಹೇಳಿದ್ರು ಈ ಥರ ಆಕ್ರಮಣ ಇಲ್ಲ. ಬೇರೆ ದೇಶಗಳೆಲ್ಲ ಒಂದಲ್ಲ 10 ವರ್ಷದಲ್ಲೇ ಹೆಸರು ಹೇಳಿದಾಗ ಆಗೋಗ್ಬಿಟ್ಟಿದೆ. ಅವ್ರು ಹೇಳಿದ್ರಲ್ಲ ಇರಾನ್, ಆ ಥರದ್ದೆಲ್ಲ ಬೇಕಾದಷ್ಟು ಗ್ರೀಕು ಅದು ಇದೆಲ್ಲ ಯಾವುದಿದೆ. ಹಾಗಾಗಿ ಈ ಕೆಲಸವನ್ನು ಸುಲಭ ಅನ್ಕೋಬಾರ್ದು. ಅದೇ ಥರ ಯಾವುದೋ ಸಂಸ್ಥೆ, ಯಾರೋ ಒಬ್ಬ ಪ್ರೈಮ್ ಮಿನಿಸ್ಟರ್ ಮಾಡಿಬಿಡ್ತಾರೆ ದೇಶವನ್ನು ಅನ್ನೋದು ಬಹಳ ತಪ್ಪು ಅಂತ ನಮ್ಮ ಸಂಘಕ್ಕೆ ಹೇಳ್ತಿದ್ದಾರೆ. ಅದನ್ನ ಅರಿತ ಕೆಲವರು ಬೇಕಾದ ಲಕ್ಷಾಂತರ ಜನ ಸಂಘದ ಮೂಲಕ ಕೆಲಸ ಮಾಡ್ತೀವಿ. ಸಂಘದಲ್ಲಿ ಪ್ರತಿಜ್ಞೆ ತಗೊಳ್ತೀವಿ, ಎಲ್ಲ ಸ್ವಯಂ ಸೇವಕರು ತಗೊಳ್ಬೇಕು. ಅದೇನು ಸೀಕ್ರೆಟ್ ಏನಲ್ಲ, ಮಾಡ್ತಾ ಇರೋದೇನೆ. ಅದರಲ್ಲಿ ಹೇಳಬೇಕಾದ್ರೆ ಸಂಘದಲ್ಲಿ ಯಾಕೆ ಸೇರಿದ್ದೀವಿ ಅಂತ ಒಂದು ಶಬ್ದ ಬರುತ್ತೆ. ನಮ್ಮ ಪವಿತ್ರವಾದ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜ ಇವುಗಳನ್ನು ಸಂರಕ್ಷಿಸಿ ಹಿಂದೂ ರಾಷ್ಟ್ರದ ಸರ್ವಾಂಗೀಣ ಉನ್ನತಿಯನ್ನು ಮಾಡುವುದಕ್ಕಾಗಿ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಘಟಕನಾಗಿದ್ದೇನೆ. ನಾಯಕ್ ಸಂಘಕ್ಕೆ ಸೇರ್ತಾ ಇದ್ದೀನಿ. ಚಿಕ್ಕ ವಯಸ್ಸಲ್ಲಿ ಗೊತ್ತಿಲ್ಲದೆ ಇರ್ಬೋದು, ಗೊತ್ತಾದ ಮೇಲಿಂದ ಈ ಥರ ಪ್ರತಿಜ್ಞೆ ತಗೊಂಡು ಕೆಲಸ ಶುರು ಮಾಡುತ್ತೆ. ಒಬ್ಬೊಬ್ಬರಿಗೂ ಈ ಥರ ಕರ್ತವ್ಯದ ಭಾವನೆ. ಈಚ್ ಇಂಡಿವಿಜುವಲ್ ಈಸ್ ಕ್ಲಿಯರ್. ಪ್ರಾರ್ಥನೆಯಲ್ಲೂ ಅದೇ ಥರನೇ. ಮೊದಲನೇ ನಮ್ಮ 4 ಲೈನ್ ಏನಿದೆ ಸಂಘದಲ್ಲಿ, ಪ್ರತಿಯೊಬ್ಬ ವ್ಯಕ್ತಿಗೆ ಏನಿದೆ ಭಾವನೆ ಅಂತ. ಮಾತೃಭೂಮಿ ಈಗ ಅವ್ರು ಹೇಳಿದ್ದಾರೆ, ಇದು ನಮ್ಮ ತಾಯಿ ಥರ ನೋಡ್ಕೊಂಡೆ ಕೃತಜ್ಞತೆ. ಅದು ಮಾತ್ರ ಅಲ್ಲ, ಬಹಳ ಮುಖ್ಯ. ಈ ದೇಶನ ಕಾಪಾಡೋದು ಅಂದರೆ ಏನು? ಯಾರು ಆಕ್ರಮಣದಿಂದ ಕಾಪಾಡೋದು ಅಂತಲ್ಲ, ಒಬ್ಬ ಮನುಷ್ಯನ ಕಾಪಾಡೋದು ಅಂತ ಹೇಳಿದರೆ ಜ್ವರ ಇದ್ದ ಕಾಪಾಡ್ಬಿಟ್ರೆ ಹಂಗಲ್ಲ ಮುಖ್ಯ. ಆ ಮನುಷ್ಯನ ವಿಶೇಷ ಏನಿದೆ ಅದು ಕಾಪಾಡಿದರೆ ಆ ಮನುಷ್ಯನ ಕಾಪಾಡದ ಅಂತ ಅರ್ಥ. ಪ್ರಾರ್ಥನೆಯಲ್ಲಿ ಮೊದಲನೇ ಹೇಳ್ತೀವಿ ನಮ್ಮ ದೇಶದ ವಿಶೇಷ ಏನು ಅಂತ 2 ಶಬ್ದ ಹೇಳ್ತೀವಿ ನಾವು. ಪುಣ್ಯ ಮಹಾಮಂಗಲೇ ಪುಣ್ಯ ಭೂಮಿ. ಮಂಗಳ ಅಂದರೆ ಏನು? ಮಂಗಳ ಅಂದರೆ ಎಲ್ಲ ಚೆನ್ನಾಗಿ ಏನೇನು ನಡಿಬೇಕು ಹಂಗೆ ನಡೆಯೋದು. ಅದು ಯಾವಾಗ ನಡೆಯುತ್ತೆ? ಅದು ಧರ್ಮದ ಅಡಿಸ್ಥಾನದಲ್ಲಿ ಇದೆ, ಕರ್ತವ್ಯದ ಭಾವನೆ ಅಂತ ಇದೆ. ಅದಕ್ಕೋಸ್ಕರ ನಮ್ಮ ಭಾರತದ ಹೆಸರು ಏನು ಅಂದರೆ ಧರ್ಮಭೂಮಿ. ಧರ್ಮವನ್ನು ಇರಬೇಕು ಅಂದರೆ ತ್ಯಾಗ ಮಾಡಬೇಕಾಗತ್ತೆ. ರಾಮ ಧರ್ಮಕ್ಕೆ ಆದರ್ಶ ಅಂದರೆ ಎಷ್ಟು ತ್ಯಾಗ ಮಾಡಬೇಕಾಯ್ತದೆ. ಅವನು ಹೆಂಡತಿ ಜೊತೆಯಲ್ಲೂ ಕೂಡ ಇರೋಕ್ಕಾಗಲಿಲ್ಲ ಸ್ವಲ್ಪ ದಿವಸ. ಅದಕ್ಕೋಸ್ಕರ ತ್ಯಾಗ ಭೂಮಿ. ಇನ್ನೊಂದು ಬಹಳ ಮುಖ್ಯವಾದ ಅದೇನೇ ನಾವು ಇದರಲ್ಲಿ ಬರೆಯೋದು, ಅಶೋಕ ಸ್ತಂಭದಲ್ಲಿ ಬರೆಯೋದು. ಏನಿದೆ ಅದರಲ್ಲಿ? ನಮ್ಮ ವಾಕ್ಯ ಸತ್ಯಮೇವ ಜಯತೆ. ಇದು ಭಾರತದ ವಿಶೇಷ. ಇಲ್ಲಿ ಧರ್ಮ ಮಾತ್ರನೇ ಉಳಿಯುತ್ತೆ ಅಂತ, ಗೆಲ್ಲತ್ತೆ ಅಂತ. ಎರಡನೇದು ಪುಣ್ಯ ಭೂಮಿ ಅಂದರೆ ಏನಂತ ಅರ್ಥ? ಪುಣ್ಯ ಬರೋ ಥರ ಕೆಲಸ ಮಾಡ್ತಾರೆ. ಏನಾದ್ರೆ ಕೆಲಸ ಮಾಡೋದು ಯಾಕೆ ಅಂತ ಹೇಳಿದ್ರೆ ಸ್ವಂತಕ್ಕಲ್ಲ, ಸಮಾಜ ಚೆನ್ನಾಗಿರ್ಬೇಕು, ಪ್ರಪಂಚ ಚೆನ್ನಾಗಿರ್ಬೇಕು. ಆ ಉದ್ದೇಶದಿಂದ ಕೆಲಸ ಮಾಡೋ ಸ್ವಭಾವನ ಇಲ್ಲಿ ಬೆಳೆಸಿದ್ರು. ಅದಕ್ಕೆ ಕರ್ಮಭೂಮಿ, ಪುಣ್ಯಭೂಮಿ, ಸೇವಾ. ಈ ಭಾರತದ 2 ವಿಶೇಷಗಳಿದು. ಇದು ನನಗೆ ಗೊತ್ತಾಗಿದೆ. ಅದನ್ನು ಕಾಪಾಡೋಕ್ಕೆ ನನ್ನ ಎಲ್ಲವನ್ನ ಸರ್ವಸ್ಮರಣ ಮಾಡ್ತೀನಿ. ಈ ಥರ ಇಂಡಿವಿಜುವಲ್ ಪ್ರತಿ ವ್ಯಕ್ತಿ. ಅದಕ್ಕೋಸ್ಕರ ಸ್ಟ್ರಾಂಗ್ ಆಗಿರೋದು ಸಂಘ. ಯಾರದೋ ಭಾಷಣ, ಒಂದು ಮಾಹೋಲ್ ಅಂತಾರೆ, ವಾತಾವರಣ ಸೃಷ್ಟಿ ಮಾಡಿ ಅಂತ ಮಾಡೋದಲ್ಲ.
ಬೆಳೆಸೋಕ್ಕೆ ಸಾಕಷ್ಟು ಕಷ್ಟಪಡ್ತಾರೆ. ನಮ್ಮ ದೇಶದ ಜನಗಳು ಇನ್ನೂ ಬಹಳ ತುಂಬ ಕಷ್ಟಪಟ್ಟಿದ್ರು ಆ ಥರ ಎಲ್ಲ ಹೇಳೋದಕ್ಕೋಸ್ಕರ. ಅದೇ ಒಂದು ರೀತಿಯಲ್ಲೇ ಸಂಘನೂ ಕೆಲಸ ಮಾಡ್ತಾರೆ. ಅದಕ್ಕೆ ಸಂಘಕ್ಕೆ ಯಾರು ಬರಬೇಕು, ಯಾರು ಬೇಕಾದ್ರೂ ಬರ್ಬೋದು, ಓದ್ಬೇಕಿರ್ಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಆದರೆ ಬಂದರೆ ಏನಾಗ್ತಾರೆ, ಅವರೆಲ್ಲ ಈ ಥರ ಆಗ್ತಾರೆ. ನಮ್ಮ ದೇಶದ ಹಿರಿಮೆ ಏನಿದೆ ಅದನ್ನು ಕಾಪಾಡಿಕೊಳ್ಳೋಕ್ಕೋಸ್ಕರ ಮತ್ತೆ ಅದು ನೆದ್ದಿನದಕ್ಕೋಸ್ಕರ ನಾನೇನಾರು ಮಾಡ್ತೀನಿ. ಅದಕ್ಕೆ ನಾನು ಬೇಕಾಗಿರೋ ಜ್ಞಾನ ಬೆಳೆಸ್ತೀನಿ. ನನಗೆ ಸ್ವಭಾವ ನನಗೆ ಬೇಕು. ಉದಾಹರಣೆಗೆ ಶಾರೀರಿಕವಾಗಿರೋದು, ಬೌದ್ಧಿಕರು ಅದು ಕಲಿತೀನಿ. ಶಾಖೆಗೆ ಬಂತು ನಾವು ಸೇರಿ ಎಲ್ಲ ಮಾಡ್ತೀವಿ ಮತ್ತು ಸಮಾಜದಲ್ಲಿ ಎಲ್ಲರನ್ನೂ ಈ ಥರ ತಗೊಂಡ್ಬರ್ತಾ ಹೋಗ್ತೀವಿ. ಇದು ನಮ್ಮ ಕಲ್ಪನೆ. ಅಂದರೆ ಏನರ್ಥ, ಸಮಾಜನೇ ಈ ಥರ ಮಾಡಬೇಕಾಗಿ ಬಂತು. ಯಾಕೆ ಬಂತು ಅಂತ ಹೇಳಿದರೆ, ಮುಂಚೆ ನಾ ಹೇಳಿದಾಗೆ ಇದನ್ನೆಲ್ಲ RSS ಅವಾಗೇನು ಇರಲಿಲ್ಲ. ಮುಂಚಿನದಾಗೆ ಭಾರತ ಒಳ್ಳೆ ಇರುತ್ತಲ್ಲ, ಯಾರು ಮಾಡಿದ್ದು? ಬೇರೆ ಬೇರೆ ಸಂಸ್ಥೆಗಳಿಗೆ ಮಾಡಿದ್ದು. ಕುಟುಂಬ, ದೇವಸ್ಥಾನ, ಗುರುಕುಲ, ಈ ಥರದ ಓಡಾಡೋರು, ಇವರು ಈ ಸಂಸ್ಕಾರ ಕೊಟ್ಟಿದ್ರು. ದುರದೃಷ್ಟದಿಂದಾಗಿ ಆಕ್ರಮಣ ಕಾಲದಲ್ಲಿ ಇದೆಲ್ಲ ನಡೀಲಿಲ್ಲ. ಅದಕ್ಕೋಸ್ಕರ ಡಾಕ್ಟರ್ ಹೆಡಿಯೇವಾರ್ ಅವರು ಅದಕ್ಕೆ ಬದಲಾಗಿ ಶಾಖೆಗಳನ್ನು ಶುರು ಮಾಡಿದರು. ಆ ಮೂರು ಏನು ಮಾಡ್ತಾ ಇತ್ತು, ಕುಟುಂಬ, ಗುಡಿ, ಗುರುಕುಲಗಳು, ಅದು ಶಾಖೆ ಮಾಡ್ತು ಸಾಧಾರಣ. ಅದಕ್ಕೋಸ್ಕರ ಯಾರ ಸಂಘಕ್ಕೆ ಬಂದಿದ ತಕ್ಷಣ ಅವ್ರಿಗೆ ಅನ್ಸುತ್ತೆ, ಸಹಜವಾಗಿ ನಾವೇನು ಮಾಡಬೇಕಾಗಿದ್ದು ಆ ಥರ ವಾತಾವರಣ. ಅದಕ್ಕೋಸ್ಕರ ಯಾರು ಏನು ಕೇಳಲ್ಲ, ಮಾಡ್ತಾರೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಎಲ್ಲ ಬಿಟ್ಟು ಹುಚ್ಚಂತಾರೆ, ಏನು ಸ್ವಂತಕ್ಕೆ ಏನು ಸಿಗದವರು ಇಷ್ಟೆಲ್ಲ ಕೆಲಸ ಮಾಡ್ತಾರಲ್ಲ ಅಂತ. ಆದರೆ ಸಂಘದಲ್ಲಿ ಸ್ಪಷ್ಟ ಇದೆ, ನಾವಿದೆಲ್ಲ ಮಾಡ್ತಿರೋದು, ಈ ಥರ ವ್ಯಕ್ತಿಗಳು ತಯಾರು ಮಾಡೋದು, ಅವರು ಮಿಕ್ಕಿದ ಸಮಾಜದವನ್ನೆಲ್ಲ ಸಂಘಟಿಸಿ ಇಡೀ ಸಮಾಜ ಇದಕ್ಕೆ ತಯಾರಾಗಬೇಕು ಅಂತ. ಆ ಥರ ಸಮಾಜ ಹೇಗಿರಬೇಕು, ಅದು ಒಂದು ಕಲ್ಪನೆ ಮಾಡ್ತಾ ಇತ್ತು. ಈಗ ಸಂಘದ 100ನೇ ವರ್ಷದಲ್ಲಿ ಸಂಘದ ಹಿರಿಯರು ಸಂಘದಲ್ಲೆಲ್ಲ ತುಂಬ ಚಿಂತನೆ ಮಾಡಿ ದೇಶದ ಮುಂದೆನೇ ಒಂದು ಲಕ್ಷ್ಯ ಇಟ್ಟಿದ್ದಾರೆ. ಸಮಾಜ ಈ ಥರದ ಗುಣಗಳೊಂದಿಗಿರಬೇಕು. ನಾವು ಎಲ್ಲರೂ ಇದಕ್ಕೆ ಪ್ರಯತ್ನ ಮಾಡಬೇಕು. ಸಂಘ ಮಾಡ್ತಾನೆ ಇದೆ, ಮುಂಚೆಯಿಂದನೇ ಮಾಡ್ತಾ ಇದೆ. ಏನದು 4 ವಿಷಯ +1, 4+1. ಮೊದಲನೇ ವಿಷಯ ಅಂದರೆ, ಯಾವುದೇ ದೇಶ ಅಥವಾ ಕುಟುಂಬ ಅದೇನಾದ್ರು ಹೆಗ್ಗಳಿಕೆ ಗಳಿಸಬೇಕು ಅಂತ ಹೇಳಿದ್ರೆ ಅವರ ಮಧ್ಯದಲ್ಲಿ ಉಚ್ಚ ನೀಚ ಭಾವ ಇರಬೇಕು. ಯಾವುದೇ ಕಾರಣ ಇರ್ಬೋದು, ಜಾತಿ ಇರ್ಬೋದು, ವೃತ್ತಿ ಇರ್ಬೋದು, ವಾಸ ಮಾಡೋ ಸ್ಥಳ ಇರ್ಬೋದು. ಹೌದೋ ಅಲ್ವಾ? ಒಂದು ಮನೆಯಲ್ಲಿ ಯಾರೋ ಸಾಫ್ಟ್ವೇರ್ ಕೆಲಸ ಮಾಡ್ತಿದ್ದಾನೆ, ಇನ್ನೊಬ್ಬ ಕೈ ಕೆಸರಲ್ಲಿ ಮಾಡ್ತಾ ಇರ್ತಾನೆ, ಹೊಲದಲ್ಲಿ ಕೆಲಸ ಮಾಡ್ತಾನೆ, ಇನ್ನೊಬ್ಬ ಆಟೋ ಓಡಿಸ್ತಾನೆ ಅಣ್ಣದ ಮುಂದೆ. ಉಚ್ಚ ನೀಚ ನೋಡಿದ್ರೆ ಕುಟುಂಬಕ್ಕೆ ಒಳ್ಳೇದು ಮಾಡೋಕ್ಕಾಗತ್ತಾ? ಅವ್ರು ಏನೇ ಇರ್ಬೋದು ಕೆಲಸ, ಉಚ್ಚ ನೀಚ ಭಾವ ಇರಬಾರ್ದು. ನಾವೆಲ್ಲ ಮಾಡ್ತಾ ಇರೋದು ಕುಟುಂಬದ ಒಳ್ಳೆತನಕ್ಕೆ, ಕುಟುಂಬದ ಒಳ್ಳೆ ಹೆಸರಿಗೆ. ಅದೇ ಥರ ಸಮಾಜದಲ್ಲಿ, ದೇಶದಲ್ಲಿ ಇರಬೇಕು. ವಿಶೇಷವಾಗಿ ಜಾತಿ ಹೆಸರಲ್ಲಿ, ವೃತ್ತಿ ಹೆಸರಲ್ಲಿ ಸಂಘ ಅದನ್ನು ಸಾಧಿಸಿದೆ. ಸಂಘದೊಳಗಡೆ ಸಹಜವಾಗಿ ಬಂದಿದೆ, ಉಚ್ಚ ನೀಚ ಇಲ್ಲವೇ ಇಲ್ಲ. ಸಮಾಜದಲ್ಲಿ ಬರೋದಕ್ಕೋಸ್ಕರ ಸಮಾಜದ ಕೆಲವರೆಲ್ಲ ಮಾಡ್ತಾ ಇದ್ವಿ. ಸಾಮಾಜಿಕ ಸಮರಸತ ಅಂತ ಅವಾಗಲೇ ಅವ್ರು ಹೇಳಿದ ಗತಿವಿಧಿ ಅದು ಬೇಕಾದಷ್ಟು ನಡೀತಿದೆ. ಈಗ ಸಂಘ ಏನು ಹೇಳ್ತಿದೆ ಅಂದರೆ, ಸಮಾಜ ನೀವು ಕೈಗೆತ್ತಿಕೊಳ್ಳಿ. ಈ ಕಾರ್ಯಕ್ರಮ ಇರೋದು ಅದಕ್ಕೇನೆ, ನಿಮ್ಮಲ್ಲಿ ಕೇಳೋದಕ್ಕೋಸ್ಕರ. ಈ ಥರ ಉಚ್ಚ ನೀಚ ಭಾವನೆ ಇರಬಾರ್ದು. ಯಾಕೆ ಅಂದರೆ, ಉಚ್ಚ ನೀಚ ಒಟ್ಟಿಗೆ ಏನು ಕೆಲಸ ಸಾಧಿಸೋಕ್ಕಾಗಲ್ಲ. ಅಷ್ಟೇ, ಒಟ್ಟಿಗೆ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಇನ್ನು ಅಂಡರ್ಸ್ಟ್ಯಾಂಡಿಂಗ್ ಕೆಲಸ ಮಾಡೋದು ಇನ್ನೂ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಉಚ್ಚ ನೀಚ ಭಾವನೆ ಇರಬಾರ್ದು. ನಾವೆಲ್ಲ ಏನು ಮಾಡ್ಬೋದು, ನಮ್ಮ ಮನೆಗಳಲ್ಲಿ ಏನು ಮಾಡ್ಬೋದು, ನಮ್ಮ ವ್ಯಾಪಾರ, ನಮ್ಮ ವೃತ್ತಿಗಳಲ್ಲಿ, ಫ್ಯಾಕ್ಟ್ರಿನಲ್ಲಿ ಉಚ್ಚ ನೀಚ ಭಾವನೆ ತೆಗಿಬೋದಾ? ಒಂದೇ ಭಾವನೆ, ನಾ ಏನು ಮಾಡ್ತಾ ಇದ್ರು ನನಗೋಸ್ಕರ ಮಾತ್ರ ಅಲ್ಲ. ನರೇಂದ್ರ ಮೋದಿಯವರು ಅವಾಗಲೇ ಹೇಳ್ತಾ ಇದ್ದಾರೆ, ಎಲ್ಲ ಕಡೆ ನೀವು ಕೇಳಿರ್ಬೋದು. RSS ನಮ್ಮ ಕಲಿಸಿದ್ದು ದೇಶಕ್ಕೋಸ್ಕರ ಬದುಕಬೇಕು. ಯಾಕಂದರೆ ದೇಶಕ್ಕೋಸ್ಕರ ಸಹಾಯದ ಕೆಲಸ ಮುಗಿದೋಯ್ತು ಒಂದು ನಿಮಿಷದಲ್ಲಿ. ಬದುಕೋದ್ರೆ ಆ ಥರ ಆಗಬೇಕು ಸ್ವಭಾವ ಅಂತ. ನಾವು ಏನಾದ್ರು ಯೋಚನೆ ಮಾಡ್ಬೋದಾ? ಖಂಡಿತ. ಎರಡನೇದು,
ನಾವೇನಾದ್ರು ಸಾಧನೆ ಮಾಡಬೇಕು ಅಂತ ಹೇಳಿದರೆ ದೊಡ್ಡ ವಿಷಯವಾಗಿ ಸ್ವಭಾವನೆ ಇರಬೇಕು. ನಮ್ಮದೇ ಅಂತಹ ಒಂದು ಟೆಕ್ನಿಕ್, ಚಿಂತನೆ, ಕಲ್ಪನೆ ಎಲ್ಲ ಇರಬೇಕು. ಉದಾಹರಣೆಗೆ ಒಂದು ಮನೆ ಏನಾದ್ರು ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕಲ್ಪನೆ ಇರಬೇಕು, ನಮ್ಮ ಕುಟುಂಬ ಏನು ಮಾಡಬೇಕು ಅಂತ ಹೇಳಿ. ಅದಕ್ಕೋಸ್ಕರ ನಾವೆಲ್ಲ ಏನೇನು ಮಾಡಬೇಕು ಅಂತ, ಅದೇ ಆರ್ಥಿಕವಾಗಿರ್ಬೋದು, ಬೇರೆ ಬೇರೆ ವಿಷಯಗಳಿರ್ಬೋದು, ಇಂಡಸ್ಟ್ರಿ ಇರ್ಬೋದು, ಬೇರೆ ಎಲ್ಲ. ಅದಕ್ಕೋಸ್ಕರ ಸ್ವವಾಗಿ ಯೋಚನೆ ಮಾಡಬೇಕು. ಸ್ವಭಾವನೆ, ನಮ್ಮ ಭಾಷೆ ಇರ್ಬೋದು, ನಮ್ಮ ಚಿಂತನೆಗಳಿರ್ಬೋದು, ಯಾವ ಚಿಂತನೆಗಳಿಂದ ಆರ್ಥಿಕವಾಗಿ ಎಲ್ಲ ದೃಷ್ಟಿಯಲ್ಲಿ ದೇಶವನ್ನು ಮುಂದಕ್ಕೇರಿಸಿದ್ರು, ಅದೇನದು ವಿಶೇಷ? ಹಾಗೇನೆ ಅವಾಗ ಮಾಡಿದ್ದು ಪ್ರಾಕ್ಟಿಕಲ್ ಆಗಿ ಮಾಡಿದ ವಿಷಯನೇ ಇರ್ಬೋದು, ಅದರ ಚಿಂತನೆ ಮತ್ತೆ ಅದಕ್ಕೆ ಶಕ್ತಿ ಕೊಡುತ್ತೋ ಇಲ್ವೋ, ಇದರ ಅವಗಾಹನೆನೇ ಸ್ವ ಅಂತರ್ಥ. ನಮ್ಮ ಆಚಾರ ವಿಚಾರಗಳು, ಉದಾಹರಣೆಗೆ ನಾವು ಹೇಗೆ ನಡ್ಕೋತೀವಿ ಹೊರಗಡೆ ಇದ್ದಾಗ, ಇದೆಲ್ಲನೂ ಮುಖ್ಯ. ಮೂರನೇದು ಏನಪ್ಪ ಹೇಳಿದ್ರೆ, ಇದು ಯಾವುದೋ ಒಂದು 5 ದಿವಸ 6 ವರ್ಷ ಚೆನ್ನಾಗಿರ್ಬೇಕು ಅಂತಲ್ಲ, ನಿರಂತರವಾಗಿ ಈ ಥರ ಇರಬೇಕು. ಸಮೃದ್ಧಿಯಾಗಿರೋದು ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಒಂದು ವಿಶ್ವಾಸವನ್ನು ಕೊಡ್ತಕ್ಕಂತಹ ಜೀವನ ಪದ್ಧತಿ, ರಾಷ್ಟ್ರ ಜೀವನ ಪದ್ಧತಿ ಇರಬೇಕು. ಪ್ರಪಂಚಕ್ಕೆ ಮಾದರಿ, ಆಡಲ್ ಅಂತ, ಮಾಡೆಲ್ ಅಂತ ಅಂದ್ರೆ ಏನರ್ಥ? ತುಂಬಾ ವರ್ಷ ಇದ್ರೆ ನಂಬಿಕೆ ಆಗೋದು. ಆಗಿದೆಯಲ್ಲೋ, ಸಾವಿರಾರು ವರ್ಷಗಳಿಂದಿದೆ. ಅದಕ್ಕೇನು ಹೇಳ್ತಾರೆ ಅಂದ್ರೆ ಸಸ್ಟೈನಬಲ್. ನಾವೇನಾದ್ರು ಸಾಧನೆ ಮಾಡೋದು ಅಂಡರ್ ಆಲ್ ಕಂಡೀಷನ್ಸ್. ಅದಕ್ಕೆ ಬಹಳ ಮುಖ್ಯವಾದ ಒಂದು ದೃಷ್ಟಿಕೋನ ಇರಬೇಕು. ನಮ್ಮ ಸುತ್ತು ಪರಿಸರದ ಬಗ್ಗೆ ನಮ್ಮ ಭಾವನೆ ಏನಿರಬೇಕು? ಅದು ನದಿ ಇರ್ಬೋದು, ಗಾಳಿ ಇರ್ಬೋದು, ಭೂಮಿ ಇರ್ಬೋದು, ಗಿಡ ಇರ್ಬೋದು, ಬೇರೆ ಬೇರೆ ವಿಷಯಗಳಿರ್ಬೋದು. ನಮ್ಮ ದೇಶದಲ್ಲಿ ನೋಡಿ ಎಷ್ಟು ವರ್ಷದಿಂದ ಇತ್ತು, ಯಾವ ನದಿನೂ ಪಲ್ಯೂಟ್ ಆಗಿರಲಿಲ್ಲ ಸಾವಿರಾರು ವರ್ಷದಿಂದ. ಸ್ವಾರ್ಥದ ದೃಷ್ಟಿಯಿಂದ ಬಂದಿದ್ದ ತಕ್ಷಣ ಎಲ್ಲಾನು ಪೊಲ್ಯೂಷನ್ ಆಗ್ತಾ ಇದೆ. ಆದರೆ ಸಮೃದ್ಧಿ ಇರಲಿಲ್ವಾ? ಇಲ್ಲ ಅಂತ ಹೇಳಿದ್ರೆ ತಪ್ಪಲ್ಲ. ಇಡೀ ಪ್ರಪಂಚದಲ್ಲಿ ವ್ಯಾಪಾರ ಮಾಡಿದ್ರು ಅಂತ ಇದೆಯಲ್ಲ, ಅದೇ ಕಾರಣ ಎಲ್ಲ ಅದರಲ್ಲ. ಅದರದ ಭಾವನೆ ಹೇಗಿರಬೇಕು ಪರ್ಯಾವರಣದ ಬಗ್ಗೆ, ಅದನ್ನು ಗೌರವಿಸುವುದು. ಅದಕ್ಕೆ ಏನು ಮಾಡಿದ್ರು ಅಂದ್ರೆ ಎಲ್ಲಾದ್ರೂ ದೈವತ್ವ ಅನ್ನೋದು ಕಟ್ಬಿಟ್ಟು. ದೈವತ್ವ ಯಾಕೆ ಕೊಟ್ಟರು ಅಂತ ಹೇಳಿದರೆ, ಎಲ್ಲಾದ್ರ ಬಗ್ಗೆನೂ ದೈವತ್ವ. ನಮ್ಮ ಡಾಕ್ಟರ್ ಜಿ ಅವರು ಸಂಘದ ಪರೀಕ್ಷೆ ಶುರು ಮಾಡಿ ಒಂದ್ಸಲಿನೂ ಜೀವನದಲ್ಲಿ ನಾನು ಒಂದು RSS ಶುರು ಮಾಡಿದ್ದೀನಿ, ನೀವೆಲ್ಲ ಕೆಲಸ ಮಾಡಿ ಅಂತ ಹೇಳಲೇ ಇಲ್ಲ. ಬೇರೆ ಯಾರು ಹೇಳ್ತಿದ್ರು, ಈ ಥರ ಒಬ್ಬರು ಮುಂಜೆ RSS ಶುರು ಮಾಡಿದ್ದಾರೆ ಡಾಕ್ಟರ್ ಜಿ, ಅವ್ರಿಗೆ ನಾ ಮಾಡಿದೆ ಅಂತ ಒಂದ್ಸಲಿನೂ ಹೇಳಿಲ್ಲ. ಅವ್ರು ಹೇಳ್ತಿದ್ದು ಒಂದೇ ವಾಕ್ಯ, ಇದು ದೈವಿಕ ಕಾರ್ಯ. ಸಮಾಜವನ್ನು ಸಂಘಟಿಸೋದು ಅನ್ನೋದು ದೈವಿಕ ಕಾರ್ಯ, ಅದಕ್ಕೋಸ್ಕರ ನಾವು ಮಾಡಬೇಕು. ಆ ಥರ ನಮ್ಮ ದೇಶದಲ್ಲಿ ಹೇಳ್ತಾ ಇದ್ರು. ನೀವು ಹೊಲ ಉಳ್ತೀಯಾ, ಅದು ದೈವಿಕ ಕಾರ್ಯ. ಯಾಕಂದ್ರೆ ಎಲ್ಲರಿಗೂ ಉಪಯೋಗ. ನೀನೇನಾದ್ರು ಬೋಧನೆ ಮಾಡ್ತೀಯಾ, ಅದು ದೈವಿಕ ಕಾರ್ಯ. ಕಾರ್ಪೆಂಟ್ರಿ ಕೆಲಸ ಮಾಡ್ತೀಯಾ, ಅದು ದೈವಿಕ ಕಾರ್ಯ. ನದಿನ ಉಪಯೋಗಿಸ್ತೀಯಾ, ಅದು ದೈವ. ಅದಿರಬೇಕು, ಚೆನ್ನಾಗಿರ್ಬೇಕು, ಅದರ ಸಹಾಯದಿಂದ ನಾವು ಮುಂದುವರಿಬೇಕು. ಈ ಥರ ಒಂದು ಕಲ್ಪನೆ ಇದೆಯಲ್ಲ, ಅದು ಸಸ್ಟೈನಬಲ್ ಆಯಿತು. ಇದಕ್ಕೆ ಪರ್ಯಾವರಣದ ಬೋಧ ಇರಬೇಕು. ಆ ಥರ ಭಾವನೆಗಳನ್ನು ಗಟ್ಟಿಗೊಳಿಸಬೇಕಾಗತ್ತೆ. ಸಂಘದಲ್ಲಿ ಮಾಡ್ತೀವಿ, ಆದರೆ ಸಮಾಜದಲ್ಲಿ ಬರ್ತದೆ. ಇದಕ್ಕೆ ನಾವೇನು ಮಾಡ್ಬೋದು? ಇನ್ನೊಂದು 4ನೇದು ಬಹಳ ಮುಖ್ಯವಾದದ್ದು, ಅಮೇರಿಕಾ ಬಗ್ಗೆ ಒಂದು ವಿಷಯ ಹೇಳಿದ್ರು. ನಮಗೆಲ್ಲ ಗೊತ್ತಿದೆ ಅದು ಯಾವ ಥರ ಆರ್ಥಿಕವಾಗಿ ಮುಂದುವರೆದಿದೆ. ಅದೇನು ಹೇಳ್ತಾರೆ ಅದಕ್ಕೆ, GDP ಅಲ್ವಾ, ಹೈಯೆಸ್ಟ್ 30 ಟ್ರಿಲಿಯನ್ ಏನೋ ಇದೆಲ್ಲ. ಆದರೆ ಸಮಾಜದ ಕಂಡೀಷನ್ ಏನು? ಒಂದು ಸರ್ತಿ ಆಗಿತ್ತು, ನ್ಯೂಯಾರ್ಕ್ ಸಿಟಿಲಿ ಒಂದು ಅರ್ಧ ಗಂಟೆ ಕರೆಂಟ್ ಹೊರಟಾಯ್ತು. ಏನಾಯಿತು ಅಂತ ಹೇಳಿ ಅರ್ಧ ಗಂಟೆನಲ್ಲಿ ಎಷ್ಟು 100 ಕೊಲೆಗಳು, ಎಷ್ಟು ಅತ್ಯಾಚಾರಗಳು ನಡೀತು, ಏನೇನಾಯಿತು ಅಂತ ಅರ್ಧ ಗಂಟೆ ಒಳಗಡೆ.
ಸ್ವಲ್ಪ ಗಮನ ಹರಿದಿರೋದು, ಮೇಲ್ವಿಚಾರಣೆ ಇಲ್ಲಿರೋ ಸ್ಥಿತಿಲಿ ಏನಾಗುತ್ತೆ ಅದು ನಿಜವಾದ ಸಮಾಜ ಸ್ಥಿತಿ. ಹಾಗಾದ್ರೆ ನಮ್ಮ ದೇಶಕ್ಕೆ ಒಳ್ಳೇದು ಬಂದಿದ್ದ ಹೆಸರುಗಳು ಬರೀ ಇದಕ್ಕೆ ಮಾತ್ರ ಅಲ್ಲ. ಒಳ್ಳೆ ವಿಚಾರ ಹೇಳಿದ್ರು, ಆಧ್ಯಾತ್ಮಿಕವಾಗಿ ಹೇಳಿದ್ರು, ಇಲ್ಲ ಅಂತಲ್ಲ, ಆರ್ಥಿಕವಾಗಿ ಮುಂದುವರೆದಿದ್ರು, ಅದಕ್ಕೆ ಮಾತ್ರ ಅಲ್ಲ, ಸಮಾಜ ಹೇಗಿತ್ತು ಅಂತ ಹೇಳಿ ಒಟ್ಟಿಗೆ ಸೇರಿದಾಗ ಹೇಗೆ ನಡ್ಕೋತಾರೆ. ಬೇಕಾದ ಜನ ನಾವು ಹೇಳ್ತೀವಿ ಅಂದ್ರೆ ಬೇರೆಯವ್ರಿಗೆಲ್ಲ ಕಷ್ಟ ಆಗದೆ ಇರೋ ಥರ ನಡ್ಕೋ, ಬೇರೆಯವ್ರ ಥರ ಕಷ್ಟ ಆಗದೆ ನಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ನಮ್ಮ ವ್ಯವಹಾರದಿಂದ ಬೇರೆಯವರಿಗೆ ಸುವಿಧ ಆಗುತ್ತಾ, ಅವರಿಗೆ ಮನಸ್ಸಲ್ಲಿ ಸಂತೋಷ ಆಗುತ್ತಾ, ಅವ್ರಿಗೊಂದು ಭಾವನೆಯಲ್ಲಿ ಅವ್ರಿಗೇನಾದರೂ ಸಂರಕ್ಷಿತ ಭಾವನೆ ಬರುತ್ತಾ, ಈ ಥರದ ಭಾವನೆ ಬೆಳೆಸ್ತಾರೆ. ಹೇಗೆ ನಡ್ಕೋಬೇಕು, ನಾಗರಿಕರು ಪಬ್ಲಿಕಲ್ಲಿದ್ದಾಗ ಹೇಗೆ ನಡ್ಕೋಬೇಕು, ನಾಗರಿಕ ಶಿಷ್ಟಾಚಾರ. ನಮ್ಮ ದೇಶದಲ್ಲಿ ಈಗ ಬೇದಡ್ಡಿ ಇದೆಲ್ಲ ಇವಾಗ ಬೇಕಾದಷ್ಟು ಇಲ್ಲ ಹಾಕಿದ್ದಾರೆ ಸ್ಲೈಡ್ಸ್ ಎಲ್ಲ. ಏನು ಉದಾಹರಣೆ, ಟ್ರೈನಲ್ಲಿ ಗಟ್ಟಿ ಮಾತಾಡಬಾರ್ದು, ಫೋನ್ ಹೆಂಗೆ ಮಾಡಬೇಕು, ಅಥವಾ ಪಬ್ಲಿಕಲ್ಲಿ ಟಾಯ್ಲೆಟ್ ಎಲ್ಲ ನೀರು ಹಾಕಬೇಕು, ಸ್ವಚ್ಛ ಭಾರತ ಎಲ್ಲ ಬಿಸಾಕಬಾರ್ದು, ಇದೆಲ್ಲ ಹೊರಗಡೆ ದೇಶದಲ್ಲಿ ಮಾಡ್ತಿರೋದು ಫೈನ್ಗೆ ಹೆದರ್ಕೊಂಡೇನೆ, ಇಲ್ಲಾಂದರೆ ಆ ದೇಶ ಏನೇನೋ ಆಗ್ಬಿಟ್ಟಿರೋದು. ಆದರೆ ನಮ್ಮ ದೇಶದಲ್ಲಿ ಚೆನ್ನಾಗಿತ್ತು, ಎಲ್ಲ ಮಾಡ್ತಿದ್ರು ಅಂತ ಹೇಳಿ. ನನಗೇನು ಅನ್ಸುತ್ತೆ ಅಂದರೆ, ಒಂದು ಚಿಕ್ಕ ವಿಷಯ ಮನಸ್ಸಿಗೆ ಬಂತು. ನಮ್ಮ ದೇಶದಲ್ಲಿ ಎರಡೇ ಎರಡು ಶಬ್ದಗಳು, ಆ ಎರಡು ಶಬ್ದದ ಒಂದು ವಿಶೇಷ ಏನು ಅಂದರೆ, ಈ ಒಟ್ಟಿಗೆ ಸೇರಿದಾಗ ಏನಾಗುತ್ತೆ ಅಂತ ಹೇಳಿ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ನೀವು ಕೇಳಿರ್ಬೋದು ಅಂತ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಹೇಳಿದ್ರಲ್ಲ, ನಮ್ಮ ಊರಲ್ಲಿ ಪಾಪ ಮಾಡಿದ್ದು ಪುಣ್ಯಕ್ಷೇತ್ರದಲ್ಲಿ ಹೋಗುತ್ತೆ. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪಂ ಭವಿಷ್ಯತಿ. ಪುಣ್ಯಕ್ಷೇತ್ರ ಪಾಪ ಮಾಡದೆ ಅಂತಿಟ್ಕೊ, ಅದು ಹೋಗೋದೇ ಇಲ್ಲ, ಏನು ಕೊಡಲೇಬೇಕಾಗುತ್ತೆ. ಪುಣ್ಯಕ್ಷೇತ್ರ ಅಂದರೆ ಏನು? ಸಾರ್ವಜನಿಕರು ಲಕ್ಷಾಂತರಗಳು ಬಂದು ಸೇರೋ ಜಾಗ. ಗುಡಿ ಇರ್ಬೋದು, ಕ್ಷೇತ್ರ ಇರ್ಬೋದು, ಅದಕ್ಕೇನು ಹೇಳ್ತಾರೆ, ಸಂಗಮ ಇರ್ಬೋದು. ಯಾವ ಸಂಗಮ? ಇದು ಪ್ರಯಾಗ. ಈಗ ನಡೀತಲ್ಲ, 65 ಕೋಟಿ ಜನ ಪ್ರಪಂಚದಲ್ಲಿ ಯೋಚನೆನೂ ಮಾಡೋಕ್ಕಾಗಲ್ಲ. 45 ದಿವಸ ಒಂದೇ ಒಂದು ಘಟನೆ ನಡೆದಿಲ್ಲ. ಯಾಕಂದ್ರೆ ಇದು ಗೊತ್ತಿದೆ ಅವರಿಗೆ. ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರಲೇಪಂ ಭವಿಷ್ಯತಿ. ಅದು ಮಾತ್ರ ಅಲ್ಲ, ಇನ್ನೊಂದು ಏನ್ ಮಾಡ್ಬೋದು, ದಾನ ಮಾಡುವುದು. ಏನು ಮಾಡಿದ್ರೆ ಎಲ್ಲರಿಗೂ ಸಂತೋಷ ಆಗುತ್ತೆ. ಅನ್ನದಾನ, ವಸ್ತ್ರದಾನ ಎಲ್ಲ ಮಾಡಬೇಕು. ನಾವು ಬೇರೆಯವ್ರಿಗೆ ಏನೋ ಮಾಡ್ಬೋದು ಅಂತ ಈ ಥರದ ಕಲ್ಪನೆಯಿಂದ ಒಟ್ಟಿಗಿದ್ದಾಗ ಚೆನ್ನಾಗಿ ನಡ್ಕೊಂಡಿತ್ತು. ಆದರೆ ಇವಾಗ ಅದನ್ನು ಮಾಡಬೇಕಾಗಿದೆ ಬೇರೆ ಥರ. ಇದು ಸರ್ಕಾರ ಮಾಡ್ತಾ ಇದೆ, ಸಂಘ ಮಾಡ್ತಾ ಇದೆ. ಆದರೆ ಇದು ಸಾಕಾಗೋದೇ ಇಲ್ಲ. ಸಮಾಜ ಕೈಗೆತ್ತಿಕೊಳ್ಬೇಕು. ಈ 4ನ್ನ ಎಲ್ಲಿ ಹೇಳಿದರೆ, ಯಾರು ಹೇಳಿದರೆ ಪ್ರಭಾವ ಆಗುತ್ತೆ? ಒಂದೇ ಒಂದು, ಅದು ಕುಟುಂಬ. ನಮ್ಮ ಮನೇಲಿ ಮಾತಾಡ್ತೀವ ಇದನ್ನ. ಎಲ್ಲ ಹೊರಗಡೆ ಕಡೆ ಸೋಲ್ತಾ ಇದ್ರು ನಮ್ಮ ದೇಶದಲ್ಲಿ, ಮುಸ್ಲಿಮರ ಎದುರುಗಡೆ. ಯಾಕೆ ಸೋಲ್ತಾ ಇದ್ರು? ಪರಾಕ್ರಮಿಗಳಲ್ಲ ಅಂತಾನ. ಬೇಕಾದಷ್ಟು ಪರಾಕ್ರಮಿಗಳಿದ್ರು. ಆ ಪರಾಕ್ರಮಿಗಳೆಲ್ಲ ಆ ಮುಸ್ಲಿಮರ ಕೆಳಗಡೆ ದಂಡನಾಯಕರ ಥರ ಕೆಲಸ ಮಾಡ್ತಿದ್ರು. ಅವ್ರಿಗೆ ದುಃಖನೇ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವ್ರು ಅನ್ಕೊಂಡ್ಬಿಟ್ಟಿದ್ರು, ತುಂಬಾ ಜನನ ಸೋಲಿಸಿದ್ರೆ ಅದು ಪರಾಕ್ರಮಿ, ಕೆಲವು ಯುದ್ಧಗಳಿಗೆದ್ರೆ ಪರಾಕ್ರಮಿ ಅಂತ. ನಮ್ಮ ದೇಶದ ಡೆಫಿನೇಷನ್ ಅಂತ. ಅದರಿಂದ ಹಾಳಾಯಿತು ದೇಶ. ಶಿವಾಜಿ ಏನು ವ್ಯತ್ಯಾಸ ಮಾಡಿದ್ರು? ಆ ಮನೆಯಲ್ಲಿ ಏನ್ ಮಾಡಬೇಕು ಅದು. ಜೀಜಾಬಾಯಿ ಅಲ್ಲಿ ಚರ್ಚೆ ಮಾಡಿ, ಪರಾಕ್ರಮ ಅಂದರೆ ಜನಗಳನ್ನ ಸೋಲಿಸೋದಲ್ಲ, ಯುದ್ಧನ ಗೆಲ್ಲೋದಲ್ಲ. 10 ಜನ ಸಾಯಿಸೋದು ಪರಾಕ್ರಮ ಅಲ್ಲ. ಪರಾಕ್ರಮ ಅಂದರೆ ಧರ್ಮವನ್ನ ಕಾಪಾಡೋದು.
ಸ್ತ್ರೀಯರನ್ನ ಕಾಪಾಡೋದು, ಜ್ಞಾನ ಮೂಲಗಳನ್ನ ಕಾಪಾಡೋದು, ಕಾಪಾಡಲೇಬೇಕು. ನೋ ಕ್ವಶನ್. ಸಾಯೋದು ಅನ್ನೋದ್ರಲ್ಲಿ ಲೆಕ್ಕನೇ ಇಲ್ಲ ಅಂತ. ಅದು ಶಿವಾಜಿ ತಂದಿದೆ. ಅದು ಎಲ್ಲಿ ಹೇಳಿದ್ರು? ಮನೇಲಿ ಹೇಳಿದ್ರು. ಯಾಕಂದ್ರೆ RSS ಇರಲಿಲ್ಲ ಅವಾಗ. ಇಡೀ ದೇಶ ಚಿತ್ರ ಚೇಂಜ್. ಶಿವಾಜಿ ಎಲ್ಲರಿಗೂ ಅದೇ ಹೇಳಿದ್ದ, ನನ್ನ ಹತ್ರ ಯಾಕೆ ಬರ್ತೀಯ, ನೀನು ಓಡಾಡು ಅಂತ. 60 ವರ್ಷದೊಳಗೆ ಮುಘಲರದ ಎಲ್ಲ ಒಂದು ವಿಷಯನೂ ಚೇಂಜ್ ಆಗುತ್ತೆ. ಹೇಗೆ ಮನೆಯಲ್ಲಿ ಮಾತಾಡೋದ್ರಿಂದ ಇದೆಲ್ಲ ಫಾಸ್ಟಾಗಿ ಆಗುತ್ತೆ, ಮಾತ್ರ ಅಲ್ಲ ಆಳವಾಗುತ್ತೆ. ಧರ್ಮದ ವಿಷಯಗಳೆಲ್ಲ ಹೇಳೋದು ಮನೆಯಲ್ಲಿ ಅದಕ್ಕೋಸ್ಕರನೇ ಹೇಳ್ತಾ ಇದ್ದಿದ್ದು ನಮ್ಮ ದೇಶದಲ್ಲಿ 8 ಗಂಟೆ 8 ವರ್ಷ ತೆಗೆದು ಸ್ಕೂಲಿಗೆ ಸೇರಿಸಬಾರ್ದು, ಮನೇಲಿ ಇರಬೇಕು. ನಾವು ಕನ್ನಡದಲ್ಲೆಲ್ಲ ಕೇಳಿದ್ದೀವಿ. ನಾವು ಏನು ಹೇಳ್ತೀವಿ? ಮನೆಯೇ ಮೊದಲ ಪಾಠ, ತಾಯಿಯೇ. ಹಾಗಂದ್ರೆ ಏನು? ಮನೆಯೇ ಮೊದಲ ಪಾಠಶಾಲೆ ಅಂದ್ರೆ ಏನರ್ಥ? ಜೀವನದಲ್ಲಿ ಮೊದಲು ಏನು ಕಲಿಬೇಕೋ ಅದು ಮನೆಯಲ್ಲಿ ಮಾತ್ರ ಕಲಿಯಕ್ಕಾಗತ್ತೆ ಅಂತ. ಜೀವನದಲ್ಲಿ ಏನು ಕಲಿಬೇಕೋ ಅದನ್ನ ಕಲಿಸಕ್ಕೆ ಅರ್ಹತೆ ಇರೋದು ಅಮ್ಮಂಗೆ ಮಾತ್ರ ಅಂತ ಅರ್ಥ. ಏನು ಕಲಿಬೇಕು ಜೀವನದಲ್ಲಿ? ಮನುಷ್ಯನಿಗೆ ತರಬೇತರ ಓಡಾಡೋದು, ಕೇಳೋದು ಅದೆಲ್ಲ ಹೇಳ್ಕೊಡೋದು ಅವಶ್ಯಕತೆ ಇಲ್ಲ, ಅಭ್ಯಾಸ ಆಗಿರುತ್ತೆ. ಬೇರೆಯವ್ರಿಗೋಸ್ಕರ ನಾ ಏನಾರು ಮಾಡಬೇಕು, ಸಹಾಯ ಮಾಡೋದು, ಧನ ಮಾಡೋದು, ಅದಕ್ಕೆ ಹೆಸರು ಧರ್ಮ. ಧರ್ಮ ಅಂದ್ರೆ ಅರ್ಥನೇ ಅದು, ಇನ್ನೇನಲ್ಲ. ಅಮ್ಮ ಹೇಳಿದ್ರೆ ಮಾತ್ರ ಕೇಳ್ತಾರೆ. ಉದಾಹರಣೆಗೆ ಯಾರು ಭಿಕ್ಷಿಕ್ ಬಂದ್ರೆ ಮಗು ಕೈಲಿ ಹಾಕಿಸ್ತಾರೆ, ದುಡ್ಡು ಕೊಡು. ಮನೇಲಿ ಏನಾರ ಮಾಡಿದ್ರೆ ಪಕ್ಕದಲ್ಲಿ ತಗೊಡು ಅಂತ ಹೇಳ್ತಾರೆ. ದಯವಿಟ್ಟು ಕೋಪಿಬೇಡಿ ಅಪ್ಪಂದ್ರು, ನೀವು ಹೇಳಿದ್ರೆ ಕೇಳಲ್ಲ ಅಪ್ಪ. ಯಾಕಂದ್ರೆ ಅವನಿಗೆ ಮಗು ಏನು ನೋಡಿದಾರೆ ಅಂದ್ರೆ ಅಮ್ಮ ಕೊಡ್ತಾರೆ, ಅವ್ನು ತಿನ್ನೋದು ನೋಡಿದಾಳೆ ಅಷ್ಟೇ, ಕೊಡೋದು ಮಾಡೋದು ನೋಡಿದಾಳೆ ಅಮ್ಮ. ಇದನ್ನೆಲ್ಲ ಹೇಳ್ಕೊಡು. ಇದು ಕೊಡೋದು ಮಾಡೋದಲ್ಲ, ಜೀಜಾಬಾಯಿ ಥರ ಹೇಳಬೇಕು. ಏನು ಸೂಕ್ಷ್ಮ ಇದೆ ನಮ್ಮ ಧರ್ಮದ ವಿಶೇಷ ಏನು ಅಮ್ಮ ಹೇಳಬೇಕು. ಯಾಕೆ ಪೂಜೆ ಮಾಡಬೇಕು, ನಾವು ಈ ಥರ ಯಾಕೆ ನಡ್ಕೋಬೇಕು, ನಮ್ಮ ದೇಶ ನಮ್ಮ ಚಿಂತನೆ ರಾಮಾಯಣದ ವಿಶೇಷಗಳೇನು, ಇದೇ ಥರ ಈ 4 ವಿಷಯನೂ ಚರ್ಚೆ ಆಗ್ತದೆ. ಇದಕ್ಕೆ ಹೆಸರು ಕುಟುಂಬ ಪ್ರಬೋಧನ ಅಂತ. +1 5ನೇದು. ಇದನ್ನ ಸಂಘದಲ್ಲಿ ಮಾಡ್ತಾ ಇದ್ದೀವಿ ನಾವು. ಸಂಘದ ಸರಸಂಘ ಚಾಲಕರು ಈ 100ನೇ ವರ್ಷದಲ್ಲಿ ಸಮಾಜಕ್ಕೆ ನಾವು ಅಪೀಲ್ ಮಾಡ್ತಾ ಇದ್ದೀವಿ. ಈ ಥರದ ಸಮಾಜವನ್ನು ಕಟ್ಟಿ ಬೆಳೆಸೋಕ್ಕೆ ನಾವು ಎಲ್ಲರೂ ಸಹಕರಿಸಬೇಕು. ನಮ್ಮ ಮನೆಗಳಲ್ಲಿ ಇದು ಚರ್ಚೆ ಆಗಬೇಕು. ಉಚ್ಚ ನೀಚ ಬೇವಲ್ಲ. ನಮ್ಮ ಮನೆಗೆ ಏನು ಚರ್ಚೆ ಮಾಡ್ತೀವಿ? ನಮ್ಮ ಮನೆಗೆ ಕೆಲಸ ಬಳದವ್ರನ್ನ ತುಂಬ ಕೇವಲವಾಗಿ ನಡೆಸ್ಕೋತೀವ ಅಥವಾ ಆತ್ಮೀಯತೆ ತೋರಿಸ್ತೀವ? ಅಥವಾ ನಮ್ಮ ಪೂಜೆಯಲ್ಲಿ ಇದ್ದು ಅವಳಿಗೂ ಸಂಸ್ಕಾರ ಸಿಗೋ ಥರ ಮಾಡೋಕೆ ಆಗತ್ತಾ? ಇಲ್ಲಿಂದ ಯೋಚನೆ ಮಾಡಬಹುದು. ನಾಗರಿಕ ಅಂದರೆ ಯಾಕೆ ನಮ್ಮ ಮನೆಯಲ್ಲಿ ಹೇಳ್ಬಾರ್ದ? ಸ್ಕೂಟ್ರಿಗೆ ಯಾಕೆ ಕೊಡ್ತೀವಿ? 18 ವಯಸ್ಸು ಆಗಿಲ್ಲ ಹೋಗ್ಬಾರ್ದಪ್ಪ, ಸಿಗ್ನಲ್ ನೋಡಬೇಕು ನೀನು. ಇಲ್ಸು ಪೊಲೀಸ್ ಇಲ್ಲ ಅಂತ ಹೋಗ್ಬಿಡ್ತೀಯ? ಈ ವಿಷಯಗಳೆಲ್ಲ ಮನೆಯಲ್ಲಿ ಚರ್ಚೆ ಆಗಬೇಕು. ಬರ್ತಾ ಬರ್ತಾ ಎಲ್ಲ ಇನ್ಸ್ಟಿಟ್ಯೂಷನಲ್ಲೂ ಆಗಬೇಕು. ಈಗ ಸಂಘಕ್ಕೆ 100 ವರ್ಷ ಆಗಿರೋದ್ರಿಂದ ತುಂಬ ದುಃಖ ಆಗ್ತಾ ಇದೆ. ನೀವು ನಗಬೇಡಿ, ದುಃಖ ಆಗ್ತಿದೆಯಲ್ಲ. ನಾವು ಅನ್ಕೊಂಡಿದ್ದೀವಿ ಭಾಳ ದೂರ ಇದೆಯಲ್ಲ, ಇನ್ನು ಪರಮವಾಗಿರ್ಬಾರ್ದು. ಅದಕ್ಕೋಸ್ಕರ ಏನು ಅರ್ಜೆಂಟ್ ಅಂದರೆ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಈಗ ಬರೋ 8-10 ವರ್ಷದಲ್ಲಿ ಸಮಾಜ ಇದನ್ನು ಅರ್ಥ ಮಾಡಿಕೊಂಡು ಈ 5 ವಿಷಯಗಳಲ್ಲಿ ಸಮಾಜದ ಸ್ತರವನ್ನು ಎತ್ತರಿಸಬೇಕು. ಆ ಥರ ಸಮಾಜ ಭಾರತವನ್ನು ಪರಮ ವೈಭವ ಅಥವಾ ಜಗದ್ಗುರು ಎಲ್ಲ ರೀತಿಯಲ್ಲಿ ಆಗುತ್ತೆ. ಅದಕ್ಕೋಸ್ಕರ ನನ್ನ ಈ ಪ್ರೆಸೆಂಟೇಷನಲ್ಲಿ ನಮ್ಮ ಮುಂದಿರೋ ಸಂಘದ ಒಂದು ವಿನಂತಿ ಇದು. ನಾವೆಲ್ಲರೂ ಇದ್ರ ಬಗ್ಗೆ ಏನು ಮಾಡ್ಬೋದು? ಇತ್ತೀಚೆಗೆ ಈ ಕಾರ್ಯಕ್ರಮಗಳೆಲ್ಲ ನಡೀತು ಅಂತ ಹೇಳಿದ್ರಲ್ಲ, ಹಿಂದೂ ಸಮ್ಮೇಳನಗಳಂತ ನಡೀತು. ಅಲ್ಲಿ ಎಲ್ಲ ಕಡೆ ಇದೇ ವಿಷಯನೇ ಮಾತಾಡಿತ್ತು, ಪಂಚ ಪರಿವರ್ತನ್ ಅಂತ ಹೇಳ್ತಾ ಇದ್ದೆ. ಇದೇನೇ ಫಸ್ಟ್ ನೋಡಿದೆಯಾ, ಸ್ಲೈಡ್ ಇದೆಯಾ? ಅದು ಪಂಚ ಪರಿವರ್ತನ್ ಅಂತ ನೋಡಿಸಿ. ಎಲ್ಲ ಕಡೆ ಹೇಳ್ತಿದ್ರು. ಇವಾಗ ಎಲ್ಲ ಕಡೆ ಇದು ತುಂಬ ಆಶ್ಚರ್ಯ ಆಗ್ತಾ ಇದೆ.
ಇಲ್ಲ ಒಂದು ಕಡೆ ನಾ ಎಲ್ಲೋ ಹೇಳಿದಾಗ, ಸರ್ ಇದು ಮಾಡಿಬಿಟ್ರೆ ಬೇರೆ ಏನು ದೇಶಕ್ಕೆ ಏನು ಮಾಡೋ ಅವಶ್ಯಕತೆನೇ ಇಲ್ಲ ಸರ್ ಅಂತ. ಅಂದರೆ ಸಂಘ ಏನು ನಮ್ಮ ಸಂಸ್ಥೆ ಹೆಸರಲ್ಲಿ ಮಾಡ್ತಾ ಇದ್ದೀವೋ, ಸಮಾಜದಲ್ಲಿ ಎಲ್ಲರೂ, ಅದರಲ್ಲೂ ನೀವು ಯಾರು ಮುಂದೆ ಕೂತಿದ್ದೀರಿ, ನಿಮ್ಮಲ್ಲಿ ವಿಶೇಷವಾಗಿ ಸಂಘದ ವಿನಂತಿ ನಾನು ಮುಂದಿಡ್ತಿದ್ದೀನಿ. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಸಾಧನೆ ಮಾಡಿ ವಿನಂತಿ ಸಾಧನೆ ಮಾಡಿ ನಮಗೆ ಸಮಾಜದಲ್ಲಿ ಪ್ರಭಾವ ಇದೆ. ನಾವೇನಾದ್ರು ಹೇಳಿದ್ರೆ ಕೇಳ್ತಾರೆ, ಅವರೇನಾದ್ರು ಮಾಡಬೇಕು ಅನ್ನೋ ಥರ ನಮಗೆ ಒಂದು ಗೌರವ ಸ್ಥಿತಿ ಇದೆ. ನಾವಿದನ್ನು ಕೈಗೆತ್ಕೊಳ್ಬೇಕು. ಆ ಥರದ ವಿನಂತಿ ಯೋಗ ಇದನ್ನು ಈ ಪಂಚ ಪರಿವರ್ತನೆಗಳ ಬಗ್ಗೆ ಡೀಟೇಲ್ಸ್ ಎಲ್ಲ ಇದೆ, ಬೇಕಾದಷ್ಟು ಡೀಟೇಲ್ಸ್. ಈ ಥರ ಮಾಡ್ಬೋದು, ಹೆಂಗೆ ಉದಾಹರಣೆ ನೀರು ಹೇಗೆ ಸೇವ್ ಮಾಡ್ಬೋದು, ಮರ ಹೇಗೆ ನೆಡ್ಬೋದು, ಅದೆಲ್ಲ ಹೇಳಕ್ಕೆ ಹೋಗಲ್ಲ. ನಾವೇ ಯೋಚನೆ ಮಾಡಬೇಕು ಅಷ್ಟೇ. ಸ್ವಚ್ಛತೆಗೋಸ್ಕರ ಏನೇನು ಮಾಡ್ಬೋದು, ಆ ಥರದ್ದು ಈ ಥರದ್ದೆಲ್ಲ ನೋಡಿ. ಸ್ವದೇಶಿ ಜೀವನ ಶೈಲಿ ಅದರಲ್ಲಿ ಎಲ್ಲ ಬರುತ್ತೆ. ನಮ್ಮ ಆಚಾರ ವಿಚಾರ, ನಮ್ಮ ಸಂಸ್ಕೃತಿ ಧರ್ಮ, ಅದೇ ತರಹ ಆರ್ಥಿಕವಾಗಿ ಏನಾದ್ರು ಮಾಡೋದು ಹೇಳಿದ್ರೆ ನಾನು ಹೊಸದಾಗಿ ಏನು ಕಾಂಟ್ರಿಬ್ಯೂಟ್ ಮಾಡ್ಬೋದು ನಮ್ಮ ದೇಶದ್ದು ಅಂತ. ಆರ್ಥಿಕವಾದ ನಾಗರಿಕ ಕರ್ತವ್ಯ, ಪರಿಸರ ಸಂರಕ್ಷಣೆ, ಸಾಮಾಜಿಕ ಸಮಸ್ಯೆ ಅಂದರೆ ಉಚ್ಚ ನೀಚ ವ್ಯವಹಾರ, ಇದೆಲ್ಲ ನಡೆಯೋದು ಕುಟುಂಬ ಪ್ರಬೋಧನ. ಕುಟುಂಬದಲ್ಲಿ ಇದು ಪ್ರಬೋಧನ ಆಗಬೇಕು ಅಂತ ಈ ಥರದ ವಿನಂತಿಯೋಗೆ ನಾನು ಹೇಳೋದನ್ನು ಮುಗಿಸ್ತೇನೆ. ಇದರಲ್ಲಿ ನಿಮಗೇನು ಅನಿಸುತ್ತೆ? ಏನಾದ್ರು ಪ್ರಶ್ನೆ ಇದ್ದರೆ ನೀವು ಕೇಳಬೇಕು, ಸಂದೇಹಗಳಿದ್ದರೆ, ಅಥವಾ ಈ ಸಮಯದಲ್ಲಿ ನೀವೇನಾದ್ರು ಮಾಡ್ತಾ ಇದ್ದೀರಾ? ಯಾಕಂದರೆ ನಾವು ಹೇಳೋದೇನು ಹೊಸದಲ್ಲ. ಇವತ್ತು ದೇಶ ಮಾಡೋಕ್ಕೆ ಬೇಕಾದರೆ ರಾಮಾಯಣ ಹೇಳಿದ್ರೆ ದೇಶ ಸೃಷ್ಟಿ ಮಾಡಿದ್ರು, ಈಗಲೂ ಮಾಡ್ತಾ ಇದ್ದಾರೆ. ನಿಮಗೂ ಗೊತ್ತಿರುತ್ತೆ ಉಚ್ಚ ನೀಚ ಬಾಗಿರಬಾರ್ದು ಅಂತ ಹೇಳಿ. ನೀವೇನಾದ್ರು ಮಾಡ್ತಿದ್ದೀರಾ? ದೇಶವನ್ನು ಪ್ರಬಲ ಮಾಡೋದಕ್ಕೋಸ್ಕರ ಸ್ವ ಆದರ್ಶದಲ್ಲಿ ನೀವೇನಾದ್ರು ಮಾಡ್ತಿದ್ರು ಹೇಳ್ಬೋದು, ಏನಾದ್ರು ಒಳ್ಳೆಯ ಯೋಚನೆ ಇದ್ದರೆ. ಆದರೆ ಇದನ್ನು ಸಂಘಟಿತವಾಗಿ ಒಂದೇ ರೀತಿಯಲ್ಲಿ ಒಂದೇ ದಿಕ್ಕಲ್ಲಿ ಒಟ್ಟಿಗೆ ಫೋರ್ಸ್ ಹಾಕಿದಾಗ ಅದು ವೇಗವಾಗಿ ಫಲ ಕೊಡುತ್ತೆ. ಬರೋ 8-10 ವರ್ಷಗಳಲ್ಲಿ ಇದನ್ನು ಕಾನ್ಸಂಟ್ರೇಟಾಗಿ ಮಾಡಬೇಕು. ಇದೇ ಒಂದು ದೃಷ್ಟಿ. ಅದಕ್ಕೋಸ್ಕರ ನಿಮ್ಮ ಯೋಚನೆಗಳೇನಾದ್ರು ಇದ್ದರೆ ಅಥವಾ ಪ್ರಶ್ನೆಗಳಿದ್ದರೆ ಇವಾಗ 15-20 ನಿಮಿಷ ನಮ್ಮ ಮುಂದೆ 1 ಗಂಟೆ ತನಕ, ಅದಾದಮೇಲೆ ನಮಗೆ ಕೆಲವು ವಿಷಯಗಳ ಸೂಚನೆ ಎಲ್ಲ ಕೊಟ್ಟು ಊಟದ ವ್ಯವಸ್ಥೆ. ಇವಾಗ ನಿಮಗೇನಾದ್ರು ಹೇಳೋದು ಕೇಳೋದು ಇದ್ದರೆ ಇದರಲ್ಲಿ ಹೇಳೋದು. ಅಂದರೆ ನಾವು ಸಂಘವನ್ನು ಆದಷ್ಟು ಬೇಗ ಕ್ಲೋಸ್ ಮಾಡೋಣ ಅಂತ ನೋಡ್ತಾ ಇದ್ದೀವಿ. RSSನ ಅದಕ್ಕೋಸ್ಕರ RSS ಅಲ್ಲಿ ಏನು ಪ್ರಾಪರ್ಟಿಗೂ ಇಟ್ಕೊಂಡಿಲ್ಲ. ಯಾಕಂದರೆ ಸಮಾಜ ಎಲ್ಲ ಮಾಡಿಸಿರೋದ್ರಲ್ಲಿ ನಮಗೆ ಕಷ್ಟ. ನಾವೆಲ್ಲರ ಜೊತೆಗೆ ಕೆಲಸ ಮಾಡ್ತೀವಿ. ಅದು ಬೇಗ ಆಗಬೇಕು. ನಿಮ್ಮಂಥವರು ಯಾರಿಗೆ ಮಾತಿಗೆ ಬೆಲೆ ಇರುತ್ತೆ, ಅದು ಅಲ್ಲದೆ ಸ್ವಜೀವನದಲ್ಲೂ ಒಳ್ಳೆಯ ನಡವಳಿಕೆಗೆ ಇದ್ದಾಗ ಒಳ್ಳೆಯ ನಿಮಗೆ ಹೆಸರು ಇದೆ, ನೀವೆಲ್ಲರೂ ಇದ್ರ ಬಗ್ಗೆ ಮಾತಾಡಬೇಕು. ಸಂಘ ಮಾಡ್ತಾ ಇದ್ದೀವಿ, ಇದನ್ನು ಬೇಗ ಮಾಡಬೇಕು ಅಂತಲೂ ನಿಮಗೆ ಅನಿಸ್ಬೇಕು. ವಿಶೇಷವಾಗಿ ಕುಟುಂಬ ಮತ್ತು ಮಿಕ್ಕಿದ್ದನ್ನು ಮಾಡ್ಬೋದು. ಮಿಕ್ಕಿದ್ದು ನಾನು ಅವಾಗಲೇ ಹೇಳಿದಂಗೆ ಗುಡಿಗಳಲ್ಲೂ ಏನಾದ್ರು ಮಾಡ್ಬೋದು. ಈ ವಿಷಯಗಳೆಲ್ಲ ಮನೆ ಹೋಗಿ ಚರ್ಚೆ ಮಾಡ್ತಿದ್ದೆ ಬೆಂಗಳೂರು ಭಾಳ ಒಂದು ಗುಡಿನ ತೊಗೊಂಡು ಭಾಳ ಒಳ್ಳೆಯ ಪ್ರಚಾರ ಮಾಡಿದೆ. ನಾನು ಕೇಳಿದೆಪ್ಪ, ಬರೀ ನನಗೆ ಕಷ್ಟ ಇದೆ ಅಂತ ಮಾತ್ರ ಕೇಳ್ಕೊಳಕ್ಕೆ ಯಾಕೆ ಬರಬೇಕು? ಏನಾದರೂ ಒಳ್ಳೆ ವಿಷಯಗಳು ಅವನಿಗೇನಾದ್ರು ಹವ್ಯಾಸಗಳು ಮಾಡಿದರೆ ಸಹಜವಾಗಿ ಅವನಿಗೂ ಒಳ್ಳೆ ಆಗುತ್ತೆ, ಸಮಾಜ ಆಗುತ್ತೆ. ಈ ಥರ ಏನಾದ್ರು ಚಿಂತನೆ ಏನಾದ್ರು ದೇವಸ್ಥಾನದಲ್ಲಿ ಕೊಡ್ಬೋದಾ, ಬರೆದು ಹಾಕ್ಬೋದಾ? ಅದೇ ಸ್ಕೂಲ್ಗಳಲ್ಲಿ ಬೇರೆ ಬೇರೆ ಕಡೆ ಗುರು ಶಿಷ್ಯರೆಲ್ಲ ಇರ್ತಾರೆ, ಮಾತಾಡೋದು ವೈಯಕ್ತಿಕ ಕಾಂಟ್ಯಾಕ್ಟ್ ಇರೋ ಕಡೆ ಇದರಲ್ಲಿ ಚರ್ಚೆ ಆಗ್ಬೋದಾ? ನಮ್ಮ ಫ್ಯಾಕ್ಟ್ರಿ ಚರ್ಚೆ ಆಗ್ಬೋದಾ? ನಮ್ಮ ವ್ಯಾಪಾರ ಮಾಡೋ ಸ್ಥಳದಲ್ಲಿ ಆಗ್ಬೋದಾ?